गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री गुरवे नमः। हिस्टरी ಗೊತ್ತ ಚಾಮಯ್ಯ ಮ್ಯಾಸ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮ್ಮರಿ ಗೊತ್ತ ನಿಮ್ಮಂಥ ಮ್ಯಾಸ್ಟ್ರೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಮ್ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲೇ ಕೂಡಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಳವಿಲ್ಲದೆ ಕೋತಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತ ಚಾಮಯ್ಯ ಮ್ಯಾಸ್ಟ್ರೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮ್ಮರಿ ಗೊತ್ತ ನಿಮ್ಮಂಥ ಮ್ಯಾಸ್ಟ್ರೇ ಬೇಕು ನಮ್ಮೆಲ್ಲರ ಬಾಳದಾರಿಗೆ. ಅಮ್ಮನು ತೊದಲು ಕಲಿತು ಮಾತೃಭಾಷೆಯಲ್ಲಿ, ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ, ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ, ಗುರುವೇ ದೇವರನ್ನೋ ಜ್ಞಾನ ಮೊಳೆಯಿತಲ್ಲವೇ. ಅನ್ನ ಕೊಡೋ ರೈತರಿಗೆ ಜೈ ಜೈ, ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ, ನಮ್ಮನ್ನು ಕಾಯೋ ಯೋಧನೆ ಗ್ರೇಟು, ಮಲಗೋಕ್ಕೆ ಮುಂಚೆ ಹೊಡೆಯೋ ಸೆಲ್ಯೂಟು. ಭಯನಯ ವಿನಯದ ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ, ಅಳುಕನ್ನೊದ್ದರೆ, ಗುರು ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ, ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ, ಈ ದೇಶಕ್ಕೆ ತೊಡೆ ತಟ್ಟಿ ನೀವೆತ್ತರೆ. We miss all the fun, we miss all the joy, we miss you. We miss all the fun, we miss all the joy, we miss you. We miss all the fun, we miss all the joy, we miss you.
ಆಗಿರ್ತಕ್ಕಂಥ ಶ್ರೀಯುತ MP ಬಿರಾದರ್ ಸರ್ ಅವರು ವೇದಿಕೆ ಮೇಲೆ ಬಂದು ತಮ್ಮ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಬೇಕೆಂದು ಅವರಲ್ಲಿ ವಿನಂತಿಸ್ಕೊತಾ ಇದ್ದೇನೆ. ಹಾಗೆ ಈ ಒಂದು PU ಕಾಲೇಜಿನ ಪ್ರಾಚಾರ್ಯರು ಆಗಿರ್ತಕ್ಕಂಥ ಶ್ರೀಯುತ MB ರವಿನಾಥ್ ಸರ್ ಅವರು ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ಹಾಗೆಯೇ ಶ್ರೀಯುತ ಸಿದ್ದು ಬಿರಾದರ್ ಅವರು ಉಪ ಪ್ರಾಚಾರ್ಯರು ಶಾಂತವೀರ ಅವರು. ಹಲೋ ಸರ್, ಈಗ ಸ್ವಲ್ಪ ಶ್ರೀಯುತ ಎಲ್ಲರಿಗೂ ನಮಸ್ಕಾರಗಳು. ಓಹೋ 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 ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ, ಸಕಲ ವಿಸ್ತಾರದ ರೂಹು ನೀನೇ ದೇವಾ, ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ, ವಿಶ್ವತೋ ಚಕ್ಷು ನೀನೇ ದೇವಾ, ವಿಶ್ವತೋ ಮುಖ ನೀನೇ ದೇವಾ, ವಿಶ್ವತೋ ಪಾದ ನೀನೇ ದೇವಾ, ವಿಶ್ವತೋ ಪಾದ ನೀನೇ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ, ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ, ಜಗದಗಲ ಮುಗಿಲಗಲ ನಿಮ್ಮಗಲ ಪಾತಾಳದಿತ್ತೆತ್ತ ನಿಮ್ಮ ಶ್ರೀ ಮುಕುಟ, ಬ್ರಹ್ಮಾಂಡದಿತ್ತೆತ್ತ ನಿಮ್ಮ ಶ್ರೀ ಚರಣ, ಅಪ್ರತಿಮ ಅಮ್ಯಗಮೋಚರ ಅಪ್ರತಿಮ ಲಿಂಗವೇ, ಅಪ್ರತಿಮ ಗಮ್ಯ ಗೋಚರ ಅಪ್ರತಿಮ ಲಿಂಗವೇ, ಕೂಡಲ ಸಂಗಮ ದೇವ, ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ, ಎತ್ತೆತ್ತ ನೋಡಿದಡತ್ತ ನೀನೇ ದೇವಾ. Thank you.
ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಜನಮಾನಸದ ಅಮೃತಚರಿಗಳು ಬಾಳೆಲೆಯ ಬುತ್ತಿ ಈಗ ಸ್ವಾಗತ ಗೀತೆಯ ಮೂಲಕ ವೇದಿಕೆ ಮೇಲಿರುವ ಎಲ್ಲ ಹಿರಿಯರನ್ನ ಹಾಗೂ ತಮ್ಮೆಲ್ಲರ ಸ್ವಾಗತ ಕೋರಲು ಬರುತ್ತಿದ್ದಾರೆ ನಮ್ಮ ಸ್ನೇಹಿತ ಸಂಗಪ್ಪ ದಂದರಿ ಪಡಿಬಿಟ್ಟು ಹಾಗೂ ಶ್ರೀ ನನ್ನ ಎಲ್ಲರ ಗುರು ವೃಂದಕ್ಕೂ ಪಡಿಬಿಟ್ಟು ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೆ ಅಭಿನಂದಿಸಿ ಈ ಗೀತೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ಜನಮಾನ ಅರಳಿದ ಹೂವಾಗಿದೆ, ಪರಿಮಳ ತುಂಬಿದ ಸ್ವರವಾಗಿದೆ, ಸ್ವಾಗತಿಸಲು ತಮಗೆ ಈ ನಾಡಿಗೆ, ಸ್ವಾಗತವೋ ತಮಗೆ ಸುಸ್ವಾಗತ. ಜನಮಾನ ಅರಳಿದ ಹೂವಾಗಿದೆ, ಪರಿಮಳ ತುಂಬಿದ ಸ್ವರವಾಗಿದೆ, ಸ್ವಾಗತಿಸಲು ತಮಗೆ ಈ ನಾಡಿಗೆ, ಸ್ವಾಗತವೋ ತಮಗೆ ಸುಸ್ವಾಗತ. ಕನ್ನಡ ಆಂಬೆಯ ಮುಗುಟ ತೋರು ಸುಂದರ ಬಬಲೇಶ್ವರ ನೋಟ, ನೂರಾರು ಕಟ್ಟಿನ ತೋಟ, ಗಿಳಿ ಕೋಗಿಲೆ ನವಿಲುಗಳಾಟ, ಕೃಷ್ಣ ಭೀಮೆ ಘಟಪ್ರಭ ಮಲಪ್ರಭೆ ದೋಣಿ ಕಲರವಿದೋ ನಮ್ಮ ನಾಡೆ ನಮವನವು. ಜನಮಾನ ಅರಳಿದ ಹೂವಾಗಿದೆ, ಪರಿಮಳ ತುಂಬಿದ ಸ್ವರವಾಗಿದೆ, ಸ್ವಾಗತಿಸಲು ತಮಗೆ ಈ ನಾಡಿಗೆ, ಸ್ವಾಗತವೋ ತಮಗೆ ಸುಸ್ವಾಗತ. ಸುತ್ತಮುತ್ತಲಿನ ಊರು ಶಿವಶರಣ ಸಂತರ ತವರು, ನೂರಾರು ಜಾತಿಯ ಜನರು ಇಲ್ಲಿ ಒಂದಾಗಿ ಬಾಳುತ್ತೀಯ. ಶಾಂತವೀರರು ಗುರುಪಾದೇಶ್ವರ, ಶಾಂತವೀರರು ಜನಪರ ಜೀವಿಗಳು, ನಮ್ಮ ಸಂಸ್ಕೃತಿ ಸಾರಿದರು. ಜನಮಾನ ಅರಳಿದ ಹೂವಾಗಿದೆ, ಪರಿಮಳ ತುಂಬಿದ ಸ್ವಾಗತಿಸಲು ತಮಗೆ ಈ ನಾಡಿಗೆ, ಸ್ವಾಗತವೋ ತಮಗೆ ಸುಸ್ವಾಗತ. आने से उसके आए बहार, जाने से उसके जाए बहार, बड़े उसे ताने हैं मेरे महबूबा. ಧನ್ಯವಾದಗಳು. ಕಂಠದಿಂದ ಸ್ವಾಗತ ಗೀತೆಯನ್ನ ಹಾಡಿರ್ತಕ್ಕಂಥ ಸಹೋದರರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈಗ ಸ್ವಾಗತ ಭಾಷಣ ಸರ್ವರನ್ನ ಆತ್ಮೀಯ ಸ್ನೇಹಿತೆಯಾಗಿರ್ತಕ್ಕಂಥ ಲಕ್ಷ್ಮೀ ನಾಗನವರಿವರಿಂದ ಸ್ವಾಗತ ಭಾಷಣ. ನಾವು ನೀವೆಲ್ಲರೂ ನೂರಾರು ಕನಸುಗಳನ್ನು ಅಂದು ಹೊತ್ತು ಬಂದಿದ್ದವರು. ಆ ಕನಸುಗಳನ್ನು ಸಾಕಾರಗೊಳಿಸಲು ನೆರವಾದರು ನಮ್ಮ ಈ ಶಿಕ್ಷಕರು. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯಿಂದ ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತದವರೆಗೆ ಎಂದು ಹೇಳುತ್ತಾ ಇಂದು ಈ ಸಮಾರಂಭಕ್ಕೆ ಭವ್ಯ ಸ್ವಾಗತವನ್ನು ಕೋರುತ್ತೇನೆ. ಗುರುವಂದನೆ ಎಂದರೆ ಶಿಕ್ಷಕರಿಗೆ ಗೌರವ. ಇದು ವಿದ್ಯಾರ್ಥಿಯಿಂದ ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಆಗಿದೆ. ಶ್ರೀ ಶಾಂತವೀರ ಪದವಿ ಪೂರ್ವ ಮಹಾವಿದ್ಯಾಲಯ ಬಬಲೇಶ್ವರ್ 1999-2000ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಶ್ರೀ ಜಗದ್ಗುರುಗಳು ಡಾಕ್ಟರ್ ಮಹಾದೇವ್ ಶಿವಾಚಾರ್ಯರ ಅನುಪಸ್ಥಿತಿಯಲ್ಲಿ ಇದ್ದರೂ ಕೂಡ ಅವರಿಗೂ ಈ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲ ಸ್ನೇಹಿತರ ಬಳಗದವರ ಪರವಾಗಿ
ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ಡಾಕ್ಟರ್ BM ಬೆಳ್ಳೂರ್ GVVS ಸಂಘದ ಹಿರಿಯರು, ಇವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲ ಸ್ನೇಹಿತ ಪರಿವಾರದವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ಶ್ರೀ VN ಬಿರಾದಾರ್ ಗ್ರಾಮಾಂತರ ವಿದ್ಯಾವರ್ತಕ ಶಾಲೆಯ ಕಾರ್ಯದರ್ಶಿಗಳು, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಹಾಗೂ ಸ್ನೇಹಿತರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಗಳಿಸಿದ ಹಣ ಬಳಸಿದಷ್ಟು ಕಡಿಮೆಯಾಗುತ್ತದೆ, ಗಳಿಸಿದ ಹಣ ಬಳಸಿದಷ್ಟು ಕಡಿಮೆಯಾಗುತ್ತದೆ, ಆದರೆ ಗಳಿಸಿದ ವಿದ್ಯೆ ಬಳಸಿದಷ್ಟು ಹೆಚ್ಚಾಗುತ್ತದೆ. ಇಂತಹ ಕರಗತ ವಿದ್ಯೆಯನ್ನು ಕಲಿಸಿರುವ ನಮ್ಮ ಗುರುಗಳಾದ ಶ್ರೀಯುತ JJ ಕುರುಂದ್ವಾಡೆ ವಿಶ್ರಾಂತ ಪ್ರಾಚಾರ್ಯರು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಹಾಗೂ ನಮ್ಮೆಲ್ಲ ಸ್ನೇಹಿತ ವೃಂದದವರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ BS ಅಳಗಿ ಪ್ರಾಚಾರ್ಯರು, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ವೈಯಕ್ತಿಕವಾಗಿ ಮತ್ತು ಸ್ನೇಹಿತ ವೃಂದದ ಪರವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೋರ್ವ ಅತಿಥಿಗಳು BD ತೆನ್ನಹಳ್ಳಿ ಉಪ ಪ್ರಾಚಾರ್ಯರು ಬಬಲೇಶ್ವರ್, ಇವರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ನಮ್ಮ ಸ್ನೇಹಿತ ಬಳಗದವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ VB ಮಠ್ ಚಿತ್ರಕಲಾ ವಿಶ್ರಾಂತ ಶಿಕ್ಷಕರು, ಇವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಸ್ನೇಹಿತ ವೃಂದದವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇನ್ನೋರ್ವ ಶಿಕ್ಷಕಿಯರಾದ ನಮ್ಮ ಅಚ್ಚುಮೆಚ್ಚಿನ ಟೀಚರ್ ಶ್ರೀಮತಿ PS ಗುಡ್ಡೆವಾಡಿ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕರಾದ ಶ್ರೀಯುತ SV ಬಿರಾದಾರ್, ಇವರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಸ್ನೇಹಿತ ವೃಂದದವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇನ್ನೋರ್ವರು ಶಿಕ್ಷಕರಾದ SM ತಂಗೋಣ್ ದೈಹಿಕ ಶಿಕ್ಷಕರು, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಯುತ ಇನ್ನೋರ್ವ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ GK ಕೋಟಾಳ್ ಗುರುಗಳಿಗೂ ವಿಶ್ರಾಂತ ಉಪ ಪ್ರಾಚಾರ್ಯ, ಇವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಶಿಕ್ಷಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೋರ್ವ ಗುರುಗಳು ಶ್ರೀಯುತ RS ನರೋಟಿ ವಿಶ್ರಾಂತ ಶಿಕ್ಷಕರು, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ RS ಹುಂಡೇಕರ್ ಉಪ ಪ್ರಾಚಾರ್ಯ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಹಾಗೂ ಸ್ನೇಹಿತ ವೃಂದದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನನ್ನ ಆತ್ಮೀಯರಾದ ಶ್ರೀಯುತ N ಲಕ್ಷ್ಮೀ ನರಸಿಂಹಯ್ಯ ವಿಶ್ರಾಂತ ಶಿಕ್ಷಕರು, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲರ ನೆಚ್ಚಿನ ಟೀಚರ್ ಶ್ರೀಮತಿ KK ಛಲ್ವಾದಿ ವಿಶ್ರಾಂತ ಶಿಕ್ಷಕರು, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಇನ್ನೋರ್ವ ಶಿಕ್ಷಕರಾದ ಆತ್ಮೀಯರು ಆದ ಶ್ರೀಯುತ ಶ್ರೀ SD ಗಡದೆ ವಿಶ್ರಾಂತ ಶಿಕ್ಷಕರು, ಇವರಿಗೂ ಕೂಡ ವೈಯಕ್ತಿಕವಾಗಿ ನನ್ನ ಸ್ನೇಹಿತ ವೃಂದದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲೆಯಲ್ಲಿ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತ ಶ್ರೀ MB ರವೀನಾಥ್ ಪ್ರಾಚಾರ್ಯರು, ಶ್ರೀ ಶಾಂತವೀರ ಪದವಿ ಪೂರ್ವ ಪ್ರೌಢ ವಿಭಾಗ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಮತ್ತು ಸ್ನೇಹಿತ ವೃಂದದವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಸ್ತುತವಾಗಿ ನಮ್ಮ ಶಾಲೆಯಲ್ಲಿ ಸಹ ಶಿಕ್ಷಕರಾದ ಶ್ರೀಯುತ ಸಿದ್ದು ಬಿರಾದಾರ್ ಗುರುಗಳಿಗೆ ನನ್ನ ಪರವಾಗಿ ಹಾಗೂ ಸ್ನೇಹಿತ ವೃಂದದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇನ್ನೋರ್ವ ಶಿಕ್ಷಕರು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ MP ಬಿರಾದಾರ್ ಡಿಗ್ರಿ ಕಾಲೇಜ್, ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಕೋರುತ್ತೇನೆ. ಮತ್ತು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತು ನಮ್ಮ ಸೀನಿಯರ್ ಮತ್ತು ನಮ್ಮ ಆಪ್ತರು ಆದ ಶ್ರೀಮತಿ ರಿಯಾನಾ ಹುದ್ದಾರ್ ಮುಖ್ಯ ಗುರುಮಾತೆಯರು ಪ್ರಾಥಮಿಕ ವಿಭಾಗ, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅನುಪಸ್ಥಿತಿಯಲ್ಲಿರ್ತಕ್ಕಂಥ ಶ್ರೀ ದುಂಡಯ್ಯ ಗಚ್ಚಿಮಠ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬೋಧಕೇತರ ಸಿಬ್ಬಂದಿ ವರ್ಗದವರಾದ ಶ್ರೀಯುತ ಶಾಂತಪ್ಪ ಜಂಗಮ್ ಶೆಟ್ಟಿ ಗ್ರಂಥಪಾಲಕರು, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇನ್ನೋರ್ವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ ರುದ್ರಗೌಡ ಬಿರಾದಾರ್ ಸರ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಎಲ್ಲ ಸ್ನೇಹಿತೆಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಕೊನೆಯದಾಗಿ ಅವರಿವರೆನ್ನದೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಕೂಡ ಸುಸ್ವಾಗತವನ್ನು ಕೋರುತ್ತಾ
ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ. ಒಬ್ಬ ಗುರು ಸಾವಿರಾರು ಜೀವನಗಳನ್ನು ಬೆಳಗಿಸುವ ದೀಪ ಅಂತ ಪೂಜ್ಯ ನಮ್ಮ ಜೆ ಕೋಲವಾಡೆ ಸರ್ ಅವರು ಭೂಗೋಳಶಾಸ್ತ್ರದ ನಿಸ್ವಾರ್ಥ ಪ್ರಾಚಾರ್ಯರು. ಅಜ್ಞಾನದ ಅಂಧಕಾರದಿಂದ ನಮಗೆ ಜ್ಞಾನವನ್ನು ನೀಡುವ ವಿದ್ಯಾ ಅಧಿದೇವತೆಯಾದ ಶಾರದೆಯ ಪಾದಾರವಿಂದಗಳಲ್ಲಿ ನಮಿಸ್ತಾ ಈ ಒಂದು ಜೀವಂತ ದೇವರಾಗಿ ನಮ್ಮ ಮುಂದೆ ಇರಬೇಕಾಗಿತ್ತು. ಆದ್ರೆ ನಮ್ಮ ಅದೃಷ್ಟವೋ ಏನೋ ಎನ್ನುವ ಹಾಗೆ ಸುಮಾರು 4 ಜನ ಬಹಳಷ್ಟು
ಅತ್ಯಂತ ಸುಮಧುರವಾಗಿ ಬಹಳಷ್ಟು ಚೆನ್ನಾಗಿ ಪಾಠ ಬೋಧನೆಯಲ್ಲಿ ತೊಡಗಿರ್ತಕ್ಕಂಥ ಶಿಕ್ಷಕರು ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವೆಲ್ಲರೂ ಸೇರಿ ಇಂದು ಭಾವಪೂರ್ಣ ನಮನವನ್ನು ಸಲ್ಲಿಸಿದ್ದೇವೆ. ಅದಕ್ಕಾಗಿ ಎಲ್ಲ ಅತಿಥಿ ಮಹೋದಯರಿಗೂ ಹಾಗೂ ಈ ಒಂದು ನಮ್ಮ ಗ್ರಾಮದ ಆರಾಧ್ಯ ದೈವವಾದಂಥ ಶ್ರೀ ಶಾಂತಿವೀರ ಅಪ್ಪರ ಒಂದು ಪಾದ ಕಮಲಗಳನ್ನು ನಮಸ್ಕರಿಸುತ್ತಾ, ಅದೇ ತೆರನಾಗಿ ಶ್ರೀ ಗುರುಪಾದೇಶ್ವರ ಅಪ್ಪಗಳಿಗೂ ನನ್ನ ನಮಸ್ಕರಿಸುತ್ತಾ, ಹಾಗೂ ಡಾಕ್ಟರ್ ಮಹಾದೇವ ಶಿವಾಚಾರ್ಯರು ಅವರಿಗೂ ಕೂಡ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಕೂತಿರುವ ಈ ಒಂದು ಸಂಸ್ಥೆಯ ಕಟ್ಟಲು ಕಾರ್ಮಿಕರು ಒಂದು ಓಡಾಟ ಮಾಡಿದಂಥ ಬೆಳ್ಳೂರು ಸರ್ ಅವರಿಗೂ ನಮಸ್ಕರಿಸುತ್ತಾ, ಅದೇ ತೆರನಾಗಿ ಈ ಒಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ VS ಬಿರಾದಾರ್ ಸರ್ ಅವರಿಗೆ ವಂದಿಸುತ್ತಾ, ಅವರಿವರನ್ನದೇ ಈ ವೇದಿಕೆ ಮೇಲೆ ಆಸೀನರಾದಂಥ ನನ್ನ ಎಲ್ಲ ವಿದ್ಯಾ ದಾನವನ್ನು ನೀಡಿದಂಥ ಗುರುವೃಂದಕ್ಕೆ ನನ್ನ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಈ ಒಂದು ಗುರುವಂದನಾ ಕಾರ್ಯಕ್ರಮ 1990 2000ನೇ ಬ್ಯಾಚಿನ ವಿದ್ಯಾರ್ಥಿಗಳ ಒಂದು SSLC ಗುರುವಂದನಾ ಕಾರ್ಯಕ್ರಮ, ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಾಗೂ ಈ ಒಂದು ಕಾರ್ಯಕ್ರಮದ ಕುರಿತು ಒಂದು 4-5 ಮಾತುಗಳನ್ನು ಪ್ರಾಸ್ತಾವಿಕ ಮಾತುಗಳನ್ನು ಹೇಳಲು ನಾನು ಉತ್ಸುಕನಾಗಿದ್ದೇನೆ. ಅಷ್ಟೇ ಗೌಡವು ಕೂಡ ಅದೇ, ನನ್ನ ಕಲಿಸಿದ ಗುರುಗಳ ಮುಂದೆ ನಾ ಸಾಕಷ್ಟು ಹಲವಾರು ವೇದಿಕೆಗಳನ್ನು ಹತ್ತಿರ್ಬೋದು, ಇಳಿದಿರ್ಬೋದು. ಆದರೆ ಈ ದಿನ ಸ್ವಲ್ಪ ನನಗೆ ಒಂದು ಕಡೆ ಸಂತೋಷನೂ ಕೂಡ ಇದೆ, ಒಂದು ಕಡೆ ಸ್ವಲ್ಪ ದುಗುಡನೂ ಕೂಡ ಇದೆ. ನನ್ನ ಕಲಿಸಿದ ಗುರುಗಳ ವೇದಿಕೆ ಹತ್ತಿದ ಒಂದು ಕಡೆ ಸಂತೋಷವಾದರೆ, ಇನ್ನೊಂದು ಕಡೆ ಏನಪ್ಪ ಅಂದ್ರೆ ನನ್ನ ಕಲಿಸಿದ ಗುರುಗಳ ಮುಂದೆ ನಾ ಯಾಕೆ ಮಾತಾಡೋಕ್ಕೆ ನನಗೆ ಸ್ವಲ್ಪ ಅಧೈರ್ಯ ಕೂಡ ಆಗ್ತಾ ಇದೆ. ಏನೇ ಇರಲಿ, ನನಗೆ ಎಷ್ಟೇ ಆದರೂ ಕಲಿಸಿದ ಗುರುಗಳ ಮುಂದೆ ಅವರ ನನ್ನ ತಪ್ಪನ್ನು ಮಣಿಸ್ತಾರಂತೇಳಿ ನಾನು ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಹೇಳ ಬಯಸುತ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನ ಎಂಬ ಅಗಾಧವಾದ ಸಾಗರದಲ್ಲಿ ನಾವೆಲ್ಲ ಎಷ್ಟು ಈಜಿದರೂ ಕಡಿಮೆ. ನಾವೀಗ ಈಜಿರುವುದು ಕೇವಲ ಕಾಲು ಭಾಗ ಮಾತ್ರ. ಇನ್ನೂ ಮುಕ್ಕಾಲು ಭಾಗ ನಮ್ಮ ಮುಂದೆ ಹಸ್ತ ಚಾಚಿ ನಿಂತಿದೆ. ಅಂತಹ ದಾರಿಯನ್ನು ಪಯಣಿಸಲು ಭದ್ರ ಬುನಾದಿಯನ್ನು ನಿರ್ಮಿಸಿರುವಂಥ ನನ್ನ ಎಲ್ಲ ಗುರುವಂದಕ್ಕೂ ನುಡಿ ನಮನಗಳನ್ನು ತಿಳಿಸುತ್ತೇನೆ. ಈ ಗುರುವಂದನ ಅಂದರೆ ಏನು? ಇದರ ಉದ್ದೇಶವೇನು? ಗುರುಗಳನ್ನು ಸತ್ಕರಿಸುವುದು, ಅವರಿಗೆ ಕೃತಜ್ಞತೆ ಸಲ್ಲಿಸುವುದು ಹಾಗೂ ಗುರುಗಳೊಂದಿಗೆ ನಡೆದು ಬಂದ ದಾರಿಯನ್ನು ನೆನಪಿಸಿಕೊಳ್ಳುವುದು ಅಥವಾ ಮೆಲುಕು ಹಾಕುವುದೇ ಈ ಒಂದು ಗುರುವಂದನಾ ಕಾರ್ಯಕ್ರಮದ ಮೂಲ ಉದ್ದೇಶ. ಈ ಶಾಲೆಯಿಂದ ಮತ್ತು ನಮ್ಮ ಗುರುಗಳಿಂದ ನಮಗೆ ಜೀವನ ರೂಪಿಸಿಕೊಳ್ಳಲು ರಹಸ್ಯ ತಿಳಿದಿದೆ ಮತ್ತು ಜ್ಞಾನದ ಅರಿವು ಹಾಗೂ ಬದುಕಿನ ಸಾರ್ಥಕತೆಯಾಗಿದೆ. ಗುರುಗಳಿಗೆ ನಮ್ಮಿಂದ ಏನೂ ಕೊಡಲಾಗುವುದಿಲ್ಲ. ಅವರಿಗೆ ಏನಾದರೂ ಕೊಡುವುದಾದರೆ ಅದು ಸಾಧನೆಯ ಖುಷಿ ಮಾತ್ರ. ಗುರು ಎಂಬ ಸಾಕಾರ ಮೂರ್ತಿಯ ಸವಿನೆನಪು, ಆಕಾಶ ಭೂಮಿ ಸಂಧಿಸುವ ದಿಗಂತದಂಥ ಬಾಂಧವ್ಯ, ಭಯ, ಭಕ್ತಿ, ಗೌರವಗಳೊಂದಿಗೆ ಗುರು ಶಿಷ್ಯರ ನಡುವಿನ ಒಡನಾಟ ಇವೆಲ್ಲವೂ ಯುಗ ಕಳೆದರೂ ಮರೆಯಲಾಗದ ಮಾಣಿಕ್ಯಗಳು. ಗುರುಕುಲ ಶಿಕ್ಷಣ ಪದ್ಧತಿಯಿಂದ ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣ ಪದ್ಧತಿಯೂ ಸಹ ಬಹಳ ಪರಿಪೂರ್ಣ ಶಿಕ್ಷಣ ಮಾದರಿಯಾಗಿದೆ. ಈ ಗುರುವಂದನಾ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ಸಮಾಜದಲ್ಲಿ ಗುರುವಿಗೆ ಇರುವ ಸ್ಥಾನ ಬಹುಮುಖ್ಯವಾಗಿದೆ. ಹರ ಮುನಿದರು ಗುರು ಕಾಯುವನು, ಗುರು ಮುನಿದರೆ ಹರ ಕಾಯನು ಎಂಬ ಮಾತಿನಂತೆ ದೇವರಿಗಿಂತ ದೊಡ್ಡ ಸ್ಥಾನ ಗುರುವಿಗಿದೆ ಎಂದು ತಿಳಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಏಕಲವ್ಯ, ದ್ರೋಣಾಚಾರ್ಯರಂಥ ವಿಶ್ವ ಮಾದರಿ ಗುರು ಶಿಷ್ಯರ ಬಾಂಧವ್ಯದಂತೆ ನಮ್ಮ ಗುರುಗಳೊಂದಿಗೆ ಒಳ್ಳೆಯ ಬಾಂಧವ್ಯದಿಂದ ಬದುಕೋಣ. ಏಕೆಂದರೆ ಟೀಚರ್ is not teacher but also good guider, good philosopher and good friend. So we are don't forget teachers ಎಂದು ಹೇಳುತ್ತಾ ಈ ಒಂದು ಕುರಿತು ನನ್ನ 2 ಮಾತು ಮುಗಿಸ್ತೇನೆ. ಅದೇ ಚೆನ್ನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ವಿದ್ಯಾದಾನವನ್ನು ನೀಡಿದಂಥ 4 ಗುರುಗಳ ಏನಪ್ಪ ಅಂದ್ರೆ ಈಗ ನಮ್ಮ ಹತ್ರ ಎಲ್ಲ ಅವರು ಈ ಲೋಕವನ್ನು ತ್ಯಜಿಸ್ಯಾರ. ಅವರಿಗೂ ಕೂಡ ನಾನು ಭಾವಪೂರ್ಣ ನಮನಗಳನ್ನು ಸಲ್ಲಿಸ್ತೀನಿ. ಅದೇ ಚೆನ್ನಾಗಿ ನನ್ನ ಸಹಪಾಠಿಗಳು ಕೂಡ 4 ಜನ ಅವರು ಕೂಡ ಈ ಒಂದು ಭೂಮಿಯನ್ನು ಬಿಟ್ಟು ಹೋಗಿದ್ದಾರೆ. ಅವರಿಗೂ ಕೂಡ ನಮನವನ್ನು ಸಲ್ಲಿಸ್ತೀನಿ. ಅದೇ ಚೆನ್ನಾಗಿ ಈ ಕಾರ್ಯಕ್ರಮಕ್ಕೆ ಕೆಲವರು ಅನಿವಾರ್ಯ ಕಾರಣಗಳಿಂದ ಬರುವುದಾಗಿಲ್ಲ, ಅವರಿಗೂ ಕೂಡ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಕಾರಣೀಭೂತರು.
ನಾ ಹೆಚ್ಚು ಇಲ್ಲ, ಪ್ರತಿಯೊಬ್ಬರು ಈ ನಮ್ಮ 1999 2000ನೇ ಬ್ಯಾಚಿನ ಪ್ರತಿಯೊಬ್ಬರು ಸಹೋದರ ಸಹೋದರಿಯರು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರು. ಈ ಕಾರ್ಯಕ್ರಮವನ್ನು ಗುರುವಂದನಾ ಕಾರ್ಯಕ್ರಮ ಸ್ನೇಹ ಸಮ್ಮೇಳನ ಮಾಡಲು ನಮ್ಮ 1999 2000ನೇ ಬ್ಯಾಚಿನ ನಮ್ಮ ಸಹೋದರ ಸಹೋದರಿಯರು 2021-22ನೇ ಸಾಲಿನಲ್ಲಿ ಮಾಡಬೇಕಂತ ಪೂರ್ವ ನಿಯೋಜಿತವಾಗಿ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮ ಮಾಡಬೇಕಂತ ಪೂರ್ವವಾಗಿ ಚರ್ಚಿಸಿದಾಗ ಏನೋ ನಮ್ಮ ದುರದೃಷ್ಟ ವಶಾತ್ತು ಅಥವಾ ಏನ ಪ್ರಕೃತಿ ಇದೂ ಕೊರೋನಾ ಅಂತ ಒಂದು ದೊಡ್ಡ ಪಡಂಭೂತ ಬಂದು ನಮ್ಮ ಕಾರ್ಯಕ್ರಮ ಈಗ ಪ್ರಾರಂಭ ಆಗಕ್ಕೆ ಮುಂದೆ ಪೋಸ್ಟ್ಪೋನ್ ಆಗಿದ್ದ. ಈಗ ನಮ್ಮ ಕಾರ್ಯಕ್ರಮ ಚಾಲು ಆಯ್ತು. ಆದರೆ ನಾವೆಲ್ಲರೂ ಸೇರಿದಾಗಿ ಕಾರ್ಯಕ್ರಮ ಮಾಡಲು ಮತ್ತೆ ಯಾವಾಗ ಪಣ ಕೊಟ್ಟಿವಪ್ಪ ಅಂದ್ರೆ ನಮ್ಮ ಶಾಲೆಯ ಸಂಸ್ಥೆ ವಜ್ರ ಮಹೋತ್ಸವ ಕಾರ್ಯಕ್ರಮ ಇತ್ತ, 75ನೇ ವಜ್ರ ಮಹೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ 1999 ಅಥವಾ 2000ನೇ ಬ್ಯಾಚಿನ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರರು, ನನ್ನ ಎಲ್ಲ ಸಹಪಾಠಿಗಳು ಸೇರಿದೆವು. ನಮ್ಮ ಸೀನಿಯರು ಬಂದಿದ್ರು, ಜೂನಿಯರ್ ಬಂದಿದ್ರು. ಅದು ಕೂಡ ಒಂದು ಇತಿಹಾಸದ ಪುಟಗಳಲ್ಲಿ ಬರೆದಿಡುವಂಥ ಒಂದು ಕಾರ್ಯಕ್ರಮ, ಬಬಲೇಶ್ವರ ಇತಿಹಾಸದಲ್ಲಿ ಒಂದು ಬೃಹತ್ ಒಂದು ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಿಶ್ಚಯಿಸಿಕೊಂಡು ಈ ಒಂದು ಗುರುವಂದನಾ ಕಾರ್ಯಕ್ರಮ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಮಾಡೋಣಂತೆ ಪಣ ತೊಟ್ಟಿವು. ಅದರ ಪ್ರಕಾರ ಏನಪ್ಪಾ ಅಂದ್ರೆ ಮುಂದೆ SSLC 2000ನ ಗುರುವಂದನಾ ಗೆಳೆಯರ ಬಳಗ ಕೂಡಿಕೊಂಡು ಏನು ಮಾಡಿದ್ವು, ಶಾಲೆಯಲ್ಲಿ ಇರುವಂಥ ಹಾಜರಿ ಪುಸ್ತಕ ನೋಡಿದೆವು. ಎಷ್ಟು ಬ್ಯಾಚ್ ನಮ್ಮ ವಿದ್ಯಾರ್ಥಿಗಳು ಎಷ್ಟದ, ಸುಮಾರು 194 ವಿದ್ಯಾರ್ಥಿಗಳ ಆ ಒಂದು ಹಾಜರಿ ಪುಸ್ತಕದಲ್ಲಿ ಇದ್ರ. ABC ಕ್ಲಾಸ್ 3 ಕ್ಲಾಸ್ ಕೂಡಿ ಅಷ್ಟು ನಮ್ಮದು ಕೂಡ 1999 2000ನೇ ಬ್ಯಾಚ್ ಅತಿ ದೊಡ್ಡ ಬ್ಯಾಚ್. ಆ ಒಂದು ಎಲ್ಲರನ್ನ ಅಡ್ರೆಸ್ಸನ್ನು ಕಲೆಕ್ಟ್ ಮಾಡಿಕೊಂಡು ಮುಂದೆ ಏನು ಮಾಡಿದಪ್ಪ ಅಂದ್ರೆ 19/1/2026 ಅಂದ್ರೆ ಒಂದು ವಾಟ್ಸಪ್ ಗ್ರೂಪ್ ಮಾಡಿದೆವು. ವಾಟ್ಸಪ್ ಗ್ರೂಪ್ನಲ್ಲಿ ಮೊದಲಿಗೆ ಸ್ವಲ್ಪ ಜನ ಆ್ಯಡ್ ಆದ್ರ. ಯಾಕಂದ್ರೆ ಎಲ್ಲರೂ ಅಡ್ರೆಸ್ ತೊಗೊಂಡು ಅವ್ರ ನಂಬರ್ ತೊಗೋಬೇಕಾರೆ ನಮ್ಮ ಗೆಳೆಯರು ನಮ್ಮ ಸಹೋದರರು ಅಷ್ಟಿಷ್ಟು ಕಷ್ಟಪಟ್ಟಿಲ್ಲ. ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ತಮಗೆ ಪರಿಚಿತರು ರಿಲೇಷನ್ ಅಥವಾ ತಮಗೆ ಯಾರಾದರೂ ಎಲ್ಲಿದ್ದಾರೆ ನಂಬರ್ ತೊಗೊಂಡು ಎಲ್ಲರೂ ಗ್ರೂಪ್ನಲ್ಲಿ ಒಂದುಗೂಡಿಸಿದ್ರು. ಈ ಒಂದು ಕಾರ್ಯಕ್ರಮವನ್ನು ಮಾಡಲು ಹಗರ್ಲೀರು ಎಲ್ಲರೂ ಒಂದು ಸ್ಪಂದನೆ ಮಾಡಿದ್ರು. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಏನಪ್ಪಾ ಅಂದ್ರೆ ತನು ಮನದಿಂದ ನಾವು ಅದಕ್ಕೆ ಏನಪ್ಪಾ ಅಂದ್ರೆ ಸಾಥ್ ಕೊಡ್ಬೇಕಾಗತ್ತೆ. ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ತನು ಮನ ಧನದಿಂದ ಮಾತ್ರ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಕ್ಕೆ ಕಾರಣ ಆಗ್ತತಿ. ಎಲ್ಲರೂ ಕೂಡ್ಕೊಂಡು ನಾವು ಹಣವನ್ನು ಸಂಗ್ರಹಿಸಿದೀವು. ಮತ್ತು ಅದೇ ತೆರನಾಗಿ ಹಣವನ್ನು ಸಂಗ್ರಹಿಸಿ ಕಾರ್ಯಕ್ರಮದ ಮಾಡಬೇಕಾದ್ರೆ 4 ಪೂರ್ವಭಾವಿ ಸಭೆಗಳನ್ನ ಆಯೋಜನೆ ಮಾಡಿದೆವು. 4 ಪೂರ್ವಭಾವಿ ಸಭೆಗಳನ್ನ ನಮ್ಮ ಈ ಕಾಲೇಜಿನಲ್ಲಿ ನಮ್ಮ ಸ್ಕೂಲ್ನಲ್ಲಿ ನಾವು ಏರ್ಪಡಿಸಿದೆವು. ಎಷ್ಟು 20 ಬರಲಿ ಮಂದಿ, 30 ಬರಲಿ, 50 ಬರಲಿ, ಪ್ರತಿಯೊಬ್ಬರು 4 ಪೂರ್ವಭಾವಿ ಸಭೆಗಳಿಗೆ ಬಂದರು. ಆ ದಿನದ ಒಂದು ಪೂರ್ವಭಾವಿ ಸಭೆಯಲ್ಲಿ ತಮ್ಮ ಸ್ವ ಇಚ್ಛೆಯಿಂದ ನಮ್ಮ ಸಹೋದರರು ಆವತ್ತಿನ ದಿನದ ಅಲ್ಪೋಪಹಾರ ಆಗಿರ್ಬೋದು, ತಂಪಾದ ಪಾನೀಯ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಊಟದ ವ್ಯವಸ್ಥೆಯನ್ನು ಅವರ ಹಮ್ಮಿಕೊಂಡು ಕಾರ್ಯಕ್ರಮವನ್ನು 19/4/2020 ಮಾಡಬೇಕಂತೇಳಿ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದೆವು. ಮಾಡಿದ ನಂತರ ಪ್ರತಿಯೊಂದು ಸಭೆಯಲ್ಲಿ ಫಸ್ಟ್ನೇ ಸಭೆ ಆಗಿರ್ಬೋದು, ಫಸ್ಟ್ನೇ ಸಭೆಯಲ್ಲಿ ಎಲ್ಲರೂ ಕೂಡ್ಕೊಂಡು ಏನೇನು ಮಾಡಬೇಕು ಅನ್ನುವಂಥ ಅಲ್ಪ ಒಂದು ವಿಚಾರವನ್ನು ಮಾಡಿದೆವು. 2ನೇ ಸಭೆಯಲ್ಲಿ ಏನಪ್ಪಾ ಅಂದ್ರೆ ಯಾರ್ಯಾರಿಗೆ ಕಾರ್ಯ ಚಟುವಟಿಕೆಗಳನ್ನು ಕೊಡಬೇಕಲ್ಲ, ಕಾರ್ಯಕ್ರಮ ಆಗಬೇಕಾದ್ರೆ ರೂಪರೇಷೆಗಳನ್ನು ಹೆಣಿಬೇಕಾಗತ್ತ. ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಏನಪ್ಪಾ ಅಂದ್ರೆ ಕಾರ್ಡ್ ಆಮಂತ್ರಣ ಪತ್ರಿಕೆ ಆಗಿರ್ಬೋದು, ಅದೇ ತೆರನಾಗಿ ಏನಪ್ಪಾ ಅಂದ್ರೆ ಬ್ಯಾನರ್ಗಳಾಗಿರ್ಬೋದು, ಮೂಮೆಂಟ್ಸ್ ಆಗಿರ್ಬೋದು, ಆಮೇಲೆ ಬ್ಯಾಡ್ಜ್ ಆಗಿರ್ಬೋದು, ಫೋಟೋಗಳಾಗಿರ್ಬೋದು, ಆಮೇಲೆ ಕಾಣಿಕೆಗಳನ್ನು ಕೊಡುವುದಾಗಿರ್ಬೋದು, ಹಾಲ ಶಾರ ಸನ್ಮಾನ ಸಜ್ಜಾಗಿರ್ಬೋದು, ಪ್ರತಿಯೊಂದು ಗುಂಪುಗಳನ್ನು ಮಾಡಿ ಆಹಾರ ಸಮಿತಿ, ಆಮೇಲೆ ಪ್ರಚಾರ ಸಮಿತಿ, ಆಮೇಲೆ ಏನಪ್ಪಾ ಅಂದ್ರೆ ವೇದಿಕೆ ಸಮಿತಿ ಮುಂತಾದ ಎಲ್ಲ ಸಮಿತಿಗಳನ್ನು ಮಾಡಿಕೊಂಡು ಅವರವರಿಗೆ ನಮ್ಮ ಎಲ್ಲ ಸಹೋದರರಿಗೆ ಕಾರ್ಯಚಟುವಟಿಕೆಗಳನ್ನು ಕೊಟ್ಟು ಎಲ್ಲರೂ ಏನಪ್ಪಾ ಅಂದ್ರೆ ಅದೇ ಥರನಾಗಿ ಫೋಟೋಗ್ರಾಫರು, ವಿಡಿಯೋದವ್ರು ಬೇಕು. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕಾರೆ ಪ್ರತಿಯೊಂದು ಮಾಧ್ಯಮಗಳನ್ನು ಬಳಸಿ, ವಾಟ್ಸಪ್ ಆಗಿರ್ಬೋದು, ಆಮೇಲೆ ಫೇಸ್ಬುಕ್ ಆಗಿರ್ಬೋದು, ಕಾಲ್ ಕರೆಗಳಾಗಿರ್ಬೋದು, ಎಲ್ಲವನ್ನು ಮಾಡಿ ಎಲ್ಲ ಶಿಕ್ಷಕರಿಗೂ ಮತ್ತು ಈ ಶಾಲೆ ಏನಪ್ಪಾ ಅಂದ್ರೆ ಶಾಲೆಯ ಪ್ರಧಾನ ಕಾರ್ಯದರ್ಶಿ ಮನೆಗೆ ಎಲ್ಲರೂ ಗೆಳೆಯರು ಕೂಡಿಕೊಂಡ ಆಮಂತ್ರಣ ಪತ್ರಿಕೆಗಳನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದೆವು. ಪ್ರತಿಯೊಬ್ಬ ಶಿಕ್ಷಕರು
ನಮ್ಮ ಗುರು ಮಾತೆಯರು ಗುರುಗಳು ಏನಪ್ಪ ಅಂದ್ರೆ ಈ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಆಮೇಲೆ ಈ ಸಂಸ್ಥೆಯನ್ನು ಕಟ್ಟಲು ಕಾರಣೀಭೂತರು ಸರು, ವಿ ಎನ್ ಸರು, ಪ್ರತಿಯೊಬ್ಬರು ಆಯ್ತಪ್ಪ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಖಂಡಿತ ಅಂತೇಳಿ ಸಂತೋಷದಿಂದ ಎಲ್ಲರೂ ಯಾರ ಮನೆಗೆ ಹೋದ್ರು ನಮ್ಮನ್ನ ಹಾಗೆ ಬರಗೈಲಿ ಕಳಿಸಿಲ್ಲ. ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಇನ್ನೇನು ಬರ್ತೀರಪ್ಪ ಬಂದಿರಿ ನೀವೆಲ್ಲ ಏನಪ್ಪ ಶರಬತ್ ಕೊಡ್ರಿ, ತಂಪಾದ ಪಾನಿಗಳನ್ನು ಕೊಡ್ರಿ, ನೀರು ಕೊಡ್ರಿ, ಚಹಾ ಕೊಡ್ರಿ, ನಾಷ್ಟ ಮಾಡ್ರಿ. ನಾವು ಎಷ್ಟೇ ಬೇಡ ಸರ್ ಎಲ್ಲ ಕಡೆ ಮಾಡಿ ಬಂದೀವ್ರಿ, ಎಲ್ಲರ ಮನೆಯಲ್ಲಿ ಮಾಡೀವ್ರಿ, ಅಲ್ಲಿ ಮಾಡೀವಿ 10 ಮನೆ ಆಗೈತಿ, ನೀವು ಮಾಡಬೇಕಪ್ಪ ಅಂತೇಳಿ ಅವರ ನಮಗೆ ಸ್ವಲ್ಪ ಮುಜುಗರನೂ ಆಯ್ತಾ. ಯಾಕಂದ್ರೆ ಅಲ್ಲಿ ಅಕ್ಕೋರು ಅಥವಾ ಅವ್ರ ಮಕ್ಕಳು ಮನ್ಯಾಗ ಶರಬತ್ತುಗಳನ್ನ ಮಾಡಿದ್ರೆ ನೀರು ತಂದು ಕೊಡ್ಬೇಕಾದ್ರೆ ತಂಪಾದ ಪಾನಿಗಳನ್ನ ಕೊಡ್ಬೇಕಾದ್ರೆ ಸ್ವಲ್ಪ ಸರ್ ತಂದು ಕೊಡಕತ್ರ ಅಂದ್ರೆ ಕಲಿಸಿದ ಗುರುಗಳ ಕೊಡಕತ್ತರೆ ಸ್ವಲ್ಪ ನೋವು ಆಯ್ತಾ. ಆದ್ರೂ ಕೂಡ ಅವ್ರಂದ್ರು ತಮ್ಮ ನೀವು ಈಗ ನಮ್ಮ ವಿದ್ಯಾರ್ಥಿಗಳ ಆದ್ರೆ ನೀವು ಬಂದಿದ್ದು ಎದಕ್ಕಪ್ಪ, ಎಷ್ಟಾಗಿ ಬಂದಿರಿ ನಮ್ಮ ಮನೆಗೆ, ನೀವು ನಮ್ಮ ಅತಿಥಿಗಳ, ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಲೇಬೇಕಂತೇಳಿ ನಮ್ಮ ಗುರುಗಳು ಹೇಳಿದ್ರ. ಅವ್ರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ನಮ್ಮದು ನಿಮ್ಮದಲ್ಲ ಕಾರ್ಯಕ್ರಮ. ಇದು ಕಾರ್ಯಕ್ರಮ 1999 2000ನೇ ಬ್ಯಾಚಿನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲ ಕಾರಣೀಭೂತರು, ಹಗಲಿರುಳು ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದಂಥ ತಮ್ಮೆಲ್ಲರಿಗೂ ವಂದನೆಗಳು ತಿಳಿಸುತ್ತಾ, ಈ ಮತ್ತು ನಮ್ಮ ಶಾಲೆಯ ಸ್ಕೂಲ್ನ ಹೆಮ್ಮೆಯ ವಿಷಯ ಏನಪ್ಪಾ ಅಂದ್ರೆ ಆಡು ಮುಟ್ಟದ ಗಿಡವಿಲ್ಲ, ಎಲ್ಲ ಇಲಾಖೆಯಲ್ಲಿ ಪ್ರತಿನಿಧಿಸಿದ ವಿದ್ಯಾರ್ಥಿಗಳಿಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಪ್ರತಿಯೊಂದು ಇಲಾಖೆಯಲ್ಲಿ ನಮ್ಮ ಬ್ಯಾಚ್ದಾಗಿರ್ಬೋದು, ನಮ್ಮ ಸೀನಿಯರ್ ಆಗಿರ್ಬೋದು, ಜೂನಿಯರ್ ಆಗಿರ್ಬೋದು, ಈ ಕಾಲೇಜಿನಲ್ಲಿ ಕಲಿತು ವಿದ್ಯಾಭ್ಯಾಸ ಮಾಡಿ ಪ್ರತಿಯೊಂದು ರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಇದೆಲ್ಲ ಯಾರ ಕಾರಣಪ್ಪ ಅಂದ ತಮ್ಮ ಗುರುಗಳ ಭಿಕ್ಷೆ ನಮಗ ನೀಡಿರಿ, ಅದೇ ಒಂದು ಕಾರಣ ಅಂತೇಳಿ ನಾ ಖಂಡಿತವಾಗಿ ಹೆಮ್ಮೆಯಿಂದ ಹೇಳಲು ಇಚ್ಛಾ ಪಡ್ತಿದ್ದೆ. ಯಾಕಂದ್ರೆ ನಾವು ಕಲ್ಲಿದ್ದೀವಿ ಕಾಡಗಲ್ಲ, ಎಲ್ಲರನ್ನೂ ಕಲ್ಲಿನ ಮೂರ್ತಿಗಳನ್ನ ಕೆತ್ತಿ ನಮ್ಮನಿಗೆ ವಿದ್ಯಾಭ್ಯಾಸ ಕೊಟ್ಟು ನಮಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ನೀವೆಲ್ಲರೂ ನಮ್ಮನ್ನ ಬೆಳೆಸಿ ವಿದ್ಯಾದಾನವನ್ನು ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ತಂದಿರಿ ಗುರುಗಳೇ. ಗುರುಗಳೇ ನಿಮಗೆ ಏನು ಮಾಡಿದ್ರು ತಪ್ಪು, ಏನು ಮಾಡಿದ್ರು ನಾವು ಕಡಿಮೆನೆ. ನಿಮ್ಮೆಲ್ಲರಿಗೆ ಒಂದು ಶಿರಸಾಷ್ಟಾಂಗವನ್ನ ನಮಸ್ಕಾರವನ್ನ ನನ್ನ ಗೆಳೆಯರ ಬಳಗದಿಂದ ಇಲ್ಲೇ ಮಾಡುತ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ತಾವೆಲ್ಲ ಕಾರಣೀಭೂತರಾಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಒಂದು ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಬ್ಯಾಚ್ 1999 2000ನೇ ಬ್ಯಾಚ್ ಇಲ್ಲಿಗೆ ಬಿಡುವುದಿಲ್ಲ. ಮುಂದಿನ ಸಾಮಾಜಿಕ ಕಾರ್ಯಗಳಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತೀವಿ. ಈ ಒಂದು ಶಾಲೆಗೆ ಮತ್ತು ನಮ್ಮೂರಿಗೆ, ಈ ಒಂದು ನಮ್ಮ ತಾಲೂಕಿಗೆ, ಸಮಾಜಕ್ಕೆ, ಜಿಲ್ಲೆಗೆ ಹೆಸರನ್ನು ತರ್ತೀವಿ ಅಂತ ಈ ಮೂಲಕ ನಾವು ವಾಗ್ದಾನ ಮಾಡುತ್ತಾ ತಮ್ಮೆಲ್ಲರಿಗೂ ಒಂದು ದಿವಸ ನನ್ನ 4 ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರತಿರೂಪ. ಗುರುಗಳೆಂದರೆ ಜ್ಞಾನ ದಾಸೋಹಿಗಳು, ಗುರುಗಳೆಂದರೆ ದೇಶ ನಿರ್ಮಾಣದ ಶಿಲ್ಪಿಗಳು. ಈ ರೀತಿಯಾಗಿ ಗುರುಗಳ ಒಂದು ಮಹತ್ವವನ್ನು ಜಗತ್ತಿಗೆ ತಿಳಿಸಿರ್ತಕ್ಕಂಥ ಅಥವಾ ಗುರುವಿನ ಒಂದು ಮಹತ್ವ ಇಡೀ ಪ್ರಪಂಚದಲ್ಲೇ ಎಲ್ಲ ವೃತ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠ ವೃತ್ತಿ ಎಂದರೆ ಅದು ಶಿಕ್ಷಕ ವೃತ್ತಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಸಹೋದರನಿಗೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ರೂಪುರೇಷ ಇದು ಸುಮಾರು 2019 ಆಗಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅನಿವಾರ್ಯ ಕಾರಣಗಳಿಂದ ಇದು ಮುಂದೂಡುತ್ತಾ ಬಂತು. ಆದರೆ ಇದಕ್ಕೆ ಒಂದು ಜೀವಂತ ಸಾಕ್ಷಿ ಅಂದರೆ ಇವತ್ತಿನ ಒಂದು ಕಾರ್ಯಕ್ರಮ ಅಂತೇಳಿ ಹೇಳ್ಬೋದು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನು ಮನ ಧನದಿಂದ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಬಗ್ಗೆ ಒಂದು 4 ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿರ್ತಕ್ಕಂಥ ಸಹೋದರನಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಇವತ್ತು ಮಹಾದೇವ ಸ್ವಾಮಿಗಳ ಅನುಪಸ್ಥಿತಿಯಿಂದ ಈಗ ಮೊದಲಿಗೆ ಹಿರಿಯ ಜೀವಿಗಳಾದಂಥ ಘನ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ವಿ ಎಂ ಬೇಳೂರು GVS ಸಂಘದ ಹಿರಿಯ ಜೀವಿಗಳು, ಈ ಶಾಲೆ ಕಟ್ಟಡಕ್ಕಾಗಿ ಅವರು ತುಂಬ ಶ್ರಮಿಸಿದ್ದಾರೆ. ತುಂಬ ಹಳೆಯ ಜೀವಿಗಳು. ಈಗ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಸಂಸ್ಥೆಯ ಕಾರ್ಮಿಕರು ಬೇಳೂರು ಸರ್ ಅವರು ಹಿರಿಯ ಜೀವಿಗಳಿಗೆ ಸನ್ಮಾನ ನಡೀತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ನಾವೆಲ್ಲರೂ ಎಲ್ಲ ಸ್ನೇಹಿತರು ಗೌರವಿಸಬೇಕು. ತದನಂತರ ಶ್ರಮಿಸಿ ಸಂಸ್ಥೆ ಹೆಮ್ಮರವಾಗಲು ಕಾರಣೀಭೂತರಾದಂಥ
ಗೌರವಿಸ್ತಾ ಇದ್ದಾರೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಒಂದು ನಿರ್ದಾಕ್ಷಿಣ್ಯ ಮಕ್ಕಳ ಕಲಿಕೆಗೆ ಕೊಡುವರು ಮೊದಲ ಪ್ರಾಧಾನ್ಯ, ಅದುವೇ ನಮ್ಮೆಲ್ಲರ 7 ಜನ್ಮದ ಪುಣ್ಯ. ಈ ರೀತಿಯಾಗಿ ಆಡಳಿತಾತ್ಮಕವಾಗಿ ಹಾಗೂ ಭೂಗೋಳಶಾಸ್ತ್ರದಲ್ಲಿ ಭೂಗೋಳ ತಜ್ಞರೇ ಎನ್ನುವ ಹಾಗೆ ಬಹಳಷ್ಟು ಅದ್ಭುತವಾದಂತಹ ಒಂದು ಜ್ಞಾನದ ಬೆಳಕನ್ನು ಹೊಂದಿರತಕ್ಕಂಥ ಜೆ ಕುರಂದ್ವಾಳೆ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಶಿಷ್ಯರದು ಗುರುಗಳು ಕೇವಲ ವಿದ್ಯೆ ಕಲಿಸುವುದಿಲ್ಲ, ಬದುಕಿನ ಮೌಲ್ಯ, ಶಿಸ್ತು, ಧೈರ್ಯ ಮತ್ತು ಗುರಿಯನ್ನು ಸಾಧಿಸುವ ಮಾರ್ಗವನ್ನು ತೋರಿಸಿ ನಮ್ಮನ್ನು ಉತ್ತಮ ನಾಗರಿಕರನ್ನಾಗಿ ರೂಪಿಸುತ್ತಾರೆ. ನಮ್ಮ ಯಶ್ವಿ ಗುರುಗಳು ಪಿಯುಯಲ್ಲಿ ನಮಗೆ ತುಂಬಿಕೊಂಡಿರುವಂತಹ ತಾವು ಜ್ಞಾನದ ಪರಿಮಳವನ್ನು ಬೀರಿದಿರಿ. ತಂದೆ ತಾಯಿ ಮತ್ತು ಗುರುಗಳ ಬದುಕಿನ ಅಡಿಪಾಯ ನಮ್ಮ ಬದುಕು ರೂಪಿಸಿದ ಇತರ ಗುರುಗಳಾದ ಆಯಾ ಸುಂಡೇಗಾರ್ ಸರ್ 11/9/1962 ಜನನ, ಬಸವನಾಳ ಸ್ಥಳ, ತಾಲೂಕು ಬಸವನಬಾಗೇವಾಡಿ, ಜಿಲ್ಲೆ ವಿಜಯಪುರ, ಟೋಟಲ್ 30. ದಿಟ್ಟವಾಗಿ ನಡೆಯುವಂತೆ ಹರಸಿದ ಬದುಕಿನ ನಿಜವಾದ ನಡೆಯುವುದನ್ನು ಕಲಿಸಿದ ನಡೆಯುವುದಿಗೆ ಉತ್ತಮ ನಡೆಯನ್ನು ಕಲಿಸಿದ ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ಗುರುವರೆಲ್ಲರಿಗೂ ಸಾವಿರ ಶರಣಾರ್ಥಿಗಳು ಎಂದು ಹೇಳ್ತಾ ದಯವಿಟ್ಟು ಹಿಂದೆ ಕೊಟ್ಟಂತ ಎಲ್ಲ ಆತ್ಮೀಯ ಸ್ನೇಹಿತರು ಹಿಂದೆ ಬರಬೇಕು. ಯಾಕಂದ್ರೆ ನಾವೆಲ್ಲರೂ ಒಂದೇ ಗೂಡಿನ ಹತ್ತಿರ ಫೋಟೋ ಎಲ್ಲರಿಗೂ ಫೋಟೋ ಬರ್ತಾವ. ದಯವಿಟ್ಟು ಕೂತ್ಕೊಳ್ರಿ. ಸನ್ಮಾನ ಮಾಡುವಾಗ ಗೌರವಿಸೋಣ. ಚಪ್ಪಾಳೆ ಮುಖಾಂತರ ನಮ್ಮ ಗುರುಗಳನ್ನ ಗೌರವಿಸೋಣ. ಉತ್ತಮವಾದ ವಿದ್ಯಾರ್ಥಿಗೆ ನಮ್ಮಲ್ಲಿ ಆದರ್ಶಗಳನ್ನು ಬೆಳೆಸಿದಂತ ನಮ್ಮ ಮಲ್ಲೇಶ್ವರ ಜಿಲ್ಲೆ ವಿಜಯಪುರ 21 ವರ್ಷ ಟೀಚರ್ ಆಗಿದ್ದರು, 9 ವರ್ಷ ಪ್ರಿನ್ಸಿಪಾಲ್, ಟೋಟಲ್ 30 ವರ್ಷ ಅವರ ಸರ್ವಿಸ್. ನಮ್ಮ ಆತ್ಮೀಯ ಸ್ನೇಹವನ್ನು ಭಾವಿಸಬಾರದು. ದಯವಿಟ್ಟು ಒಂದು ವಿನಂತಿ, ಒಂದು ಸಲ ವೇದಿಕೆ ಮೇಲೆ ಹೋಗಿ ಬಂದವರು ದಯವಿಟ್ಟು ಇನ್ನೊಬ್ಬರಿಗೆ ಹಿಂದೆ ಇದ್ದವರು ದಯವಿಟ್ಟು ಬರಬೇಕು. ಯಾರು ಅನ್ಯತಾ ಭಾವಿಸಬಾರದು. ನಾವೆಲ್ಲರೂ ಆತ್ಮೀಯ ಸ್ನೇಹಿತರ 25 ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ 8, 9, 10ನೇ ತರಗತಿಯ ಬಾಲ್ಯದ ಸವಿ ನೆನಪುಗಳ ಸಂಭ್ರಮದ ದಿನವನ್ನು ನಾವು ಇಂದು ನೆನೆಸ್ತಾ ಇದ್ದೇವೆ. ದಯವಿಟ್ಟು ಹಿಂದೆ ಇರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರು ಅಡಿಯಪ್ಪ ಕೋಟ್ಯ ಹಾಗೂ ಎಲ್ಲ ಸ್ನೇಹಿತರು ಬರಬೇಕು. ಸ್ನೇಹಿತರು ಎಲ್ಲ ಆತ್ಮೀಯ ಸ್ನೇಹಿತರು ಒಂದು ಎಲ್ಲ ಗುರುವರಿಗೆ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೇವೆ. 1/1963 ತಾಲೂಕು ಹತ್ತನೇ ಜನ್ಮಸ್ಥಳ ಶಿರೂರು, ಜಿಲ್ಲೆ ಬೆಳಗಾವಿ. 10 ವರ್ಷ ಪ್ರಿನ್ಸಿಪಾಲ್, 23 ವರ್ಷ ಲೆಕ್ಚರ್, ಟೋಟಲ್ 33 ವರ್ಷ ಇಲ್ಲಿ ನಮ್ಮ ಸರ್ವಿಸ್ ಮಾಡಿದ್ದಾರೆ. ಅವ್ರ ಎಜುಕೇಷನ್ ಬಂದು MA. ದಯವಿಟ್ಟು ಎಲ್ಲ ಸ್ನೇಹಿತೆ ಹಾಗೂ ಸ್ನೇಹಿತ ಬಳಗದವರು ಭೇದ ಭಾವಗಳನ್ನು ಹತ್ತಿರವೇ ಕಲಿಸಿಕೊಳ್ಳದ ತಾವು ನಮ್ಮ ಪ್ರೀತಿಯ ಸಿಹಿ ಸಲ್ಲಿಸಿದೆ ಅಂತ ದೃಷ್ಟಿ ಹೊಂದಿಸಿಕೊಂಡು ಉತ್ತಮವಾದಂಥ ಈ ವಿಷಯ ನಾವು ಪ್ರಭುತ್ವವನ್ನು ಇಂದು ನಾವು ಇಂಗ್ಲೀಷನ್ನು ಹೊಂದಿದ್ದೀವಿ. ಜೊತೆಗೆ ಹ್ಯಾಂಡ್ ರೈಟಿಂಗ್, ಉತ್ತಮವಾದ ಹ್ಯಾಂಡ್ ರೈಟಿಂಗ್ ನಾವು ಬದಲಾವಣೆ ಆಗಿದ್ದೇ ನಮ್ಮ ನರೇಂದ್ರ ಸರ್ ಅವರಿಂದ. ಯಾಕಂದ್ರೆ ಪ್ರಾಥಮಿಕದಲ್ಲಿ ಜೋರಾದ ಚಪ್ಪಾಳೆಯಲ್ಲಿ ನಾವು ನರೇಂದ್ರ ಸರ್ ಅವರನ್ನ ಈಗ ಮುಂದಿನ ತಯಾರಿ MBA ರೆಮಿನಾಳ್ ಸರ್ ಪ್ರಾಚಾರ್ಯರು, ಈಗ PU ಕಾಲೇಜಿನ ಪ್ರೆಸೆಂಟ್ ಪ್ರಾಚಾರ್ಯರು ಕೂಡ. ಟೋಟಲ್ ಅವರು 30 ವರ್ಷ ನಮ್ಮ ಶಾಲೆಯಲ್ಲಿ ಸರ್ವಿಸ್ ಮಾಡಿದ್ದಾರೆ.
26 ವರ್ಷ ಅಧ್ಯಕ್ಷರಾಗಿದ್ದರು. ಅವ್ರು ಹೇಳ್ತಾರೆ ಯಾಂತ್ರಿಕ ಹಾಗೂ ಇಂಗ್ಲಿಷ್ ಓದುವರನ್ನ ಕಲಿತುಕೊಂಡು ನಾವು 8ನೇ ತರಗತಿಯ ತದನಂತರ ಈಗ ಮುಂದಿನ ಸನ್ಮಾನ MP ರೆಡ್ನಾಳ್ ಸರ್ ಪ್ರಾಚಾರ್ಯ ಜಿಲ್ಲೆ ತುಮಕೂರು. 24 ವರ್ಷ ಉಪನ್ಯಾಸಕರು, 2 ವರ್ಷ ಪ್ರಿನ್ಸಿಪಾಲ್, ಟೋಟಲ್ 26 ವರ್ಷ ಇವರು ನಮ್ಮ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪಾರ್ಟಿಕಲ್ ಸೈನ್ಸ್ ಇವರು ನಮಗೆ ಸಬ್ಜೆಕ್ಟ್ ಅನ್ನು ಹೇಳ್ತಾ ಇದ್ರು. ಮುಂದಿನ ತಯಾರಿ ತುಮಕೂರು ಸರ್ ಅವರಿಗೆ. ಸ್ನೇಹ ಅಂದ್ರೆ ಹೇಗೆ ಇರಬೇಕಂತೂ ನಮ್ಮ ಗಡದೆ ಸರ್ ಮತ್ತು ತುಮಕೂರು ಸರ್ ನೋಡಿ ಕಲಿಬೇಕು ನಾವು. ಅವರು ಒಬ್ಬರು ಬಯಲು ಇವರು ರಾಜ್ಯಶಾಸ್ತ್ರ ವಿಷಯವನ್ನ ಬಹಳಷ್ಟು ಅಚ್ಚುಕಟ್ಟಾದ ಕ್ರಮ ಹಾಗೂ ಗೌರವ ಸಮರ್ಪಣೆ ನಡೀತಾ ಇದೆ. ಇವರಿಗೆ ನಮ್ಮೆಲ್ಲ ಆತ್ಮೀಯ ಸಹೋದರ ಸಹೋದರಿಯರು ಒಂದು ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ಅವರನ್ನ ಗೌರವಿಸೋಣ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನು ಮೂಡಿಸುವುದೇ ಶಿಕ್ಷಣ ಅಂತ ನಮ್ಮ ದೈಹಿಕ ಗುರುಗಳಾಗಿರುವಂಥ MS ತಮ್ಮಗೊಂಡ ಗುರುಗಳು 22/7/1958 ಜನನ, ಜನ್ಮಸ್ಥಳ ಬಬಲೇಶ್ವರ್, ತಾಲೂಕು ಬಬಲೇಶ್ವರ್, ಜಿಲ್ಲೆ ವಿಜಯಪುರ. ಆದರೆ ಶಿಕ್ಷಕರು ಇಲ್ಲದಿದ್ದರೆ ಇವರಾರು ಇಲ್ಲ ಎನ್ನುವ ಮಾತನ್ನ ಸಮರ್ಪಣೆ ಮಾಡಿರ್ತಕ್ಕಂಥ ಗುರುವರರಿಗೆ ಅಭಿನಂದನೆಗಳು. ತಮ್ಮಗೊಂಡ ಗುರುಗಳು ನಮ್ಮೆಲ್ಲರಿಗೂ ಒಂದು ದೈಹಿಕ ಶಿಕ್ಷಣವನ್ನ ಹೇಳಿಕೊಟ್ಟಿರ್ತಕ್ಕಂಥವ್ರು. ಆಟ ಮಕ್ಕಳ ಮನಸ್ಸಿನಲ್ಲಿ ಒಂದು ಅದ್ಭುತ ಪ್ರತಿಭೆಯನ್ನ ಹೊರಹಾಕುವಂತ ಒಂದು ಕಾರ್ಯಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥವರು. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸನ್ನ ರೂಢಿಸುವುದೇ ಶಿಕ್ಷಣ ಅಂತಕ್ಕಂಥ ಮಾತನ್ನ ಅಂದು ಮಕ್ಕಳಿಗೆ ಕ್ರೀಡೆ ಅನ್ನೋದು ಬಹಳಷ್ಟು ಮುಖ್ಯ. ಈ ಮಾತನ್ನ ಹೇಳಿರ್ತಕ್ಕಂಥದ್ದು ಜಾರ್ಜ್ ವಾಷಿಂಗ್ಟನ್. ವೇದಿಕೆಯ ಮೇಲೆ ಸನ್ಮಾನಿತವಾಗಿರ್ತಕ್ಕಂಥ ನಮ್ಮ ಆತ್ಮೀಯವಾಗಿರ್ತಕ್ಕಂಥ ಪೂಜನೀಯ ಗುರುಮಾತೆಯರಾಗಿರ್ತಕ್ಕಂಥ ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕಾಗಿ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವವನ್ನು ಸಮರ್ಪಿಸೋಣ. ಗುರುಮಾತೆಯರು ನಮಗೆ ಕನ್ನಡ ವಿಷಯವನ್ನ ಹೇಳಿಕೊಡ್ತಾ ಇದ್ರು. ಕನ್ನಡದಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ನಮ್ಮೆಲ್ಲರಿಗೂ ಮನ ಮುಟ್ಟುವ ಹಾಗೆ ವಿವರಣೆಯನ್ನ ನೀಡ್ತಕ್ಕಂಥ ಒಬ್ಬ NP ಬಿರಾದಾರ್ ಪ್ರಾಚಾರ್ಯರು ಡಿಗ್ರಿ ಕಾಲೇಜ್ ಅವರ ಮುಂದಿನ ಸನ್ಮಾನ. NP ಬಿರಾದಾರ್ ಸರ್ ಅವರು ಈಗ 32 ವರ್ಷ ಸರ್ವಿಸ್ ನಮ್ಮ ಶಾಲೆಯಲ್ಲೇ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಪ್ರಿನ್ಸಿಪಾಲ್ ಆಗಿರೋ ಸರ್ ಅವರು ಈಗ ಸ್ಟೇಜ್ ಮೇಲೆ ಬರಬೇಕು. ಸಿದ್ದು ಬಿರಾದಾರ್ ಸರ್ ಪ್ರಾಚಾರ್ಯರು ಸ್ಟೇಜ್ ಮೇಲೆ ಬರಬೇಕಾಗಿ ವಿನಂತಿ. ಇನ್ನು ವೇದಿಕೆ ಮೇಲೆ ಬರಬೇಕಂತ ನಮ್ಮ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ವೇದಿಕೆ ಮೇಲೆ ಬರದೇ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ಸ್ನೇಹಿತರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ರಯಾಣ ಉದಾರ್ ಮೇಡಮ್ ಅವರಿಗೆ ಮುಂದಿನ ಸನ್ಮಾನ. ಶಾಂತವೀರ ಪ್ರಾಥಮಿಕ ಶಾಲೆಯ ನೆನಪಿನ ಸಂಭ್ರಮ ಎಂದು ನಗು ಹಂಚಿಕೊಳ್ಳುವವರು ಹಲವರು ಸಿಗುತ್ತಾರೆ, ಆದರೆ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಕಡಿಮೆ. ನಿಮ್ಮ ನೋವನ್ನು ತನ್ನಂತೆ ಕಾಣುವವನೇ ನಿಜವಾದ ಸ್ನೇಹಿತ ಎನ್ನುವಂತೆ ಅಂತ ಇವರ ನಂತರ ನಮ್ಮನ್ನು ಅಗಲಿದ ಐಹೊಳಿ ಸರ್ ಅವರ ಸುಪುತ್ರರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸನ್ಮಾನ್ಯ ಶ್ರೀ ಪ್ರಶಾಂತ್ ಐಹೊಳಿ ಅವರು ಪ್ರೌಢಶಾಲೆ ಇಂಡಿ ಶಾಲೆಯ ಮುಖ್ಯ ಗುರುಗಳು
ಅವರಿಗೆ ಈಗ ಸನ್ಮಾನ ನೆರವೇರ್ತಾ ಇದೆ. ತದನಂತರ ಇದಾದ ನಂತರ ನಮ್ಮ ಐಹೊಳೆ ಸರ್ ಅವರ ಸುಪುತ್ರರಾದಂಥ ಪ್ರಶಾಂತ್ ಐಹೊಳೆ ಅವರಿಗೆ ಸನ್ಮಾನ. ಹೆಂಗನವರು ಸರ್ ಆಗಲಿ, ಮತ್ತು ಐಹೊಳೆ ಸರ್, ಪಾಟೀಲ್ ಸರು, ಬಡಿಗೇರ್ ಸರು, ಇವರೆಲ್ಲ ತುಂಬ ನೆನಪಿಗೆ ಬರ್ತಾ ಇದ್ದಾರೆ. ಇವಾಗ ಐಹೊಳೆ ಸರ್ ಮಗನಾದಂಥ ಪ್ರಶಾಂತ್ ಐಹೊಳೆ ಅವರಿಗೆ ಮುಂದಿನ ಸನ್ಮಾನ. ಐಹೊಳೆ ಸರರ ಕೇಳಿದ್ರು ಕೂಡ ಅವರು ಬಹಳ ಸಂಯಮದಿಂದ ಉತ್ತರವನ್ನ ನೀಡ್ತಕ್ಕಂಥ ಒಬ್ಬ ಶ್ರೇಷ್ಠ ಗುರುಗಳು. ಆದ್ರೆ ನಮ್ಮೆಲ್ಲರ ದುರಾದೃಷ್ಟ ಅಂತೇಳಿ ಹೇಳ್ಬೋದು, ಅವರಿಂದ ನಮ್ಮ ಕಣ್ಮುಂದೆ ಇಲ್ಲ. ಆದರೂ ಕೂಡ ಅವರ ಚಿರಂಜೀವಿಯವರಿಗೆ ನಾವು ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅವರು ಹೇಳಿಕೊಟ್ಟಿರ್ತಕ್ಕಂಥ ಒಂದು ಪಾಠ ನಮ್ಮ ಕಣ್ಮುಂದೆ ಬರ್ತಾ ಇದೆ ಅಂತೇಳಿ ಹೇಳ್ಬೋದು. ಅವರಿಗೆ ನಮ್ಮೆಲ್ಲ ಸ್ನೇಹಿತೆಯರು ಚಪ್ಪಾಳೆ ತಟ್ಟು. ದೇಂಗನವರ ಗುರುಗಳ ಚಿರಂಜೀವಿಯವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ದೇಂಗನವರ ಗುರುಗಳ ಬಗ್ಗೆ ಹೇಳಬೇಕಪ್ಪ ಅಂದ್ರೆ, ದೇಂಗನವರ ಗುರುಗಳು ಕನ್ನಡವನ್ನ ಓದಿಸ್ತಾ ಇದ್ರು. ಕನ್ನಡದಲ್ಲಿ ವ್ಯಾಕರಣಾಂಶಗಳಾಗಿರ್ಬೋದು, ಸಂಧಿ ಸಮಾಸಗಳಾಗಿರ್ಬೋದು, ಅದರ ಜೊತೆಗೆ ಯಾವಾಗಲೂ ನಗು ಮೊಗದಿಂದ ಹಸನ್ಮುಖರಾಗಿ ಎಲ್ಲರನ್ನ ಮಾತನಾಡಿಸ್ತಕ್ಕಂಥ ಒಂದು ವೃತ್ತಿ ಅವರದು. ಹಾಗಾಗಿ ಆ ಗುರುಗಳನ್ನ ನಾವು ಈ ಸಂದರ್ಭದಲ್ಲಿ ಇದನ್ನು ಹೇಳಿದವರು ಸ್ವಾಮಿ ವಿವೇಕಾನಂದರು. ಪ್ರಸ್ತುತ ವೇದಿಕೆಯ ಮೇಲೆ ಸನ್ಮಾನಿತರಾಗ್ತಕ್ಕಂಥ ರುದ್ರಗೌಡ ಬಿರಾದಾರಿಯವರು ಬಹಳಷ್ಟು ಸರಳ ಜೀವಿಗಳು, ಎಲ್ಲರನ್ನ ಮಾತನಾಡಿಸ್ತಕ್ಕಂಥ ಒಂದು ಪ್ರವೃತ್ತಿಗಿರ್ತಕ್ಕಂಥವರು, ಒಳ್ಳೆಯ ಸ್ನೇಹ ಜೀವಿಗಳು ಕೂಡ ಹೌದು. ರುದ್ರಗೌಡ ಬಿರಾದಾರ್ ಅವರಿಗೆ ಸನ್ಮಾನ ಮಾಡಲಾಗುತ್ತಿದೆ. ನಾವು SSLC ಮುಗಿದ ಮೇಲೆ 26 ವರ್ಷವರೆಗೆ ಯಾರ ಮುಖಾನೂ ಯಾರು ನೋಡಿದ್ದಿಲ್ಲ. ಈ ಫಂಕ್ಷನ್ ಮಾಡಬೇಕಾದ್ರೆ ನಾವೆಲ್ಲರೂ ಕೆಲವೊಂದು ಲೋಕಲ್ ಹುಡುಗರು ಸಿಗ್ತಿದ್ದೀವಿ. ಆ ದೋಸ್ತ್ ಮಾಡೋಣ, ಎಲ್ಲರೂ ಫಂಕ್ಷನ್ ಮಾಡೋಣ, ಭೇಟಿ ಆಗೋಣ ಅಂತ ಹೇಳ್ತಿದ್ದೀವಿ. ಬಟ್ ಈ ಫಂಕ್ಷನ್ ಮಾಡಲೇಬೇಕು ಅಂತೇಳಿ ನಾವು 4 ಜನ, ಜವಳಿ ಸರು, ಉದಯ್, ಆದಮುಲ್ಲಾ, ನಾನು 4 ಜನ ಆರಂಭ ಮಾಡಿದ್ದೀವಿ. ಆರಂಭ ಮಾಡಿದ ಮೇಲೆ 3.5 ತಿಂಗಳು ನಾವು ಪ್ರತಿ ದಿನಾನೂ ಎಲ್ಲ ಫಂಕ್ಷನ್ ಬಗ್ಗೆನೇ ಯೋಚನೆ ಮಾಡಿದ್ದೀವಿ. 3 ಸಾರಿ ಮೀಟಿಂಗ್ ಮಾಡಿದ್ದೀವಿ, ಪೂರ್ವ ಸಭೆ ಮೀಟಿಂಗ್ ಮಾಡಿದ್ದೀವಿ. ಕೆಲವೊಂದು ಜನ ಬಂದರು, ನಾನು ಕಲಿಸಿದೆ, ಆ ಕೆಲಸಿದೆ, ಎಲ್ಲರೂ ಬಿಜಿ ಆಗಿಬಿಟ್ರು. ಬಿಜಿ ಆದಂಥ ನಮ್ಮ ಗೆಳೆಯರು ಕೆಲವರು ಫಸ್ಟ್ ಮೀಟಿಂಗಲ್ಲಿ ಬಂದು ಎಲ್ಲ ಭೇಟಿ ಆದ್ದೀವಿ, ಮಾಡಿದ್ವಿ. ಈ ಡೈರೆಕ್ಟ್ ಫಂಕ್ಷನ್ಗೆ ಬಂದರು. ಎಲ್ಲ ನಾನು ಬಿಜಿದು ದೋಸ್ತ್, ಯಾರಿಗೂ ನನಗೆ ಬರೋಕ್ಕಾಗಲ್ಲ. ಕೆಲವೊಬ್ರು ಫೋನ್ ಕೂಡ ರಿಸೀವ್ ಮಾಡಿಲ್ಲ. ಎಲ್ಲರಿಗೂ ನಾನು ಅಟೆಂಡ್ 10 ಸರಿ ಮಾಡಿದ್ದೀನಿ. ಇದು ಏನು ನನ್ನ ಯಾವ ಸ್ವಾರ್ಥನೂ ಇಲ್ಲ, ನಮ್ಮ ಗುರುಗಳನ್ನು ನೋಡಬೇಕು ಅನ್ನೋ ಉದ್ದೇಶ ನನ್ನಲ್ಲಿ ಇತ್ತು ಅಷ್ಟೇ. ಇನ್ನು ಮುಂದಿನ ಜನ್ಮದಲ್ಲಿ ಇಂಥ ಗುರುಗಳನ್ನು ನಾವು ಪಡಿಬೇಕಾದ್ರೆ ಪುಣ್ಯ ಮಾಡಿರ್ತೀವಿ. ಗಡವೆ ಸರ್ ಒಂದು ನಮ್ಗೆ ಮಾತು ಹೇಳ್ತಾ ಇದ್ರು, ಪ್ರತಿ ದಿನಾನು ಎದ್ದ ತಕ್ಷಣ ರೆಡಿಯಾಗಿ ಮುಂದಿನ ಕೆಲಸ ನಿಮ್ಗೆ ಗೊತ್ತಾಗ್ತಾ ಇದೆ. 24 ತಾಸು ನನಗೆ ಎನಿ ಟೈಮ್ ಫೋನ್ ಮಾಡೋದು ಹೇಳಿದ್ರು. ನಮ್ಮ ಗೆಳೆಯರಿಗೆ ನಾನು ಫೋನ್ ಕಾಲ್ ರಿಸೀವ್ ಮಾಡೋ ಟೈಮ್ ಇರ್ತಿದ್ದಿಲ್ಲ. ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾ ಮಾಡಿರೋ ಅನುಭವ, ನನಗಾದಂಥ ನೋವು, ಖುಷಿ, ಎಲ್ಲ ಖುಷಿನೂ ಆಗಿದೆ. ನಾನು ಹೆಂಗೆ ಕುರಂದವಾಡೆ ಗುರುಗಳನ್ನ ಇಷ್ಟು ಹತ್ತಿರದಿಂದ ನೋಡಿದೆ, ಇದೆ ಫಸ್ಟ್ ಟೈಮ್. ಈ ಗೇಟಲ್ಲಿ ಅವ್ರು ನಿಂತಿದ್ರೆ ಯಾರು ಹೊರಗಡೆ ಕೂಡ ಬರ್ತಿದ್ದಿಲ್ಲ. ಆ ನೆನಪು ನಿಮ್ಗೆ ಎಲ್ಲರಿಗೂ ಇರಬೇಕು. ಅವರು ಚಸ್ಮಾ ಹಾಕೋದು ನಿಂತರೆ ನಾವು ಗೇಟ್ ಹೊರಗಡೆ ಬಾಗಿಲು ಹೊರಗೆ ಕೂಡ ಬರಲಿಕ್ಕೆ ನಾವು ಹೆದರ್ತಿದ್ದೀವಿ. ಅಂಥ ದಕ್ಷ ಆಡಳಿತಗಾರಂಥ ಇನ್ನೂವರೆಗೆ ನಮ್ಮ ಶಾಲೆಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಗಲಗಲಿ ನಿಮ್ಗೆ ಏನು ಬೇಕಂತ ಕೇಳಿದ್ರು ಅವ್ರು. ಎಲ್ಲರೂ ಫೋಟೋಸ್, ಎನಿ ಡೀಟೇಲ್ಸ್. ನಮ್ಮ ಸ್ಟೂಡೆಂಟ್ ನನಗೆ ಫೋಟೋ ಕೊಟ್ಟಿಲ್ಲ, 40 ಜನ ಕೊಟ್ಟಿಲ್ಲ. ಟೋಟಲ್ 196 ವಿದ್ಯಾರ್ಥಿಗಳಿದ್ದೀವಿ. ಪ್ರತಿ ದಿನಾನೂ ವೇಷ ಆಗ್ತಿದ್ದೆ. 151 ಜನ ಮಾತ್ರ ಹುಡುಕಾಡಿದ್ವಿ. ಈಗ ಬಂದ್ರೆ ಇನ್ನೂ ಅಟ್ಯಾಕ್ ಮಧ್ಯೆ ಹುಡುಕಾಡಿಲ್ಲ ಅಂದ್ರೆ, ನಾನು 3 ತಿಂಗಳಿಂದ ಹುಡುಕಾಡ್ತಿದ್ದೆ. ನನಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಇಲ್ಲತ್ತಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಮಾಡಿದ್ದಾರೆ. ನಾನು ಗುರುಗಳ ಫೋಟೋಗಳನ್ನು ಕಲೆಕ್ಟ್ ಮಾಡುವಾಗ ಐಹೊಳೆ ಗುರುಗಳ ಫೋಟೋ ನನಗೆ ಸಿಗಲಿಲ್ಲ. ನಮ್ಮ ತ್ರಿವೇಣಿ ಮೇಡಮ್ ಅವರು ಗುರುಗಳ ಫೋಟೋ PDF ಮಾಡಿದರು. ಆ ಫೋಟೋ ನೋಡಿದರೆ ನನ್ನ ಕಣ್ಣಲ್ಲಿ ನೀರು ಬಂತು. ಅಂಥ ಗುರುಗಳು ಈ ಜನ್ಮದಲ್ಲೇ ನೋಡೋಕ್ಕಾಗಲ್ಲ. ಅವರ ಪ್ರತಿರೂಪವಾದಂಥ ಪ್ರಶಾಂತ್ ಸರ್ ಅವರು ಇವತ್ತು ಬಂದಿದ್ದಾರೆ. ಅವರ ಬ್ರದರ್ ಶಾಂತವನ್ನಾಗಿ ನಾನು 10 ಸರಿ ಫೋನ್ ಮಾಡಿದ್ದೆ. ನಾವು ಯಾವುದೇ ಕಾರಣಕ್ಕೂ ತಪ್ಪಿಸಲ್ಲ, ಬರ್ತೀವಿ ಅಂತ ಮಾತು ಕೊಟ್ಟರು.
ಇನ್ನು ಅಳಗಿ ಗುರುಗಳಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಅವರ ಮಗನಾದಂಥ ಈರಣ್ಣ ಡಾಕ್ಟರ್ ಅವರು ಹೇಳಿದರು, ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅಂತ ಹೇಳಿದರು. ಅಳಗಿ ಗುರುಗಳಿಗೆ ಇವಾಗ ಕಣ್ಣು ಕಾಣ್ತಾ ಇಲ್ಲ. ಅಂಥ ಗುರುಗಳು ನಮಗೆ ಪಾಠ ಹೇಳಿದ್ರಂತ ನಾವು ಇಲ್ಲಿವರೆಗೆ ಮುಂದೆ ಬಂದಿದ್ದೇವೆ. ಅಳಗಿ ಗುರುಗಳು ಎಷ್ಟು ಸಿಸ್ಟಮ್ ಅವ್ರ ಕನ್ನಡ ಸಬ್ಜೆಕ್ಟ್ ಅಂತ ಹೇಳ್ತಿದ್ರು. ಅವ್ರ ಮಗ ಇವಾಗ ಡಾಕ್ಟರ್ ಆಗಿದ್ದಾರೆ, ನನಗೆ ರೆಸ್ಪಾನ್ಸ್ ಮಾಡಿದ್ರು, ಇಮಿಡಿಯೇಟ್ಲಿ ಫೋಟೋ ಕೊಟ್ಟರು, ಏನು ಡೀಟೇಲ್ಸ್ ಎನಿ ಟೈಮ್ ನಾನು ಕಾಲ್ ರಿಸೀವ್ ಮಾಡಿದ್ರು. ಸರ್, ನನಗೆ ನಿಮ್ಮ ಗುರುಗಳಿಗೆ ಈ ಥರ ಆಗಿದೆ, ನನಗೆ ಬರೋಕ್ಕಾಗಲ್ಲ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದರು. ಇನ್ನೊಂದು ವಿಷಯ ನಾನು ಏನು ಹೇಳ್ಬೇಕಪ್ಪ ಅಂದ್ರೆ, ನಮ್ಮ ಗುಡ್ಡೇವಳ್ಳಿ ಮೇಡಮ್ ಅವ್ರ ಕ್ಲಾಸ್ ಟೀಚರ್ ಇದ್ದರು. ಮೇಡಮ್ ಅವ್ರಿಗೆ ನಾವು ಈ ಥರ ಫಂಕ್ಷನ್ ಮಾಡ್ತೀವಿ ಅಂದಾಗ, ಈಗ 26 ವರ್ಷ ಆಯ್ತು ಮೇಡಮ್, ನಾನು ಗಲಗಲಿ ಅಂತ ಹೇಳಿದಾಗ ನೀವು ತಿಗಣಿಬಿದ್ರಿಂದ ಬರ್ತಿದ್ರಿ, ನಿಮ್ಮ ಹೆಸರು ಎಲ್ಲ ಡೀಟೇಲ್ಸ್ ಹೇಳಿದರು. ನಮ್ಮ ಫ್ರೆಂಡ್ಸ್ಗಳನ್ನು ನಾವು ಪರಿಚಯ ಮಾಡ್ಕೋಬೇಕಾಗಿದೆ. ಇಲ್ಲಿ ಕೂತ ಸಹೋದರಿಯವರು ಯಾರನ್ನು ಕೆಲವರು ಪರಿಚಯನೇ ಇಲ್ಲ. ನಮ್ಮ ಮುಖಗಳನ್ನು ಅವ್ರು ನೋಡಿಲ್ಲ, ಅವ್ರ ಮುಖನೇ ನಾವು ನೋಡಿಲ್ಲ. ಅಂತ ಎಷ್ಟೋ ವಿದ್ಯಾರ್ಥಿಗಳು ಬಂದಾದ್ರು ಗುಡ್ಡೇವಾಡಿ ಮೇಡಮ್ ಅವ್ರ ಮಾತು ಕೇಳಿದರೆ ನನಗೆ ತುಂಬ ಶಾಕ್ ಆಗೋಯ್ತು. ಅಂಥ ಗುರುಗಳ ಮಾತನ್ನು ಪಡೆದಂತ ನಾವೇ ಪುಣ್ಯವಂತರು. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಸ್ಟೇಜಲ್ಲಿ ಮಾತಾಡಿದ್ದೆ ಫಸ್ಟ್ ಟೈಮ್. ನಾನೀಗ 12 ವರ್ಷ JSW ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸ್ಟೇಜಲ್ಲಿ ಬಂದೀವಿ ಹೋದಿವಿ. ನಾನು ಮಾಯಕ್ಕೆ ಎದುರುಗಡೆ ನಿಂತು ಮಾತಾಡಿದೆ ಇದೆ ಫಸ್ಟ್. ನನ್ನ ಗುರುಗಳಿದ್ದಾರೆ, ನಾನು ತಪ್ಪಿದ್ರು ಕ್ಷಮಿಸ್ತಾರೆ. ಏನಾದರೂ ಆಯಿತು, ಹೊಳ್ಳಿ ಅವಕಾಶ ನನ್ನ ಲೈಫಲ್ಲಿ ಸಿಗಲ್ಲ. ತೆನ್ನಳಿ ಗುರುಗಳನ್ನು ನಾವು ಕ್ಷಮೆ ಕೇಳಬೇಕು. ತೆನ್ನಳಿ ಸರ್ ಇಂಗ್ಲೀಷ್ ಪೀರಿಯಡ್ ಇದ್ದರೆ ನಾವು ಯಾರೂ ಸೈಲೆಂಟ್ ಇರ್ತಿದ್ದಿಲ್ಲ. ಇಂಗ್ಲೀಷ್ ಪೀರಿಯಡ್ ಬಂದರೆ ಮುಗಿತು. ಸರ್ ಅವರು ತುಂಬ ಬುದ್ಧಿ ಮಾತು ಹೇಳಿದ್ರು. ಅವರು ಹೇಳಿದ ಮಾತುಗಳನ್ನ ಇನ್ನೂ ಸರಿಯಾಗಿ ಅಭ್ಯಾಸ ಮಾಡಿದರೆ ಇನ್ನೂ ಮುಂದೆ ಹೋಗ್ತಿದ್ದೀವಿ ಅನ್ನಿಸ್ತಾ ಇದೆ. ಅವರಂಥ ಜ್ಞಾನ ಈಗ ನಮಗೆ ಬರ್ತಾ ಇದೆ. ತೆನ್ನಳಿ ಗುರುಗಳಿಗೆ ನಾನು ಕಾಲ್ ಮಾಡಿದಾಗ 2 ಸೆಕೆಂಡಲ್ಲಿ ನನಗೆ ಫೋಟೋ ಬಿಟ್ಟರು ಅವರು. ನನ್ನ ಗೆಳೆಯರಿಗೆ, ನಮ್ಮ ಸಹೋದರಿಗೆ ನೋಡಿದ್ರೆ ನನಗೆ ತುಂಬ ನಾಚಿಕೆ ಆಗ್ತಾ ಇದೆ. ನಾವು ಮನಸ್ಸು ಮಾಡಿದ್ರೆ ಯಾವ ಕಾಲದಲ್ಲಿ ಇದು ಕಂಪ್ಯೂಟರ್ ಕಾಲದಲ್ಲಿ ಎಲ್ಲ ಜನರನ್ನು ಸೇರಿಸಬಹುದಾಗಿತ್ತು. ಇನ್ನೂ ತುಂಬ ನನಗೆ ಕಲ್ಪನೆ ಇತ್ತು, ಆ ಥರ ನನಗೆ ಆಗಲಿಲ್ಲ. ಇಷ್ಟಾದರೂ ಸಾಕು, ನನ್ನ ಕನಸು ಈಡೇರಿತು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಆಮೇಲೆ ತೆನ್ನಳಿ ಸರ್ ಅವ್ರು ಇನ್ನೇಗ ರಿಯಾಜ್ ಬ್ರದರ್ ಹೇಳಿವಲ್ಲ, ಭಾಳ ಗದ್ದಲ ಮಾಡ್ತಿದ್ವಿ ಎಲ್ಲ ಹುಡುಗರು, ಹುಡುಗಿಯಾರ್ಕಿಂತ ಹುಡುಗರು ಗದ್ದಲ ಭಾಳ ಮಾಡ್ತಿದ್ರು. ಅದರಲ್ಲಿ ಸುಲಕ್ಷಣ ಸರ್ ಕ್ಷಮಿಸಿ, ಏನು ಹೆಂಗೆ ಮೋಸ ಮಾಡ್ತಿದ್ರು ಅಂದ್ರೆ ಮುಖ್ಯವಾಗಿ ಸುಲಕ್ಷಣ ಒಬ್ಬನೇ ಇರ್ತಿಲ್ಲ, ಜೊತೆಗೆ ಎಲ್ಲರೂ ಇರ್ತೀವಿ. ದಿನ ಪೇಜ್ ಶುದ್ಧ ಬರ ಬರ್ಕೊಂಬ ಹಾಕ್ತಿದ್ರು ಇಂಗ್ಲೀಷ. ಆ ಶುದ್ಧ ಬರಕ್ಕೆ ರೈಟ್ ಮಾರ್ಕ್ ಮಾಡಿ ಸೀನಲ್ಲಿ ತಂದು ಅವ್ರು ಸಿಗ್ನೇಚರ್ ಮಾಡ್ತಾ ಇದ್ರು, ಡೇಟ್ ಹಾಕ್ತಿರ್ಲಿಲ್ಲ. ಆಮೇಲೆ ಸಿಗ್ನೇಚರ್ ಮಾಡ್ತಿದ್ರು. ಆ ಸಿಗ್ನೇಚರ್ಗ ಈಗ ಡಿಸೈನ್ ಮಾಡ್ತಿದ್ರು ಸುಲಕ್ಷಣ ಬರೋದು. ಏನು ಸುಲಕ್ಷಣ ತೋರಿಸೋದೈತೆ, ಹೋಮ್ವರ್ಕ್ ಅನ್ಬೇಕು ಎಂತರಿ ಅವರೇ ಪಾಪ್ ಹಂಗೆ ತಿಳ್ಕೊಳ್ಳೋದಿಲ್ಲ. ಡಿಸೈನ್ ಮಾಡಿ ತೋರಿಸಿ ಏನು ಮಾಡ್ತಿದ್ರು, ಮೋಸ ಮಾಡಿಬಿಡ್ತಿದ್ವಿ. ಅಂದ್ರೆ ಅವರು ನಮ್ಮ ಅಕ್ಷರ ಕಿತ್ಕೊಳ್ಳಿ ಅಂತ ಪೇಜ್ ಬರ್ತಿದ್ರು. ಕರೆ ನಾವು ಅವ್ರಿಗೆ ಆ ರೀತಿ ಮಾಡಿದ ಉಡಾಟ ಥರ ಮಾಡ್ತಿಲ್ಲ, ಗದ್ದಲ ಹಾಕ್ತಿದ್ವಿ ನಾವು. ಆದ್ರೆ ಅವ್ರು ಹೇಳುವಂಥ ವ್ಯಾಕರಣಾಂಶ ನಾವು 10th ಈಸಿಯಾಗಿ ಯಾರು ಹೋದ್ರೆ ಕಾಪಿ ಮಾಡಿ 10th ಇಲ್ಲ, ಅಬ್ಜೆಕ್ಟ್ ಆಗಿರ್ಲಿಲ್ಲ, ನಮಗೆ ಅಬ್ಜೆಕ್ಟ್ ಆಗಿರಲಿಲ್ಲ, ಏನೂ ಇರಲಿಲ್ಲ. ಆದರೂ ಬಹಳ ಚೆನ್ನಾಗಿ ವ್ಯಾಕರಣ ಹೇಳೋದ್ರಿಂದ ಈಸಿಯಾಗಿ 10th ಪಾಸ್ ಆಗೋ ಕಾರಣ ಆಯಿತು. ಆಮೇಲೆ ಹಿಂದಿ ಗಡ್ವೆ ಸರ್ ಮಗುವಿನಂತ ಮನಸ್ಸು ಅಂತ ಹೇಳ್ಬೋದು. ಅವ್ರನ್ನಪ್ಪ ಸೋ ಅಂತ ಹೇಳ್ತಾ ಇದ್ರು. ಅದು ಬಹಳಷ್ಟು ಖುಷಿ ನೀಡ್ತಿತ್ತು. ತುಳಸಿದಾಸ ದೋಹೆಗಳನ್ನ ಹೇಳ್ತಾ ಇದ್ರು. ಅವರ ಒಂದು ಕಥೆ ಕೇಳೋಕ್ಕೆ ಭಾಳ ಚಂದ ಇಂಟ್ರೆಸ್ಟ್ ಬರ್ತಿತ್ತು. ಭಾಳ ಸಮಾಧಾನದಿಂದ ಹೇಳಿ ಖುಷಿ ಆಗ್ತಿತ್ತು. ಆಮೇಲೆ ಮುಂದೆ ಯಾವುದು ಗಣಿತ ಐವಾಳಿ ಸರ್ ಮತ್ತು ಹುಂಡೇಕರ್ ಸರ್. ನಾವು ಗಣಿತ ಅವ್ರು ಹೆಂಗಂದ್ರೆ ಜಸ್ಟ್ ಪಾಸ್ ಆದ್ರೆ ಸಾಕಪ್ಪ ನಂಗಿತ್ತು. ನನಗಂತೂ ಹುಡುಗರು ಇರ್ಬೋದು, ಭಾಳ ಶಾನೆ ಇರ್ಬೋದು ನೀವು. ಆದ್ರೆ ಗಣಿತ ಅಂದ್ರೆ 35 ತಗೊಂಡು ಪಾಸ್ ಹೆಂಗಾಗುತ್ತೆ ನನಗೆ ಅನಿಸಿತ್ತು. ಅವಾಗ ಐವಾಳಿ ಸರು ಸರಳವಾಗಿ, ಹುಂಡೇಕರ್ ಸರು ಸರಳವಾಗಿ, ಆದ್ರೆ ನನಗೆ ಭಾಳ ಬಿಡಿ ಆಗಿತ್ತು. ಹೆಂಗಾರ ಮಾಡಿ ಒಟ್ಟು 35 ತಗೊಂಡು ಪಾಸ್ ಆಗಿರ್ತೀನಿ. ಅದಾದ್ಮೇಲೆ ವಿಜ್ಞಾನ ಅಂದಾಗ ನಮ್ಮ CL ಬಡಿಗೇರ್ ಸರ್ ನೆನೆಸ್ಕೋಬೇಕು. ಆಮೇಲೆ ಮೇಡಮ್ ನೆನೆಸ್ಕೋಬೇಕು. ಬಡಿಗೇರ್ ಸರ್ ಕಾಕಾಚಿಗಳಿಂದ ಮಾತಾಡೋತಿದ್ದೀನಿ, ನೆನಪಿಲ್ಲ ಗೊತ್ತಿಲ್ಲ. ನೋಟ್ಸ್ ಬರ್ಸೋರು, ಅವ್ರು ಎದ್ದು ನಿಂತು ಪಾಠ ಮಾಡ್ತಿದ್ವಿ. ಎಂದು ನಡ್ದ ಟೇಬಲ್ ಇಟ್ಕೊಳ್ಳೋದು, ಚೇರ್ ಇಟ್ಕೊಳ್ಳೋದು, ಕೂತ ಆಮೇಲೆ ಪಾಠ ಹೇಳೋರು. ಏನು ಲೆಕ್ಕ ಬಿಡಿಸೋದಾದ್ರೆ ಮಾತ್ರ ಎದ್ದು ತಿಂದಿರ್ತಿದ್ರು. ಆದ್ರೆ ಯಾವುದೇ ಪಾಯಿಂಟ್ಸ್ ಬಿಡಲ್ಲ, ನೋಟ್ಸ್ ಕಂಪಲ್ಸರಿ ಬರೆಸ್ತಿದ್ರು. ಅದು ಬಹಳಷ್ಟು ಮತ್ತು ನಡೆಸ್ತಾ ಇತ್ತು. ಅದಾದ್ಮೇಲೆ ಯಾರು ಗುಡ್ಡೇವಾಡಿ ಮೇಡಮ್ ಅವರು ಕೂಡ ಬಹಳ ಸಣ್ಣದಲ್ಲ, ಅವರು ಕೂಡ ಭಾಳ ಚೆನ್ನಾಗಿ ಹೇಳ್ತಿದ್ರು. ಅದಾದ್ಮೇಲೆ ಏನಾಯ್ತು, ಸಮಾಜ ನಾವು ಕೇಳಲೇಬೇಕು. ಕೋಟ್ಯಾರ್ ಸರ್ ಜೋಡಿ ಸರ್ವಿಸ್ ಕೂಡ ಮಾಡಿದ್ವಿ. ಕೋಟ್ಯಾರ್ ಸರ್ ಜೋಡಿ ಕೈಯಾಗ ಕಲ್ತೀವಿ. ಅವ್ರು ಕಲಿಸಿದ್ರು ಮ್ಯಾಪ್ ನೆನಪಿದ, ಪ್ಲಸ್ ಹಾಕ್ತಿದ್ರು. ಪ್ಲಸ್ ಹಾಕಿ ಮ್ಯಾಪ್ ಕಲಿಸಿದ್ರೆ ಬಹಳಷ್ಟು ನೆನಪು ಉಳಿತಿತ್ತು. ಈಗ ಮ್ಯಾಪ್ ಹೆಂಗೆ ಬಂದ ಅಂದ್ರೆ ರೆಡಿಮೇಡ್
ಕ್ವಶನ್ ಆನ್ಸರ್ ಪೇಪರ್ ರೆಡಿ ಮಾಡ್ಕೊಂಡು ಇದು ಸ್ಥಳಗಳ ಗುರುತಿಸೋದಷ್ಟೇ. ಆದ್ರೆ ನಮಗೆ ಹಂಗಿರ್ಲಿಲ್ಲ. ಆ ಮ್ಯಾಪ್ ಎಲ್ಲೂ ಬರೆಯಂಗಿಲ್ಲ. ನಾವು ಸಾಯುತ್ತನ ಅವರು ಕೈ ನಡ್ಕೋತಾದ್ರು ನಾವು ಮ್ಯಾಪ್ ತೆಗೆದೈತಿ, ಅದು ಪರ್ಮನೆಂಟ್ ಐತಿ. ಅಷ್ಟು ಚೆನ್ನಾಗಿ ಅವ್ರು ಎಂದು ನೋಟ್ಸ್ ಮಾಡ್ತಿರ್ತಾರೆ. ಎಂದು ನೋಟ್ಸ್ ಬುಕ್ ಆಗಲಿ ನೋಟ್ಸ್ ಆಗಲಿ ತೆಗೆದು ಎಂದು ಹೇಳಿಲ್ಲ. ಬೈಪಾಟ್ ಚೇರ್ ಕೊಟ್ಟಿದ್ರು. ಆ ಚೇರ್ ಅಂತ ಯಾವ ನನ್ನ ಅಕ್ಕ ತಂಗಿಯರಿಗೆ ಒಂದು ಅಕ್ಕರೆಯ ನಮಸ್ಕಾರಗಳನ್ನು ಹೇಳುತ್ತಾ, ಸಂಗೊಳ್ಳಿ ರಾಯಣ್ಣನ ಅವತಾರವನ್ನು ಹೊಂದಿರತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ಒಂದು ಕಿಮ್ಮತ್ತಿನ ನಮಸ್ಕಾರಗಳನ್ನು ಹೇಳುತ್ತಾ, ಪವಿತ್ರವಾದ ಭಾರತಾಂಬೆಯ ಗರ್ಭದಲ್ಲಿ ಜನಿಸಿ ಬಂದು ಭಾರತ ಮಾತೆಯ ಮಕ್ಕಳಾಗಿ ಬೆಳೆಯುತ್ತಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಮತ್ತು ಗುರುವೃಂದವು ಇತ್ತ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟ ಕೇಳಿರಿ. ಹುತ್ತು ಹಾವಿಗೆ ಚಂದ, ಮುತ್ತು ಕೊರಳಿಗೆ ಚಂದ, ನಂತು ಮುಗಿಗೆ ಚಂದ, ನಡಿಗೆ ಪಟ್ಟಿ ಚಂದ, ನಡು ಮಣಿಗೆ ತೊಟ್ಟಲ ಚಂದ, ತೋಟಕ್ಕೆ ಬಾಳೆ ಚಂದ, ಪತಿಗೆ ಸತಿ ಚಂದ, ಆಕಳಿಗೆ ಕರವು ಚಂದ, ಗುರು ಇದ್ದರೆ ಮಠ ಚಂದ, ಜನ ಇದ್ದರೆ ಜಾತ್ರೆ ಚಂದ, ಬಲ್ಲವರಿದ್ದರೆ ನ್ಯಾಯ ಚಂದ, ನಿಂಬಿಗಿಡಕ ನೀರ ಚಂದ, ಹತ್ತಿಗಿಡಕ ಹಣ್ಣ ಚಂದ, ನೆಂಬಿಕಿದ್ದರೆ ಗೆಳತನ ಚಂದ, ಹಿರಿಯರಿದ್ದರೆ ಮನೆಯ ಚಂದ, ಮಕ್ಕಳಿದ್ದರೆ ಆಡುವುದು ಚಂದ, ನವಿಲಿಗೆ ಕುಣುವುದು ಚಂದ, ಹೂವಿಗೆ ಅರಳುವುದು ಚಂದ, ನದಿಗೆ ಹರಿಯುವುದು ಚಂದ, ಲೋಕಕ್ಕೆ ಸತ್ಯ ಚಂದ. ಅದರಂತೆ ನಾವೆಲ್ಲರೂ ಒಂದಾಗಿ ಕೂಡಿಕೊಂಡು ಈ ಗುರುವಂದನ ಕಾರ್ಯಕ್ರಮ ನಡೆಸುವುದು ಚಂದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳೋಕೆ ಬಯಸುತ್ತೇನೆ. ಅದೇ ರೀತಿಯಾಗಿ ಒಂದೇ ಒಂದು ಮಾತು ಹೇಳ್ತೀನಿ. ತಾಯಿ ಬಗ್ಗೆ, ಗುರುಗಳ ಬಗ್ಗೆ ಎಲ್ಲರೂ ಹೇಳಿದ ಇದ್ದಾರೆ. ನಮ್ಮ ಹೆತ್ತ ತಾಯಿ ಬಗ್ಗೆ ಒಂದೇ ಒಂದು ಮಾತು ಹೇಳ್ತೀನಿ. ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಕರುಳನ್ನೇ ತನ್ನ ಹಾರವನ್ನಾಗಿ ಮಾಡಿಕೊಂಡು 9 ತಿಂಗಳು ಹೆತ್ತು ಸಾಕಿ ಸಲುವಿ ನಮ್ಮ ಭೂಮಿಗೆ ಕಳಿಸ್ಯಾಳ. 7 ಜನ್ಮ ತಿರುಗಿ ಬಂದ್ರೆ ನಮ್ಮ ಹೆತ್ತ ತಾಯಿ ಋಣವನ್ನು ನಾವು ಎಷ್ಟು ಕಾಲಕ್ಕೂ ತೀರಿಸಲಕ್ಕೆ ಸಾಧ್ಯವಿಲ್ಲ. ನನ್ನ ಸಹೋದರರೇ, ತಾಯಿ ಸ್ಥಾನ ಎಂತಾದೈತಪ್ಪ ಅಂತ ಕೇಳಿದ್ರೆ, ಒಬ್ಬಕ್ಕೆ ಹೆಣ್ಣು ಮಗಳು ಗಂಡನ ಮನೆಗೆ ಬಂದಾಗ ಗಂಡಗೆ ಹೇಳ್ತಾಳ, ನಿನ್ನ ತಾಯಿನ ಎಲ್ಲರೇ ಬಿಟ್ಟು ಬಾ, ಎಲ್ಲರೇ ಹೋದ್ರ ಬಾ, ಅವಾಗ ನಿನ್ನ ಮನೆಗೆ ಬರ್ತಾನ ಅಂತಕ್ಕಂಥ ಮಾತನ್ನ ಗಂಡಗೆ ಹೇಳಿದಾಗ ಗಂಡ ಹೇಳ್ತಾನ ತಾಯಿಗೆ, ಈಗ ಹೆಂಡತಿ ಮಾತು ಕೇಳಬೇಕು, ಈ ಕಡೆ ಗಂಡನ ಮಾತು ಕೇಳಬೇಕು. ಹೆಂಡತಿನ ಮಾತು ಕೇಳಿದ್ರೆ ಹೆಂಡತಿ ತವ್ರ ಮನೆಗೆ ಹೋಗ್ತಾಳಾಗ, ತಾಯಿ ಮಾತು ಕೇಳಿದ ಅಂದ್ರೆ ನಾನು ಪರದೇಶಕ್ಕೆ ಅಂತಕ್ಕಂಥ ಮಾತನ್ನು ಹೇಳಿದಾಗ ತಾಯಿಗೆ ಹೇಳ್ತಾನ, ತಾಯಿ ನಿನ್ನ ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ತೀನಿ, ನೀ ಕಾಶಿ ನೋಡಿಲ್ಲ, ಕಾಶಿ ಯಾತ್ರೆ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ತಾಯಿಗೆ ಕಿವಿಗೆ ಬಿದ್ದೈತೆ ಹೆಂಡತಿ ಮಾತು ಹೇಳಿದ್ದು. ಅವಾಗ ಹೆಂಡತಿ ತಾಯಿನ ಕರ್ಕೊಂಡು ಒಂದು ಬುಟ್ಟಿಯಾಗಿ ಇಟ್ಟುಕೊಂಡು ತಾಯಿನ ಅಡಿವಿ ಅರಣ್ಯದಾಗ ಕರ್ಕೊಂಡು ಹೋಗ್ತಾನ ಮಗ. ಆ ಕರ್ಕೊಂಡು ಹೋಗೋ ಟೈಮದೊಳಗೆ ಮ್ಯಾಲ ಕೂತು ಗಿಡದ ತಪ್ಪಲ ಎಲ್ಲ ಉದುರಿಸ್ಕೊತ ಬರ್ತಾಳ. ನೋಡ್ರಿ ತಾಯಿ ಸ್ಥಾನ ಅಂತದಕ್ಕೆ ತಪ್ಪಲ ಎಲ್ಲ ಉದುರಿಸ್ಕೊತ ಬರೋ ಟೈಮ್ದಾಗ ಮಗ ಕೇಳ್ತಾನೆ, ಯಾಕೆ ಬೇವ ಇಂಥ ತಪ್ಪಲ ಎಲ್ಲ ಯಾಕೆ ಚೂಟ್ಕೋತ ಬರ್ಲಾತಿ ಮತ್ತು ಗಿಡದ ಟೊಂಗಿ ಯಾಕೆ ಸವ್ಕೋತ ಬರ್ಲಾಕತ್ತಿ ಅಂತ ಹೇಳಿದಾಗ ಮಗ ತಾಯಿ ಹೇಳ್ತಾಳ ಮಗನಿ, ನಿನಗಾಗಿ ಒಂದು ವಸ್ತು ಮನಿಯೊಳಗೆ ಕಾದದ, ನಾ ಹಿಂದಿನ ನಾಳೆ ಸಾಯಕ್ಕಿದ್ದೀನಿ, ನಿನಗಾಗಿ ಒಂದು ಮಸ್ತು ಮನಿ ಕಾದದ, ನೀ ಚೆನ್ನಾಗಿರ್ಬೇಕು, ನೀ ಅಡಿ ವಾರಣದಾಗ ಬಿಟ್ರೆ ನನ್ನ ಪ್ರಾಣಿ ಪಕ್ಷಿಗೆ ಬಲಿ ಹಾಕ್ತೀನಿ, ನೀ ಇದ ತಪ್ಪಲ ಏನು ಚೂಟ್ಕೊತ ಬಂದಿಲ್ಲ, ಇದ ತಪ್ಪಲು ಚೂಟ್ಕೊತ ಮರಳಿ ತಾಯಿ ಮನಿಗೆ ಹೋಗು, ನೀನು ನಿನಗಾಗಿ ನಿನ್ನ ಹೆಂಡತಿ ಮನೆಯಾಗ ಕಾದವ ಅಂತಕ್ಕಂಥ ಮಾತನ್ನ ಮಗ ಹೇಳಿದಾಗ ತಾಯಿ ಹೇಳಿದಾಗ ಮಗನ ಕಣ್ಣಾಗ ನೀರು ಬರ್ತದ. ಬಂಧುಗಳಿಗೆ ಮಗನ ಕಣ್ಣಾಗ ನೀರು ಬರ್ತದ. ಅಂತ ತಾಯಿ ಸ್ಥಾನ 7 ಜನ್ಮ ತಿರುಗಿ ಬಂದ್ರು ನಾವು ತೀರಿಸ್ಲಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನನಗೆ 2 ಮಾತನ್ನ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಗುರುಗಳಿಗೆ, ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮ ಪಾದಕ್ಕೆ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜಯ ಮಂಗಳಂ, ಜಯ ನಮ ಪಾರ್ವತಿ ಶಿವರ ಮಹಾದೇವ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಪೂಜ್ಯ ಗುರುಗಳಿಗೆ ಹಾಗೂ ಗುರುಮಾತೆಯರಿಗೆ ಹಣೆ ಮೆಳೆದು ನಮಸ್ಕರಿಸುತ್ತಾ, ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಒಂದು ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತೆಯರನ್ನ ಹಾಗೂ ಸಹೋದರರನ್ನ ನೆನಪಿಸುತ್ತಾ, ನಾನು ಮೊಟ್ಟ ಮೊದಲಿಗೆ ಹೇಳುವುದೇನಪ್ಪ ಅಂದ್ರೆ, ಈ ಗುರು ವಂದನಾ ಕಾರ್ಯಕ್ರಮ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ಹೇಳ್ಬೋದು. ಮನಸ್ಸನ್ನ ಸಂಪೂರ್ಣವಾಗಿ ಅರಿತಂತಹದು ಸ್ನೇಹವದು, ಹೃದಯದ ಭಾವನೆಯನ್ನ ಅರ್ಥ ಮಾಡಿಕೊಂಡ ಸ್ನೇಹವದು, ಬದುಕಿನಲ್ಲಿ ಭರವಸೆಯ ತುಂಬಿದ ಸ್ನೇಹವದು, ಕಷ್ಟದಲ್ಲಿ ಕೈ ಜೋಡಿಸಿ ಕರುಣೆಯ ಸ್ನೇಹವದು, ಎಂದು ಮರೆಯಲಾಗದ ಪವಿತ್ರ ಬಂಧನವಿದು. ಈ ಸ್ನೇಹಕ್ಕೆ ಬೆಲೆ ಕಟ್ಟಲಾಗದು. ಈ ನೆನಪಿನ ಬುದ್ಧಿಯಲ್ಲಿ ಮತ್ತೊಂದು ತುತ್ತು ಸೇರುವ ಸಮಯ, ಅದೇ ನಮ್ಮ ಗೆಳೆತನದ ಒಂದು ಸಮಾಗಮ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲ 10ನೇ ತರಗತಿಯವರೆಗೆ ನಾವೆಲ್ಲರೂ ಕೂಡಿಕೊಂಡು ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥವರು. 10ನೇ ತರಗತಿಯ ನಂತರ ಕೆಲವೊಬ್ರು ಆರ್ಟ್ಸ್ ಮಾಡಿ ಇದೇ ಕಾಲೇಜಿನಲ್ಲೇ ಮುಂದುವರೆದ್ರು, ಇನ್ನು ಕೆಲವೊಬ್ರು ಸೈನ್ಸ್ ಮಾಡಿ ಬೇರೆ ಬೇರೆ ಕಾಲೇಜಿಗೆ ಹೋದ್ರು. ಆಗ ಅಂದಿನಿಂದ ಆ ನಮ್ಮ ಸ್ನೇಹತ್ವದ ಒಂದು ಬಂಧ ಕಳಚಿಕೊಂಡಿತು ಅಂತೇಳಿ ಹೇಳ್ಬೋದು. ಇದಕ್ಕೆಲ್ಲ ಸಾಕ್ಷಿಯಾಗಿ ನಮ್ಮೆಲ್ಲ ಸಹೋದರರು ಬಹಳ ಅದ್ಭುತವಾದಂತಹ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ಈ ಒಂದು ಎಲ್ಲರೂ ಸಮಾಗಮ ಆಗುವುದಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಿದ್ರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ನಮ್ಮ ಸಹೋದರರು ಹೇಳಿದ ಹಾಗೆ ಬಹಳಷ್ಟು ಏನನ್ನ ಮಾತನಾಡುವುದಿಲ್ಲ.
ನಮ್ಮ ಗುರುಗಳನ್ನ ಕುರಿತು ಒಂದು ನನ್ನದೇ ಆಗಿರ್ತಕ್ಕಂಥ ಒಂದು ಸ್ವರಚಿತ ಕವನವನ್ನು ರಚಿಸಿದ್ದೇನೆ. ಅದನ್ನೆಲ್ಲ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕವನದ ಶೀರ್ಷಿಕೆ ನಮ್ಮ ಗುರುವರ್ಯರು. ಪ್ರೀತಿ ಮಮತೆಯಿಂದ ಪಾಠ ಕಲಿಸಿದರಿವರು, ಮೇಲು ಕೀಳೆಂಬ ಭೇದವಿಲ್ಲದ ಸಂಪನ್ನರು. ಮಾತೃ ಹೃದಯದ ಕಣ್ಮಣಿಗಳಿವರು, ಎಲ್ಲ ಒಡ ಹುಟ್ಟಿದವರಂತೆ ಕಂಡರಿವರು. ಗುರುವರ್ಯರು ಇವರು ನಮ್ಮ ಗುರುವರ್ಯರು. ಮಕ್ಕಳ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿದವರು, ನೈಜ ಜೀವನದ ಪಾಠವ ಕಲಿಸಿದವರು. ಮಾನವೀಯ ಮೌಲ್ಯಗಳಿಗೆ ಮೊದಲ ಆದ್ಯತೆ ನೀಡಿದವರು ಗುರುವರ್ಯರು, ನಮ್ಮ ಗುರುವರ್ಯರು. ಬಡ ಮಕ್ಕಳ ಬಾಳಿಗೆ ಬೆಳಕಾದವರು, ದೀನ ದುರ್ಬಲರಿಗೆ ಆಶ್ರಯ ದಾತರಿವರು. ಕಲಿಕೆಗಾಗಿ ಕೃಷಿ ಮಾಡಿದ ಕಾಯಕ ಯೋಗಿಗಳಿವರು, ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳಿವರು. ಗುರುವರ್ಯರು ಇವರು ನಮ್ಮ ಗುರುವರ್ಯರು. ಶಾಲೆಯ ಅಭಿವೃದ್ಧಿಗಾಗಿ ಶ್ರದ್ಧೆಯಿಂದ ಶ್ರಮಿಸಿದವರಿವರು, ಸಾವಿರಾರು ವಿದ್ಯಾರ್ಥಿಗಳ ಬಾಳ ಬುತ್ತಿಯ ಕಟ್ಟಿದವರಿವರು. ಓದು ಬರಹಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಿದವರಿವರು, ಆಗಸದಲ್ಲಿ ಫಳಫಳನೆ ಹೊಳೆಯುವ ನಕ್ಷತ್ರಗಳಿವರು. ಗುರುವರ್ಯರು ಇವರು ನಮ್ಮ ಗುರುವರ್ಯರು. ಗುರುವಿನ ಬಗ್ಗೆ ಈ ಒಂದು ಕವನವನ್ನ ಬರೀಲಿಕ್ಕೆ ಪ್ರೇರಣೆ ಆಗಿರ್ತಕ್ಕಂಥವರು ನನ್ನ ವೃತ್ತಿ ಬಾಂಧವರು ಅಂತ ಹೇಳ್ಬೋದು. ಅದಕ್ಕಾಗಿ ನಾನು ಪ್ರತಿಯೊಬ್ಬ ಗುರುಗಳ ಬಗ್ಗೆ ಮಾತನಾಡದೆ ಸಾಮಾನ್ಯವಾಗಿ ಕೆಲವೊಬ್ಬರ ಬಗ್ಗೆನೇ ಅಷ್ಟೇ ಮಾತ್ರ ಹೇಳ್ತಾ ಇದ್ದೇನೆ. ಗುರುಗಳು ನಮಗೆ ಬಹಳಷ್ಟು ಉತ್ತಮವಾದಂತಹ ಒಂದು ನಾಲೆಜನ್ನು ಕಲ್ಪಿಸಿರ್ತಕ್ಕಂಥವ್ರು. ನಾನು ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸುಮಾರು 19 ವರ್ಷಗಳಿಂದ ಶಿಕ್ಷಕಿಯಾಗಿ ಬಿಜಾಪುರ ಜಿಲ್ಲೆಯ HPS ಅರಸನಹಳ್ಳಿ ಶಾಲೆಯಲ್ಲಿ ಸುಮಾರು 12.5 ವರ್ಷ ನನ್ನ ವೃತ್ತಿ ಕಾರ್ಯವನ್ನು ಮಾಡಿದೆ. ಈಗ ಸುಮಾರು 7 ವರ್ಷಗಳಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ HPS ಇಂದ್ರಾನಗರ ಕುಂಬಾರಳ್ಳ ಶಾಲೆಯಲ್ಲಿ ಶಿಕ್ಷಕಿಯಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ಪ್ರಮುಖ ಕಾರಣೀಭೂತರು ನಮ್ಮ ಗುರುಗಳು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ತಂದೆ ತಾಯಿಗಳು, ಆ ತಂದೆ ತಾಯಿಯ ಪಾತ್ರವನ್ನ ಸಂಪೂರ್ಣವಾಗಿ ನಿಭಾಯಿಸ್ತಕ್ಕಂಥವರು ನಮ್ಮ ಗುರುಗಳು ಅಂತೇಳಿ ಹೇಳ್ಬೋದು. ತಂದೆ ತಾಯಿ ನಮಗೆ ಜೀವವನ್ನ ಕೊಡ್ತಾರ, ತಂದೆ ನಮಗೆ ಬದುಕನ್ನ ಕಲಿಸ್ತಾರ. ಆದರೆ ಜೀವನದಲ್ಲಿ ಒಂದು ಉನ್ನತವಾದಂತಹ ಪಾಠವನ್ನ ಕಲಿಸ್ತಕ್ಕಂಥವ್ರು ನನ್ನ ಗುರುಗಳು ಅಂತ ಹೇಳ್ಬೋದು. ಅದಕ್ಕಾಗಿ ಮತ್ತೊಮ್ಮೆ ಮೊದಲೊಮ್ಮೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಗಳಿಗೆ ನನ್ನ ವೈಯಕ್ತಿಕವಾಗಿ ಗುರು ನಮನವನ್ನ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸ್ವರಚಿತೆ 1919 ಹಾಗೂ 2000ನೇ ಸಾಲಿನ SSLC ವಿದ್ಯಾರ್ಥಿಗಳ ಸ್ನೇಹ ಸಂಗಮ ಹಾಗೂ ಗುರುವಂದನಾ ಕಾರ್ಯಕ್ರಮ ಏರ್ಪಟ್ಟಿರುವುದು ಒಂದು ಸಂತೋಷದ ಸಡಗರ ಸಂಭ್ರಮ ನಿಮ್ಮೆಲ್ಲರಿಗೂ. ಇದಕ್ಕಿಂತ ಮುಂಚೆ ನಮ್ಮ ಬದುಕನ್ನು ರೂಪಿಸಿದಂಥ ಗುರುಗಳಿಗೆ ನನ್ನ ಹೃದಯಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ 1-2 ಅನಿಸಿಕೆಗಳನ್ನು ಹೇಳ್ತೀನಿ. ನಾನು ಈ ಶಾಲೆಗೆ ಬಂದಿರುವುದು 9ನೇ ತರಗತಿಯಿಂದ. 9ನೇ ತರಗತಿಯಲ್ಲಿ ಇಲ್ಲಿ ಬಂದೆ. ಮೊದಲು ನಿಮಗೆ ಶಾಲೆಗೆ ಮತ್ತು ಊರಿಗೆ ಅವಿನಾಭಾವ ಸಂಬಂಧವಿರ್ತದೆ, ಒಂದು ಪ್ರೀತಿ ನಿಮಗೆ ಸೆಳಿತಿರ್ತದೆ. ಆದರೆ ನನಗೆ ಇಲ್ಲಿ ಶಿಕ್ಷಣ, ಗುರುಗಳ ಶಕ್ತಿ, ಈ ಶಾಲೆ, ಈ ಒಂದು ಶಾಲೆ ನನಗೆ ಒಂದು ಬದುಕನ್ನು ರೂಪಿಸಿದಂಥ ಶಾಲೆ ಪ್ರೀತಿಯಿಂದ ನನಗೆ ಇಲ್ಲಿಗೆ ಬರುವ ಹಾಗೆ ಮಾಡಿತ್ತು. ನಾನು SSLCಯಲ್ಲಿ ಪ್ರಥಮ ಸ್ಥಾನ ಬರಬೇಕಾದ್ರೆ ಕಾರಣಕರ್ತರು ಯಾರು ಅಂದರೆ ಶಿಕ್ಷಕರು. ನನ್ನ ಮಾತು ಭಾಳ ಕಡಿಮೆ ಕ್ಲಾಸ್ ಒಳಗೆ ಎಲ್ಲರಿಗೂ ಗೊತ್ತಿರಬಹುದು. ಇಲ್ಲಿ ಗೆಳತಿಯರಿಗೆಲ್ಲ ನೋಡ್ತೀನೋ ಇಲ್ಲ ಅಂದ್ಕೊಂಡಿದ್ದೆ. ಎಲ್ಲ ಗೆಳತಿಯರು SSLCಯಿಂದ ಮತ್ತು PUC ತನಕ ಎಲ್ಲ ಗೆಳತಿಯರು, ಆತ್ಮೀಯ ಗೆಳತಿಯರು ವಜ್ರ ಮಹೋತ್ಸವಕ್ಕೆ ಬರ್ತಾರೆ ಅಂತೇಳಿ ಭಾಳ ನಿರೀಕ್ಷೆ ಇಟ್ಟಿದ್ದೆ. ಆದರೆ ಯಾರು ಕೆಲವೇ ಜನ ಭೇಟಿ ಆದರು. ಈಗಾದರೂ ಭೇಟಿ ಆಗ್ತಾರ, ಗುರುಗಳ ಆಶೀರ್ವಾದ ಮತ್ತೊಮ್ಮೆ ಪಡ್ಕೊಳ್ಳೋಣ ಅಂಥೇಳಿ ನಾನು ಇಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಬಂದೆ. ಗುರುಗಳ ಈ ಕಾರ್ಯಕ್ರಮ ಏರ್ಪಡಬೇಕಾದ್ರೆ, ಈ ವಿಜೃಂಭಣೆಯಿಂದ ನಡಿಬೇಕಾದ್ರೆ ಯಾವ ಶಕ್ತಿ ಕಾರಣ ಅಂದ್ರೆ ಗುರು ಎನ್ನುವ ಒಂದು ಅದ್ಭುತ ಶಕ್ತಿನೇ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಆ ಗುರುವಿಗೆ ವಂದನೆ ಸಲ್ಲಬೇಕಂತ ಹೇಳಿ ನೀವು ಎಲ್ಲರೂ ಬಂದಿರಿ, ನಾವು ಎಲ್ಲರೂ ಇಲ್ಲಿ ಏರ್ಪಟ್ಟಿರಿ. ಅದು ಎಲ್ಲರೂ ಗುರುವಿಗೆ ಒಂದು ಗೌರವ ಸಲ್ಲಿಸಬೇಕು ಅನ್ನುವ ಉದ್ದೇಶದಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಯಾರಿಗೆ ವಿಶೇಷ ಸ್ಥಾನದ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಸಮ್ಮೇಳನ, ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಸಮ್ಮೇಳನ. ನಾವು ಮಾತಾಡೋಕೆ ಬಂದಿನ ಮೇಲೆ ಭಾಳ ಜನ ಗಾಬರಿ ಆಗಿರ್ಲಿಕ್ಕಿಲ್ಲ. ಯಾಕಾಗಿಲ್ಲ ಅಂಥೇಳಿ ನಾವು ಹೆಚ್ಚು ಮಾತಾಡೋದು ನಮಗೆ ಗೊತ್ತದ.
ಯಾಕಂತಂದರೆ ಭೂಗೋಳ ಹೇಳಂದ್ರೆ ನೀವು ಎಲ್ಲರೂ ಯಾಕೆ ಅವ್ರನ್ನೂ ಹಂಗೆ ಹೇಳ್ಕೊತ ಕೂತಿರ್ತೀನಿ ನಾನು. ಅದನ್ನು ಭಾಷಣ ಮಾಡಂದ್ರೆ ಎಂದೂ ಮಾಡಿ ನಾನು ಸರ್ವಿಸ್ದಾಗ ಮಾಡಲಿಲ್ಲ. ಈ ನಿರ್ವಹಣೆಗೆ ಪ್ರಿನ್ಸಿಪಲ್ ಆದ ಮಾತ್ರಕ್ಕೆ ಯಾವುದೇ ಫಂಕ್ಷನ್ ಇದ್ರೂ ಬಂದವ್ರನ್ನ ಸ್ವಾಗತ ಮಾಡ್ಕೊಳ್ಬೇಕಾಗ್ತಿತ್ತು. ಅವಾಗ ನಿರ್ವಹಣೆಗೆ ಏನು ಮಾಡ್ತಿದ್ದೆ, ಆಗ ಬರ್ಕೊಂಡು ಅದನ್ನ ತಂದು ಓದ್ತಿದ್ದೆ. ಹಿಂಗೆ ಓದೋದು ಮ್ಯಾಗ್ ತಲೆ ಮಾಡೋದು, ಓದೋದು ಮ್ಯಾಗ್ ತಲೆ ಮಾಡ್ತಿದ್ದೆ. ಅದಕ್ಕೆ ಇವತ್ತು ನಾನು ಹೇಳಬೇಕಾದ ಇಷ್ಟೇ, ನೀವೆಲ್ಲರೂ ಕೂಡಿ ಈಗಾಗಲೇ ಯಾರೂ ನಮ್ಮಲ್ಲಿ ಕಲಿತಾ ಇರೋದಿಲ್ಲ, ಬಟ್ ಎಲ್ಲೋ ಬೇರೆ ಬೇರೆ ಕಡೆ ಸರ್ವಿಸ್ ಮಾಡಿರಿ. ಸರ್ವಿಸ್ ಮಾಡಿಕೊಂಡು ಎಲ್ಲ ನಿಮ್ಮ ಜೊತೆ ಕಲಿತವ್ರನ್ನೆಲ್ಲ ಒಟ್ಟುಗೂಡಿಸಿ ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳನ್ನ ನೀವು ಇಂಡಿಪೆಂಡೆಂಟ್ ಆಗಿರ್ತೀರಿ, ನೀವು ಬೇಕಾದಾಗ ಬರ್ಬೋದು, ಬೇಕಾದಾಗ ಹೋಗ್ಬೋದು. ಹೆಣ್ಮಕ್ಳಿಗೆ ಯಾವ ಪರಿಸ್ಥಿತಿ ಇರೋದಿಲ್ಲ, ಅವ್ರಿಗೆ ಅವ್ರಿಗೆ ಪರ್ಮಿಷನ್ ತೊಗೊಂಡ್ಬರ್ಬೇಕಾಗ್ತದೆ. ಅಂಥವ್ರನ್ನೆಲ್ಲ ಕೂಡಿಸಿ ಈ ಒಂದು ಸಮಾರಂಭ ಮಾಡಿರಿ ಅಂತ ಹೇಳಿದ್ರೆ, ಈ ಶಾಲೆಯಲ್ಲಿರ್ತಕ್ಕಂಥ ನಾವೇನು ಶಿಕ್ಷಕರು ಒಂದಲ್ಲ, ಇಷ್ಟು ಭಾಗ್ಯವಂತರು ಮತ್ತು ಯಾರೋ ಅಲ್ಲ ಅಭಿಮಾನ ಹೇಳ್ತೀನಿ. ಈಗಿನ ಕಾಲದೊಳಗೆ ಮಕ್ಕಳೇ ತಂದೆ ತಾಯಿ ಮಾತು ಕೇಳೋದಿಲ್ಲ. ಅಂಥದ್ರೊಳಗೆ ಅದ್ರೊಳಗೆ ನನ್ನಂತ ಸನ್ಮಾನ ಮಾಡೋದು ಅಂತ ಹೇಳಿದ್ರೆ ನಾ ಬರೀ ಕಡ್ತಾ ಕೊಟ್ಟವ, ಪೇಪರ್ನಾಗ ಹೊಳ್ಳಿ ನೋಡಿ ಕೊಟ್ಟವಲ್ಲ, ಅದನ್ನು ನೇನು ಬಿಟ್ಟು ಹೋದವಲ್ಲ. ಅಂಥವ್ರನ್ನ ನೀವು ಇವತ್ತು ಕರೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿದ್ರೆ ಇದಕ್ಕಿಂತಲೂ ದೊಡ್ಡ ದೈವ ಮತ್ತೊಂದೇನು ಬೇಕಾಗಿಲ್ಲ. ಐ ಆಮ್ ದ ಲಕ್ಕಿ ಪರ್ಸನ್. ಅದಕ್ಕೆ ಇದೇ ಒಂದು ಪ್ರವೃತ್ತಿ ಮುಂದುವರಿಯಲಿ. ನಿಮ್ಮೆಲ್ಲರಿಗೂ ದೇವರು ಆಯುರಾರೋಗ್ಯ, ಒಂದು ಸಮಾಧಾನ, ಶಾಂತಿಯನ್ನು ಕೊಡಲಿ ಅಂತ ತಿಳ್ಕೊಂಡು ಶಾಂತಿಯರಲ್ಲಿ ಬೇಡ್ಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಗುರು ಶಾಂತವೀರರ ಕಡಿದಾವರಿಗಳಲ್ಲಿ ಅಣಿಮಣಿದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಅವರಿವರೆನ್ನದೆ ಎಲ್ಲ ನನ್ನ ಹಿರಿಯರಿಗೆ, ಶಿಕ್ಷಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಸ್ನೇಹ ಸಂಗಮ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ತಮಗೆಲ್ಲರಿಗೂ 1999 2000ನೇ ಬ್ಯಾಚಿನ SSLC ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದ ಕಾರಣೀಭೂತರು. ನಿಮಗೆಲ್ಲರಿಗೂ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಯಾಕಂದರೆ ಈ ಕಾರ್ಯಕ್ರಮ ಇವತ್ತು ನಡೆಯೋದಕ್ಕೆ ನಾವು ಕಾರಣ ಅಲ್ಲ, ಎಲ್ಲೆಲ್ಲೋ ಇದ್ದವ್ರನ್ನೆಲ್ಲ ಒಟ್ಟುಗೂಡಿಸಿ ಸುಮಾರು ಹೆಚ್ಚು ಆ ಬ್ಯಾಚ್ನಲ್ಲಿ ಸುಮಾರು 190 ಜನ ವಿದ್ಯಾರ್ಥಿಗಳಿದ್ರು ಅಂತ ಹೇಳ್ಬಿಟ್ಟು ಗಲಗಲಿ ಹೇಳ್ತಾ ಇದ್ದ. ಹಾಗಾಗಿ ಫೋನ್ ಮಾಡಿದಾಗ ಅದರಲ್ಲಿ ಒಂದು 150-160 ಜನ ಕೂಡಿಸಿದ್ವಿ ಸರ್, ಎಲ್ಲ ಕೂಡಿಸ್ಕೊಂಡಿವಿ, ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ತಾವು ಬರಬೇಕು ಅಂದಾಗ ನಾವು ಭಾಳ ಸಂತೋಷ ಆಯಿತು. ನಾನಿಲ್ಲಿ ಕಾಲೇಜಿನಲ್ಲಿ ಸುಮಾರು 26 ವರ್ಷಗಳ ಕಾಲ ರಾಜ್ಯಶಾಸ್ತ್ರ ಬೋಧನೆ ಮಾಡಿದ್ವಿ. 12 ವರ್ಷ ಪ್ರಿನ್ಸಿಪಾಲ್ ಆಗಿ ಸರ್ವಿಸ್ ಮಾಡೀನಿ, ಸಂಸ್ಥೆಯವರು ಅವಕಾಶ ಕೊಟ್ಟರು ಅಂತ. ಬಟ್ ಇವತ್ತು ಇಲ್ಲಿ SSLC ವಿದ್ಯಾರ್ಥಿಗಳ ಒಂದು ಸಮಾಗಮ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸೋದಕ್ಕೆ ಕಾರಣೀಭೂತರು ಸಂಸ್ಥೆಯವರು, ಅಂದಿನ ಪ್ರಾಚಾರ್ಯರಾಗಿರ್ತಕ್ಕಂತಹ JJ ಕುರುಂದವಾಡೆ ಗುರುಗಳು. ಯಾಕೆಂದರೆ ನಾನು ಬಂದಿದ್ದು 1998ರಲ್ಲಿ. ಬಂದಾಗ ರಾಜ್ಯಶಾಸ್ತ್ರ ವಿಷಯ ಒಂದೇ ಕ್ಲಾಸ್ಗಿತ್ತು, ನಾನು ಮತ್ತು ಗರ್ವೆ ಸರ್ ಆ ಕ್ಲಾಸು. ಅವ್ರು ಹಿಂದಿ ಹೇಳ್ತಿದ್ರು, ನಾನು ಕೊಡುಗೆ ಹೇಳ್ತಾ ಇದ್ದೆ. ಅದು ಹೆಚ್ಚಾಗಿ ಆಗ ಶಿಕ್ಷಣಕ್ಕೆ ಬಹಳ ಡಿಮ್ಯಾಂಡು. ಶಾಣೆ ವಿದ್ಯಾರ್ಥಿಗಳೆಲ್ಲ ಎಲ್ಲೋಗ್ತಿದ್ರು, ಎಜುಕೇಷನ್ಗೆ ಹೋಗ್ತಿದ್ರು, ಎಲ್ಲ ದೊಡ್ಡ ಮಂದಿ ಎಲ್ಲ 30% 40% ನಮ್ಮ ಕ್ಲಾಸಿಗೆ ಬರ್ತಾ ಇದ್ರು. ಅಂತಹ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಕ್ಕಂಥ ಅವಕಾಶ ನಮಗೂ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಕುರುಂದವಾಡೆ ಸರ್ ಏನು ಹೇಳಿದ್ರು ಅಂದರೆ, ನೋಡ್ರಿ ನಿಮ್ಗೆ ವರ್ಕ್ ಲೋಡ್ ಕಡಿಮೆ ಇದೆ, ಅದರಿಂದ ನೀವು ಹೈಸ್ಕೂಲ್ ಕ್ಲಾಸ್ ತಗೋಬೇಕಾಗತ್ತೆ ಅಂತಂದ್ರು. ಭಾಳ ನನ್ನ ಜೀವನ ಸಾಕಾಗಿ ಹೋಗಿತ್ತು, ನೀವು ಹೈಸ್ಕೂಲ್ ಅಲ್ರಿ ಮತ್ತೆ ಯಾವ್ದನ್ನ ಕೊಡ್ರಿ, ನಾನು ಹೇಳೋದಕ್ಕೆ ತಯಾರಾಗಿದ್ದೀನಿ ಅಂತೇಳಿ ನಾನು ಸುಮಾರು ಒಂದು 10 ವರ್ಷಗಳ ಕಾಲ 9th ಕ್ಲಾಸ್ಗೆ, ಅದು 9th C, ಅಲ್ಲೂ ವಿದ್ಯಾರ್ಥಿಗಳೇ, ಇಲ್ಲೂ ವಿದ್ಯಾರ್ಥಿಗಳೇ. ಯಾಕೆಂದರೆ A ಕ್ಲಾಸು B ಕ್ಲಾಸಲ್ಲಿ ಜಗನ್ ಶೆಟ್ಟಿ ಇವರೆಲ್ಲ ಜಗನ್ ಶೆಟ್ಟಿ ಆಗಿರ್ಬೋದು, ಇವರೆಲ್ಲ ಚಲೋತವನ ವಿದ್ಯಾರ್ಥಿಗಳೆಲ್ಲ A ಕ್ಲಾಸು B ಕ್ಲಾಸಲ್ಲಿ ಇರ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳು ಇರ್ತಾ ಇದ್ರು C ಕ್ಲಾಸಲ್ಲಿ, ಎಲ್ಲ ಇವರೇ 3rd ಕ್ಲಾಸ್ ಹುಡುಗರು ಇರ್ತಾ ಇದ್ರು. ಅಂತಹ ಕ್ಲಾಸ್ಗೆ ಸಮಾಜಶಾಸ್ತ್ರವನ್ನು ಬೋಧನೆ ಮಾಡೋ ಒಂದು ಅವಕಾಶವನ್ನು ಸನ್ಮಾನ್ಯ ಶ್ರೀ ಕುರುಂದವಾಡೆ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದು. ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಒಂದು
ಸುವರ್ಣ ಅವಕಾಶ. ಇಲ್ಲಾಂದ್ರೆ ನಾನು ಯಾರು ನೆನೆಸ್ತಿರ್ಲಿಲ್ಲ, ಇವತ್ತು ಕರಿತಾನೂ ಇರಲಿಲ್ಲ. ಅವ್ರೇನಪ್ಪ ಕಾಲೇಜಲ್ಲಿದ್ದರು, ಕಾಲೇಜಲ್ಲಿ ಕೊಡುಗೆ ನೆನೆಸ್ಕೊಳ್ತಾರೆ, ಅವ್ರು ನಮಗೇನು ಸಂಬಂಧ ಇಲ್ಲ ಅಂತ ಇದ್ರು. ಏನೋ ಒಂದು ಅವಕಾಶವನ್ನು ಕುರುಂದ್ವಾಡ್ ಸರ್ ಮಾಡಿಕೊಟ್ಟಿದ್ದರಿಂದ ನಾನು ಒಂದು 10 ವರ್ಷಗಳ ಕಾಲ ಸಮಾಜ ವಿಜ್ಞಾನವನ್ನು ಬೋಧನೆ ಮಾಡಿದೆ. ಇತಿಹಾಸ ನಾನು ಹೇಳ್ತದ್ದೆ, ನಮ್ಮ ಕೋಟ್ಯಾಲ್ ಸರ್ ಭೂಗೋಳ ಹೇಳ್ತಾ ಇದ್ದೆ. ಒಂದು 10th ಮುಂದೆ 2 ವರ್ಷ ಹೇಳಿದ್ದೀನಿ, ಡೆಂಗರ್ ಸರ್ ರಿಟೈರ್ಡ್ ಆದಮೇಲೆ. ಅಂದರೆ SP ಬಿರಾದಾರ್ ಸರ್ ಬರೋದಕ್ಕಿಂತ ಮೊದಲು ನಾನು 10th ವಿದ್ಯಾರ್ಥಿಗಳಿಗೆ ಇತಿಹಾಸವನ್ನು ಬೋಧನೆ ಮಾಡಿದೆ. 9th ವಿದ್ಯಾರ್ಥಿಗಳಿಗೆ ಕಲಿಸಿದ್ದೀನಿ. ನಾನು ಏನೋ ಸರ್ವಜ್ಞ ಅಲ್ಲ, ನನ್ನ ಶಕ್ತಿ ಹೊಸದಾಗಿ ಬಂದಿದ್ದೆ, ಏನೋ ಸಾಧ್ಯ ಆದಷ್ಟು ನಮ್ಮ ಆತ್ಮೀಯ ಶಿಷ್ಯರು ಅವರು ಸಕ್ಕುಬಾಯಿ ಅವರು ನನ್ನ ಕ್ಲಾಸಲ್ಲಿ ಇದ್ದರೆ, ಅವರು ಸಕ್ಕುಬಾಯಿ ಅವರು ಆಗಿರ್ಬೋದು, ರಾಜಶ್ರೀ ದೊಡ್ಡಮನಿ ಅವರು ಆಗಿರ್ಬೋದು, ಅವರೆಲ್ಲ ನಮ್ಮ ವಿದ್ಯಾರ್ಥಿಗಳು. ಕೆಲವರ ಈ ಕೋಟ್ಯಾಳ ಬಾಯಿ ಇರ್ಬೋದು, ಕೋಟ್ಯಾಳ ಬಿರಾದಾರ್ ಇರ್ಬೋದು, ನನಗೆ ಮುಖಪರಿಚಯ ಇದೆ. PUC ಕೆಲವು ವಿದ್ಯಾರ್ಥಿಗಳಿದ್ದಾರೆ. ಈ ರೀತಿ ನಾನು ಹೈಸ್ಕೂಲ್ಗೆ ಬೋಧನೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ರಿಂದ ಅವ್ರ ಜೊತೆ ಹೈಸ್ಕೂಲಲ್ಲಿ ಬೋಧನೆ ಮಾಡ್ತಕ್ಕಂತಹ ಎಲ್ಲ ಶಿಕ್ಷಕರ ಜೊತೆ ನನ್ನನ್ನೂ ಕರೆಸಿ ಇವತ್ತು ನನಗೆ ಗೌರವವನ್ನು ಕೊಟ್ಟು ಸನ್ಮಾನ ಮಾಡಿದಿರಿ. ನಾನು ತಮಗೆಲ್ಲರಿಗೂ ಸಹ ಚಿರಋಣಿ. ನಾನು C ಕ್ಲಾಸ್ ಬೋಧನೆ ಮಾಡಿದ್ರು ಎಲ್ಲರ ಜೊತೆ ಉತ್ತಮ ಸಂಪರ್ಕ ಇಟ್ಕೊಂಡಿದ್ದೆ. ಏನೋ ಸ್ವಲ್ಪ ಆಡೋದರಲ್ಲಿ, ಸ್ವಲ್ಪ ವಿಷಯ ಬೋಧನೆಯಲ್ಲಿ ಏನೋ ಸ್ವಲ್ಪ ವಿಷಯ ತಿಳ್ಕೊಂಡಿದ್ದೆ ಅಂತ ಬಿಟ್ಟು ಎಲ್ಲ ವಿದ್ಯಾರ್ಥಿಗಳ ಜೊತೆ ಒಳ್ಳೆಯ ಸಂಪರ್ಕ ಇಟ್ಕೊಂಡಿದ್ದೆ. ಅದೇ ರೀತಿ ರಿಟೈರ್ಡು ಆಗೀನಿ. 26 ವರ್ಷ ರಾಜ್ಯಶಾಸ್ತ್ರದ ಉಪನ್ಯಾಸಕನಾಗಿ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ದೀನಿ. ಕಳೆದ ವರ್ಷ ಸಂಸ್ಥೆಯವರು ಇನ್ನೂ ಬರಬೇಕು ನೀವು ಅಂತೇಳಿ ಹೇಳಿದಾಗ 1 ವರ್ಷ ಬಂದು 1 ವರ್ಷ ಪೊಲಿಟಿಕಲ್ ಸೈನ್ಸ್ ನಾನೇ ಕಲಿಸಿದ್ದೀನಿ. ಮುಂದಿನ ದಿನಮಾನಗಳು ಹೇಳಕ್ಕೆ ಬರೋದಿಲ್ಲ ಹೆಂಗೆ ಬರ್ತದೆ ಅಂತೇಳಿ. ಅವಕಾಶ ಸಿಕ್ಕಿದ್ರೆ ಮುಂದೂ ಬರ್ತೀನಿ. ನೀವು ನನ್ನ ಬಗ್ಗೆ ಹೇಳಿದ್ದಾಯಿತು. ನಾನು ಈ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ಒಂದು ಯಾವ ರೀತಿ ಅವಕಾಶ ಬಂತು ಅನ್ನೋದ್ರ ಬಗ್ಗೆ ನಾನು ಹೇಳಿದೆ. ಇನ್ನು ನೀವೆಲ್ಲ ಇದ್ದರೆ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ನನ್ನ ಪದಗಳಿಲ್ಲ. ಈ ದಿನಮಾನಗಳಲ್ಲಿ ಮುಂದೆ ವಿದ್ಯಾರ್ಥಿಗಳು ಬರ್ತಾ ಇದ್ರು. ಕೆಲವರೆಲ್ಲ ನಮ್ಮ ಕೈಲಿ ಕಲ್ತಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳು ಬರ್ತಾ ಇದ್ರೆ ನಮ್ಮನ್ನು ಮಾತಾಡಿಸ್ದೆ ಸೈಡ್ಗೆ ಹೋಗ್ತಾರೆ. ಅವ್ರೇನು ಬಿಡಿ, ಅವತ್ತು ಕಲಿಸಿದ್ದಾರೆ, ಸುಮ್ಮನೆ ಕಲಿಸಿದ್ದಾರೆ, ಏನೋ ಪಗಾರ ತಗೊಂಡು ಕಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಸೈಡ್ ಮಾಡ್ಕೊಂಡು ಹೋಗ್ತಕ್ಕಂಥ ವಿದ್ಯಾರ್ಥಿಗಳು. ಅಂತಹ ದಿನಮಾನಗಳ ಕಾಲದಲ್ಲಿ ಇಂತಹ ವಿದ್ಯಾರ್ಥಿಗಳು ನೀವು 2026 ವರ್ಷಗಳ ಹಿಂದೆ ನಮ್ಮಿಂದ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳು ನೀವು ಬೇರೆ ಬೇರೆ ಶಾಲೆಗಳಲ್ಲಿ ಎಲ್ಲೆಲ್ಲೋ ಇದ್ದೀರಿ. ಅವನ್ನೆಲ್ಲ ಕೂಡಿಸಿ ಒಂದು ಸುಂದರವಾಗಿರ್ತಕ್ಕಂತಹ, ಸುವ್ಯವಸ್ಥಿತವಾಗಿರ್ತಕ್ಕಂತಹ, ಸುಸರ್ಜಿತವಾಗಿರ್ತಕ್ಕಂತಹ, ಅಚ್ಚುಕಟ್ಟಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದಿರಲ್ಲ. ನಿಜವಾಗ್ಲೂ ತುಂಬ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ನಾವು ಎಲ್ಲರ ಪರವಾಗಿ ಎಲ್ಲರೂ ಮಾತಾಡೋದಕ್ಕಂತೂ ಅವಕಾಶ ಇಲ್ಲ, ಯಾಕಂದರೆ ಸಮಯ ಸಾಕಷ್ಟು ಜನ ಮಾತಾಡ್ತಕ್ಕಂಥವ್ರು. ಗರ್ಭೆ ಸರ್ ಮಾತಾಡಬೇಕಾಗಿತ್ತು. ಯಾಕಂದರೆ ಗುರುವಿನ ಸ್ಥಾನದ ಬಗ್ಗೆ ಅವ್ರು ಹೇಳ್ತಾರೆ, ಸಪ್ತ ಸಾಗರಕ್ಕೆ ಮಸೀಕರವ ಅಂತೇಳಿ ನೀವು ಕೇಳ್ಕೊಂಡಿರ್ತೀವಿ. ಯಾಕೆ ನೀವೊಂದು ಜೀವನದಲ್ಲಿ ಏನಾದರೂ ಒಂದು ಸಾರ್ಥಕವಾದ ಕೆಲಸಗಳನ್ನು ಮಾಡ್ರಿ. ಈ ಸಮಾಜ ನಿಮ್ಮ ಕೈಲಾದ್ರೂ ಸಹಾಯ ಮಾಡಿ, ಯಾಕಾದ್ರೂ ಸಾಧ್ಯ ಆದರೆ. ಯಾರಿಗೂ ಅನ್ಯಾಯ, ಮೋಸ, ದ್ರೋಹ ಮಾಡೋದಕ್ಕೆ ಹೋಗ್ಬೇಡಿ. ಯಾರ್ಯಾರು ಏನೇನೋ ಹುದ್ದೆಗಳಿರುತ್ತೆ, ನಿಮ್ಮ ಕೈಲಾದ್ರೆ ಸಹಾಯ ಮಾಡಿ ಅಷ್ಟೇ. ಯಾರೋ ನಿಮ್ಮನ್ನ ಇದ್ದಾರೆ ಮೇಡಮ್, ಅವ್ರ ಆದರ್ಶ ಇವತ್ತು ನಮಗೆಲ್ಲರೂ. ಅವರು ಇಲ್ಲಿ ಶಿಕ್ಷಕರಾಗಿ ಸೇವೆ ಇಷ್ಟೊತ್ತು ಮಾತಾಡೋದಲ್ಲ ಜಂಗಮ್ ಶೆಟ್ಟಿ ಮೇಡಮ್ ಅವರು. ಉಳಿದವ್ರಿಗೆಲ್ಲರೂ ಮಾದರಿ ಅವರು. ಅವ್ರ ಬಗ್ಗೆ ಹೇಳಲೇಬೇಕು ನಾನು ಈ ಸಂದರ್ಭದಲ್ಲಿ. ಇಲ್ಲಿ ಶಿಕ್ಷಕಿಯಾಗಿ ಕಳೆದ 17 ವರ್ಷಗಳಿಂದ ನಮ್ಮ ಸಹೋದ್ಯೋಗಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. 1 ತಿಂಗಳ ವೇತನವನ್ನು ಅವರು ವಿದ್ಯಾರ್ಥಿಗಳಿಗೋಸ್ಕರ ಮುಡುಪಾಗಿಟ್ಟಿದ್ದಾರೆ. ಇವತ್ತು ಯಾರು SSLCಯಲ್ಲಿ ಕನ್ನಡ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ತಾರೆ ಆ ವಿದ್ಯಾರ್ಥಿಗಳಿಗೆ ಕನ್ನಡ ರಾಜ್ಯೋತ್ಸವ ದಿನ ಅವರಿಗೆ ಬಹುಮಾನ ಕೊಡ್ತಾ ಇದ್ದಾರೆ. ಅವರು ಹೇಳೋದಾಗಲೇ ಅವ್ರ ಮಾತುಗಳು ಬಿಡ್ರಿ. 300 ಏನು ಮಕ್ಕಳಿದ್ದಾರೆ ಅವೆಲ್ಲ ನನ್ನ ಮಕ್ಕಳು ಅಂತ ತಿಳ್ಕೊಂಡು ನಾನು ಬೋಧನೆ ಮಾಡ್ತೀನಿ. ನಿಜವಾಗ್ಲೂ ಅಂತಹ ಗುಣಗಳು ನಿಮ್ಮಲ್ಲೇ ಎಲ್ಲರಿಗೂ ಬರಲಿ. ನಿಮ್ಮ ಮಕ್ಕಳು ಮರಿ ನಿಮ್ಮ ಕುಟುಂಬ ಎಲ್ಲ ಸಂತೋಷದಾಯಕವಾಗಿರಲಿ. ಉತ್ತರೋತ್ತರವಾಗಿ ಗುರು ಶಾಂತವೀರರು, ಗುರುಪಾದೇಶ್ವರರು ಎಲ್ಲರೂ ನಿಮಗೆ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ನಿಮ್ಮ ಜೀವನವನ್ನು ಪಾವನ ಮಾಡಲಿ ಅಂತ ಬಿಟ್ಟು ನಮ್ಮೆಲ್ಲ ಶಿಕ್ಷಕರ ಬಂಧುಗಳ ಪರವಾಗಿ ನಾನು ಆ ಪರಮಾತ್ಮನಲ್ಲಿ, ಗುರು ಶಾಂತವೀರರಲ್ಲಿ, ಗುರುಪಾದೇಶ್ವರರಲ್ಲಿ ವಿನಂತಿ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಾ, ನನಗೆ ಈ ಸಂದರ್ಭದಲ್ಲಿ ಸಮಯ ಬಹಳಷ್ಟಾಗಿದೆ, ಮಾತಾಡೋದು ಬಹಳ ಇರ್ತದೆ. ಈ ಸಂದರ್ಭದಲ್ಲಿ 4 ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದ್ದಾಗಿ ತಮಗೆಲ್ಲರಿಗೂ ನಾನು ಚಿರಋಣಿಯಾಗಿ
ಹೇಳ್ತಾನೆ. ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇರ್ತಾನೆ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಅವರ ಪಾದಕ್ಕೆ ಹಣಿಮಣಿದು ಈ ಒಂದು ಅದ್ಭುತವಾದಕ್ಕಂಥ ಒಂದು 2000 ಏನು ಬ್ಯಾಚ್ ಇದೆಯಲ್ಲ SSC, ಇದು ಒಂದು ಅದ್ಭುತವಾದಕ್ಕಂಥ ಕಾರ್ಯಕ್ರಮ. ಸೊ ಒಂದೇ ಒಂದು ಮಾತನ್ನು ಹೇಳಿ ಸಮಯದ ಭಾವದಿಂದ ಒಂದೇ ಒಂದು ಮಾತು ಹೇಳಿ, ಯಾಕಂದ್ರೆ ಆ ಮಾತು ಹೇಳಿದ್ರೆ ನನಗೇನೋ ಅಸಮಾಧಾನ ಆಗ್ಬೋದು ಅಂತ ನಾನು ಹೇಳಬಯಸ್ತೀನಿ. ಸರಿ ಹೇಳಿದ್ರು, ಹಿಂದಿನಲ್ಲಿ ಒಂದು ಮಾತು ಬರುತ್ತಾ, ಅವರು ಸ್ವಲ್ಪ ಹೇಳಿದ್ರು, ಅದನ್ನು ಕ್ಲಿಯರ್ ಕಟ್ಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಬೀರದಾಸರ ತನ್ನ ಗುರುಗಳ ಬಗ್ಗೆ ಒಂದು ದೋಹೆ ಹೇಳಿದಾರಲ್ಲ, ಆ ದೋಹೆ ನಿಜವಾಗ್ಲೂ ನೀವು ಅದನ್ನು ಯಶಸ್ವಿ ಮಾಡಿ ತೋರಿಸಿದ್ರಿ. ಅದು ಯಾವ ದೋಹೆ ಅಂತ ಕೇಳಿದ್ರೆ, ಕಬೀರದಾಸರು ತನ್ನ ಸಾಹಿತ್ಯದಲ್ಲಿ ಹೇಳ್ತಾರೆ, ಸಾತ್ ಸಂಬಂಧ ಕಿ ಮಸಿ ಕರೋ, सात संबंध की मसी करो, लेखनी सब बन रही ऐसे, लेखनी सब ऐसे धरती पर धरती का सब कागज करो, गुरु गुण लिखाना चाहिए. ಆ ಮಾತನ್ನು ನೀವು ನಿಜವಾಗ್ಲೂ ಯಶಸ್ವಿ ಮಾಡಿದ್ರಿ. ನೋಡ್ರಿ, ಆ ಗುರುಗಳ ಸ್ಥಾನ ಹೆಂಗಿತ್ತ ಅದನ್ನು ನಿಜವಾಗ್ಲೂ ನೀವು ಯಶಸ್ವಿ ಮಾಡಿ ತೋರಿಸಿದ್ರಿ. ಇವಾಗ ಸಾತ್ ಸಂಬಂಧಕ್ಕೆ ಮಸಿಕರು, 7 ಸಮುದ್ರ ನೀರನ್ನು ತಗೊಂಬ, ಕಾಡಿನಲ್ಲಿ ಎಷ್ಟು ಲೇಖನಗಳು ಬಣ್ಣರಾಯಣ ಲೇಖನ ಅದನ್ನೆಲ್ಲ ತೊಗೊಂಬಂದ 7 ಸಮುದ್ರ ನೀರನ್ನು ಹಾಕಿ ನೀವು ಬರ್ಕೋತ ಕೂತ್ರ ಗುರುಗಳ ಗುಣಗಳನ್ನು ಮುಗಿಲಿಲ್ಲ. ಭೂಮಿ ಮುಗೀತ, ನೀರು ಮುಗಿದು ಲೇಖನಿ ಮುಗೀತ, ಎಲ್ಲ ಮುಗೀತ. ಖರೆ ಆ ಗುರುಗಳ ಗುಣಗಳು ಮಾತ್ರ ಮುಗಿಲಿಲ್ಲ ಅಂತಕ್ಕಂಥ ಮಾತನ್ನು ಕಬೀರದಾಸ್ ಹೇಳಿದ್ದ. ನಿಜವಾಗ್ಲೂ ನೀವೆಲ್ಲ ಸಾರ್ಥಕ ಮಾಡಿದ್ರಿ. ಭಾಳ ವಂಡರ್ಫುಲ್ ಒಂದು ಪ್ರೋಗ್ರಾಮ. ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಏನಿದೆಯಲ್ಲ, ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಇದು ನಾವು ನಿಜವಾಗಲೂ ಇಡೀ ಪ್ರಪಂಚದಲ್ಲೇ ಈ ಗುರು ಮತ್ತು ಶಿಷ್ಯರ ಸಂಬಂಧ ಏನಿದೆಯಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. ಅದು ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಸುಮಾರು 20 ವರ್ಷಗಳ ನಂತರ ನೀವೇನಿದೆ ಎಲ್ಲರೂ ಬಂದಿಲ್ಲ, ಒಂದು ಕಡೆ ಬಂದು ಗುರುಗಳ ಗುಣಗಾನವನ್ನು ಮಾಡಿದ್ರಲ್ಲ, ಈ ಒಂದು ಬಾಂಧವ, ಈ ಒಂದು ಪ್ರೇಮ, ಈ ಒಂದು ವಿಶ್ವಾಸ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ. ನಿಜವಾಗ್ಲೂ ಭಾಳ ನನಗೆ ಖುಷಿ ಆಗುತ್ತೆ. ಇಲ್ಲಿ ನೀವು 25 ವರ್ಷಗಳ ಹಿಂದೆ ನೀವು ಬಂದ, ನಾನು ನಿಜವಾಗ್ಲೂ ನಮ್ಮ ಸಂಸ್ಥೆ ಪ್ರಾಣ ಕಾರ್ಯದರ್ಶಿ ಅವರಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು. ನಾನಂತೂ ಯಾಕಂದರೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ನೀವೇನು ಇಲ್ಲೇ ಕೂಡ್ತಿದ್ರೆ ಅಲ್ಲಿ ನಿಜವಾಗ್ಲೂ ಪರಿಶೀಲನೆ ಇಲ್ಲ. ನೆಲ ಎತ್ತಿ ನಿಮ್ಗೆ ಗಮನಿಸ್ಬೋದು. ಇವಾಗ ಪರಿಸಿ ಮತ್ತು ನಮ್ಮ ಕುರುಂದೋಡೇಶ್ವರ ಆ ಕಾಲಿನ ಭೀಷ್ಮ ಪಿತಾಮಹ ಅಂದರೂ ತಪ್ಪೇನಿಲ್ಲ. ಸೊ ಎಲ್ಲರೂ ನೀವು ಅವ್ರು ನೆನೆಸ್ತೀರಿ. ಅವ್ರು ಹಾಗೆ ನಿಜವಾಗ್ಲೂ ಅವ್ರ ವ್ಯಕ್ತಿತ್ವ ಹಾಗೆ ಇತ್ತು. ಅದನ್ನ ಇವತ್ತು ಕೂಡ ಅವ್ರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆ ಭೀಷ್ಮ ಪಿತಾಮಹ ಅಂತಕ್ಕಂಥ ವ್ಯಕ್ತಿತ್ವ ಇವತ್ತು ನೀವು ನೋಡಿದ್ರಿ. 25 ವರ್ಷಗಳ ಹಿಂದೆ ಇವತ್ತು ಎಷ್ಟು ಬಿಲ್ಡಿಂಗ್ಗಳವಲ್ಲ, ಅದೆಲ್ಲ ನಮ್ಮ ಕುರುಂದೋಡೇಶ್ವರ ಇವತ್ತು ನಮ್ಮ ಸಂಸ್ಥೆಯವರು ಅವ್ರಿಗೆ ಅದು ಚೇರ್ಮನ್ ಬಿಲ್ಡಿಂಗ್ ಕಮಿಟಿ ಒಂದು ಪದವನ್ನು ಕೊಟ್ಟು ಸಂಸ್ಥೆಯಲ್ಲಿ ಇನ್ನೂ ಕೂಡ ಅವ್ರು ನಮಗೆ ರೋಲ್ ಮಾಡಿರ್ತಾರೆ. ಭಾಳ ಕ್ರಿಯಾಶೀಲ, ಅವ್ರನ್ನೆಲ್ಲ ಕೂಡ ನಾವು ಕಲಿಬೇಕು. ಮತ್ತು ಈ ಒಂದು ಸಂಗಮ, ಈ ಒಂದು ನೆನಪ ಗಲಗಲಿ ಅವರು ಇನ್ನಿತರ ಸ್ನೇಹಿತರು ನನಗೆಲ್ಲ ಫೋನ್ ಮಾಡಿ ಕೇಳಿದ್ರು, ಗುರುಗಳಿಗೆ ಭಾಳ ಒಳ್ಳೆಯದಾಗುತ್ತೆ ಮಾಡಿರಿ. ಬಟ್ ಭಾಳ ನಿಜವಾಗಲೂ ಭಾಳ ವಂಡರ್ಫುಲ್ ಒಂದು ಪ್ರೋಗ್ರಾಮ. ಇದೆಲ್ಲ ಕಾಂಬಿನೇಷನ್ ಮಾಡಿ ಎಲ್ಲರೂ ಕೂಡಿಸೋದು, ಅವರಿಗೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ಬರ್ಲಿಕ್ಕೆ ಹೇಳೋದು ಇದು ಸಾಮಾನ್ಯ ಕೆಲಸ ಅಲ್ಲ. ಇಟ್ಸ್ ಅ ವಂಡರ್ಫುಲ್ ಪ್ರೋಗ್ರಾಮ್ ಅಂದರು ಪರವಾಗಿಲ್ಲ. ಕೊನೆಗೆ ನನಗೇನು ಅನ್ನಿಸ್ತದಪ್ಪ ಅಂತ ಕೇಳಿದ್ರೆ, ನೀವೆಲ್ಲ ಅನೇಕ ರಂಗದಲ್ಲೇ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಇವತ್ತು ಸರ್ವಿಸ್ ಮಾಡ್ತಿದ್ರಿ, ಅನೇಕ ರಂಗದಲ್ಲಿ ಅಂದರೂ ತಪ್ಪೇನಿಲ್ಲ. ಸೊ ನೀವು, ನಾನು ಅಥವಾ ಇಲ್ಲೆಲ್ಲ ಕೂತ ಗುರುಗಳು ಇನ್ನೊಂದು ಸಲ ನಾವು ಮುಂದಿನ ಜನ್ಮದಲ್ಲಿ, ಒಂದು ವೇಳೆ ಮುಂದಿನ ಜನ್ಮದಲ್ಲಿ ನಮಗೆ ಯಾವ ಒಂದು ಬೇರೆ ರೂಪ ಅಥವಾ ಬೇರೆ ಜನ್ಮದಲ್ಲಿ ನಮಗೊಂದು ಸಿಗಬೇಕಾದ್ರೆ ನಾವು ಇನ್ನು ನೆಕ್ಸ್ಟ್ ಒಂದು ಲೈಫ್ದಲ್ಲಿ ನೆಕ್ಸ್ಟ್ ಇದರಲ್ಲಿ ಕೂಡ ನಿಮ್ಮ ಬಾಲ್ಯ ಗುರು ಶಿಷ್ಯರಾಗಿ ನಾವು ಇನ್ನೊಂದು ಸಲ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಕೂಡ ಗುರು ಶಿಷ್ಯರ ಸಂಬಂಧ ಏನಿದೆಯೋ ಅದು ನಿಜವಾಗ್ಲೂ ಭಾಳ ಪವಿತ್ರ. ಅದನ್ನು ಯಶಸ್ವಿ ಮಾಡಿದರೆ ಇನ್ನು ನೆಕ್ಸ್ಟ್ ಲೈಫ್ದಲ್ಲಿ ನಾವು ನೀವು ಕೂಡಬೇಕಾದ್ರು ಮುಂದಿನ ಜನ್ಮದಲ್ಲಿ ನಿಮ್ಮ ಬಾಲ್ಯ ನಿಮ್ಮ ಎಲ್ಲ ಏನಪ್ಪ ಅಂದರೆ ಚಾರ್ಮಿಂಗ್ ಫೇಸ್
ನಿಮ್ಮ ಮುಖಗಳೇನಲ್ಲ ಇನ್ನೂ ಭಾಳಷ್ಟು ಮಂದಿ ನೋಡಿದೆ ನಾನು ಸ್ವಲ್ಪ ವಯಸ್ಸದಂಗೆ ಕಾಣ್ತೀರಿ. ಹಾಗಲ್ಲ, ನಾವು ಯಾವತ್ತೂ ಎದ್ದ ತಕ್ಷಣ ನೀವು ಕಣ್ಣಾಗಿ ನೋಡ್ಕೊಡ್ರಿ. ನೀವು ಫಸ್ಟ್ ಲವ್ ಯುವರ್ ಸೆಲ್ಫ್ ದೆನ್ ಲವ್ ಟು ಅದರ್ಸ್. ನಾವೆಲ್ಲ ಇನ್ನೂ ಹೆಂಗೆ ಅದೀವಿ, ಇನ್ನೂ ಬಾಲಕರಿದ್ದೀವಿ ಅಂತ ನಿಮ್ಮ ಮನಸ್ಸಿನಾಗ ಬರಲಿ. ನಾನು ಕೊನೆಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯರು, ಅದರಲ್ಲಿ ನೀವು ಇದೇನು ಎಲ್ಲ ಇನ್ಫ್ರಾಸ್ಟ್ರಕ್ಚರ್, ಯಾವತ್ತೂ ಇನ್ಫ್ರಾಸ್ಟ್ರಕ್ಚರ್ ಭಾಳ ಮುಖ್ಯದೆ. ನಮ್ಮ ಸಂಸ್ಥೆದವರು ಹಿರಿಯರಾಗ್ತಕ್ಕಂಥ ಡಾಕ್ಟರ್ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವ್ರಿಗೆ ನಿಮ್ಗೆಲ್ಲರ ಪರವಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳುತ್ತಾ, ನಿಮಗೆಲ್ಲರೂ ನಿಮ್ಮ ಕೊನೆ ಮಾತನ್ನು ಹೇಳ್ತೀನಿ. ನಿಮ್ಮ ಲೈಫ್ದಲ್ಲಿ, ಯಾಕಂದರೆ ಈ ಸ್ಕೂಲ್ನಲ್ಲಿ ನೀವು ಕಲ್ತಿದ್ರಿ, ನಿಮಗೇನೋ ತೊಂದರೆ ಆದ್ರೆ, ನಿಮಗೇನೋ ಕಷ್ಟ ಬಂದ್ರೆ, ಯು ಪ್ಲೀಸ್ ಯೂಸ್ ಒನ್ ಹೆಲ್ಪ್ಲೈನ್ ನಂಬರ್. ಒನ್ ಹೆಲ್ಪ್ಲೈನ್ ಆ ಶಾಂತರಪ್ಪನ ಒಂದು ಹೆಸರು ತಗೊಳ್ರಿ. ನಿಮ್ಗೆ ಯಾವುದ್ರದ್ದು ಕೊರತೆ ಆಗಂಗಿಲ್ಲ. ಸೊ ಯು ವಿಲ್ ಲೀಡ್ ಅ ವೆರಿ ಹ್ಯಾಪಿ ಲೈಫ್ ಇನ್ ಯುವರ್ ಲೈಫ್. ಇನ್ನು ಮುಂದಿನ ಭವಿಷ್ಯ, ಮುಂದಿನ ಫ್ಯೂಚರ್ ಏನಿದೆ ಅಲ್ಲ, ಇಲ್ಲಿವರೆಗೆ ಅದು ನಿಮ್ಗೆ ಯಾವುದರದ್ದು ಏನೂ ತೊಂದರೆ ಆಗಲ್ಲ. ನಿಮ್ಮ ಜೀವನ ಹಾಲು ಜೇನುವಾಗಿ ಪರಿವರ್ತನೆ ಆಗಲಿ ಅಂತಕ್ಕಂಥ ಮಾತನ್ನು ಆ ಪರಮಾತ್ಮ ಶಾಂತರಪ್ಪರ ಹತ್ರ ಕೇಳ್ಕೊತಾ ಎಲ್ಲರಿಗೆ ವಂದಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರ ಕೊಟ್ಟಾಡ್ಸಲ್ಲಿ ಎಲ್ಲ ಹಿರಿಯರು ನೋಡಿ ಸರ್ ಮತ್ತು ಕುರುಂಬೇಳೆ ಸರ್ ಕೈಲೇ ನಾನು ಕೆಲಸ ಮಾಡಿದ ಜಾಯಿನ್ ಅನ್ಬೇಕು ಇದ್ದೀನಿ. ಸೊ ನಿಮಗೆಲ್ಲ ಒಳ್ಳೆಯದಾಗಲಿ. ಆ ಪರಮಾತ್ಮ ಇನ್ನೂ ನಿಮಗೆ ಶಕ್ತಿ ಕೊಡಲಿ. ಮತ್ತು ನಮ್ಮನ್ನು ಮತ್ತೊಂದು ಸಲ ಎಲ್ಲರೂ ಕರೆಸ್ಲಿ ಅಂತ ಭಾವಿಸಿ ಯಾರು ಮಾತನ್ನು ಹೇಳಿ ಟೈಮ್ ತಗೋಕ್ಕೆ ಚೆನ್ನಾಗಿ ಕೇಳುತ್ತಾ ಎಲ್ಲರಿಗೆ ಧನ್ಯವಾದಗಳು. ಸೊ ಥ್ಯಾಂಕ್ಸ್. ನಮ್ಮೆಲ್ಲರ ಜೀವನ ಹಾಲು ಜೇನು ಆಗಲಿ ಅಂತ ಹರಸಿ ಮಾತನಾಡಿದಂತಹ ನಮ್ಮ ಗಡ್ಲೆ ಸರ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಕೋಟಿ 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 ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಶ್ರೀಯುತ ರುದ್ರಗೌಡ ಬಿರಾದರ್ ಸರ್ ಅವರು ಒಂದೆರಡು ವಿಚಾರಗಳನ್ನು ಹಂಚ್ಕೊಬೇಕಂತ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾರೆ. ಈ ಒಂದು ಕಿವಿಗೆ ಕೇಳ್ತೈತಿ, ವಾಕ್ಯ ಕೇಳೋದಿಲ್ಲ. ಅದಕ್ಕೆ ನೀವು ಎಲ್ಲರೂ ಏನೈತಿ, ನಮ್ಮ ಸೊಸೆಯಂದರು ಮಕ್ಕಳು ಎಲ್ಲ ನಮ್ಮ ಬಂದೈತಿ. ನಾನು ಆವಾಗ ನೀವು ಎಷ್ಟಕ್ಕೆ ಬಂದಾಗ ಪಾಳೆ ಹತ್ತಿರಕ್ಕೆ ಹೇಳ್ತಿದ್ವಿ. ಈ ಸಂಸ್ಥೆ ಒಳಗೆ ಎಲ್ಲರಿಗೂ ಪಾಳೆ ಹಚ್ಚಿ ನಿಂದ್ರೆ ಹೇಳ್ತೀನಿ. ಈಗ 26 ವರ್ಷಗಳು ಕಳೆದು 26 ವರ್ಷಗಳು ಕಳೆದಾಗ ನೀವು ನಿಮ್ಮ ಮನೆಯವ್ರಿಗೆ ನಿಮ್ಮ ಮಕ್ಕಳಿಗೆ ಹೇಳಿ ಬಂದಿರಿ. ನನಗೆ ಎಷ್ಟು ಸಂತೋಷ ಆಗ್ತೀವಿ. ಎಲ್ಲರೂ ನಮ್ಮವ್ರು ಅದಾರಲ್ಲ, ಇವನ ಆರವ ಏನು ನೆನೆಸದ್ರಿಯ, ಇವ ನಮ್ಮವ ಇವ ನಮ್ಮ ಮನೆ ಮಗನ ನೆನೆಸಯ್ಯ ಶ್ರೀ ಗುರು ಶಾಂತವೀರೇಶ್ವರ. ಪ್ರಥಮದಲ್ಲಿ ಶ್ರೀ ಗುರುಪಾದೇಶ್ವರನ, ಶಾಂತವೀರೇಶ್ವರನ, ಮಹಾದೇವ ಶಿವಾಚಾರ್ಯ ಪೂಜ್ಯಂತರೆಯರಲ್ಲಿ ನನ್ನ ನಮಸ್ಕಾರಗಳನ್ನು ಹೇಳಿ, ನಮ್ಮ ಹಿರಿಯರಾದಂಥ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಗೆಳೆಯರ ಬಳಗದಲ್ಲಿ ಇರುವಂಥ ನಮ್ಮ PM ಬೆಳ್ಳೂರು ಕಾಕಾ ಅವರು ಈ ಗೆಳೆಯರ ಬಳಗದ ಒಬ್ಬರೇ ಅಂತ ಉಳಿದಂಥವರು, ಅವರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸಿ, ಅದೇ ರೀತಿ ನಮ್ಮ ಹಿರಿಯರಾದಂಥ ವೀರೇಂದ್ರ ಸಹೋದರರಲ್ಲಿ ನಾನು ಭಕ್ತಿಯಿಂದ ನಮಸ್ಕರಿಸಿ ಮತ್ತು ಪೂಜ್ಯ ಗುರುಗಳಲ್ಲಿ ಮತ್ತು ತಮ್ಮೆಲ್ಲರಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಯಾಕಂದರೆ ಅವನ್ನ ನಾನು ಮಾತಾಡಬೇಕಂದ್ರೆ ಕನಿಷ್ಠ ಅಂದ್ರೆ ಒಂದು ತಾಸು ಬೇಕು. ಆದರೆ ನನಗೀಗ ಸಮಯದ ಅಭಾವ ಐತಿ. ಗುರುವಂದನೆ ಕಾರ್ಯಕ್ರಮವನ್ನು 1999 2000 10ನೇ ತರಗತಿ ವಿದ್ಯಾರ್ಥಿಗಳ ಸ್ನೇಹ ಸಂಗಮದಲ್ಲಿ ಕಾರ್ಯಕ್ರಮವನ್ನು ಗುರುಗಳಿಗೆ ಗೌರವ ಸನ್ಮಾನ, ವಿಶೇಷ ಸನ್ಮಾನ, ಭಾವಪೂರ್ಣ ಸ್ಮರಣೆ ಮಾಡುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ಈ ಜಗತ್ತಲ್ಲಿ ಏನಂದರೆ ಈಗೊಬ್ಬ ಸೂರ್ಯ ರವಿ ಕಾಣದ್ದನ್ನು ಕವಿ ಕಾಣ್ತಾನೆ, ಕವಿ ಕಾಣದ್ದನ್ನು ಯಾರು ಕಾಣ್ತಾರಂದ್ರೆ ಗುರುಗಳು ಕಾಣಿಸ್ತಾರೆ, ಎಲ್ಲರಿಗೆ ನಮ್ಗೆ ಕಾಣಿಸ್ಕೊಡ್ತಾರೆ ಅವರು. ಅಂಥ ಒಂದು ಆ ವಿದ್ಯಾರ್ಥಿಗಳಿಗೆ ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ, ಕವಿಗೂ ಕಾಣದ್ದನ್ನು ಗುರು ತೋರಿಸುತ್ತಾನೆ. ಈ ಗುರು ಲೋಕ ಕಲ್ಯಾಣದವನು, ಎಲ್ಲರ ಏಳಿಗೆಗಾಗಿ ತಮ್ಮ ಭಾಳ ಒಂದು ಒಳ್ಳೆಯ ಶ್ರದ್ಧೆ, ವಿಶ್ವಾಸ, ಭಕ್ತಿಯನ್ನಿಟ್ಟು ನಿಮ್ಮೆಲ್ಲರೂ ನಮ್ಮ ಮನೆ ಮಕ್ಕಳಂತ ಕಲಿಸ್ತಾರೆ. ಈಗ ಅವರು ಹಿರಿಯರು ಗುರುಗಳು ಅವ್ರು ಹಡಮಳಿ ಕರೆದು ಅವ್ರ ಸರ್ವಿಸ್ ಮುಗಿದಾವ, ಆದ್ರೆ ಅವ್ರನ್ನ ಕರೆಸಿ ನೀವು ಸನ್ಮಾನ ಮಾಡ್ತೀರಂದ್ರೆ ಅವರು ದುಡಿದಂಥ ಅವರು ಸೇವೆಯನ್ನು ಸಲ್ಲಿಸಿದಂಥ ಅದು ಹೆಂಗೆ ಐತಿ ಅನ್ನೋದನ್ನು ನಾನು ಒಂದು ಇದ್ರ ಮುಖಾಂತರ ಹೇಳ್ತೀನಿ. ಲೋಕ ಕಲ್ಯಾಣದವರು ಇವರು, ಯಾರಿಗೀವಲಿದವರು ಇವರು, ದೈವ ಶೃಂಗಾರದವರು ಯಾರಿಗೀವಲಿದವರು ಇವರು, ಲೋಕ ಸಂಚಾರದವರು, ಶಿಕ್ಷಣ ಪ್ರೇಮಿಗಳು ಶಾಂತಿರ ಸಂತೆ ನೋಡು, ಶಿಕ್ಷಣ ಪ್ರೇಮಿಗಳು ಶಾಂತಿರ ಸಂತೆ ನೋಡು, ವಿದ್ಯಾಸಾಗರ ನೋಡು, ಶಾಂತಿರ ಸಂತೆ ನೋಡು,
ಶಾಂತಿರ ಸಂಸ್ಥೆ ನೋಡು, ವಿದ್ಯಾಸಾಗರ ನೋಡು, ವಿದ್ಯಾಸಾಗರ ನೋಡು, ಶಾಂತ ಸಾಗರ ನೋಡು, ವಿದ್ಯಾಸಾಗರ ನೋಡು, ವಿದ್ಯಾಸಾಗರ ನೋಡು, ಶಾಂತ ಸಾಗರ ನೋಡು. ಇವರು ಯಾರಿಗೆ ಒಲಿದವರು, ಇವರು ಲೋಕ ಕಲ್ಯಾಣದವರು. ಇವರು ಯಾರಿಗೆ ಒಲಿದವರು, ಇವರು ದೈವ ಸಿಂಗಾರದವರು. ನಮ್ಮೆಲ್ಲರ ಬಾಳಿಗೆ ಬೆಳಕಾದ ಇವರು. ಹೃದಯ ಬಾಗಿಲ ತಟ್ಟಿ ಜ್ಞಾನದಿಗೆ ಇಟ್ಟು ನಮ್ಮೆಲ್ಲರ ಬಾಳಿಗೆ ಬೆಳಕಾದ ಇವರು. ಯಾರಿಗೆ ಒಲಿದವರು, ಇವರು ಲೋಕ ಕಲ್ಯಾಣದವರು. ಯಾರಿಗೆ ಒಲಿದವರು, ಇವರು ದೈವ ಶೃಂಗಾರದವರು. ನಾನು 1973ರಲ್ಲಿ ಇದೇ ಶಾಲೆಯ ವಿದ್ಯಾರ್ಥಿಯಾಗಿದ್ದು, ಇದೇ ಶಾಲೆಯಲ್ಲಿ ಕಲಿತು 38 ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ನೌಕರಿ ಮಾಡಿ ಮತ್ತು ನಾನು ಈಗ ಡೈರೆಕ್ಟರಾಗಿ ಕೆಲಸ ಮಾಡುತ್ತಾ ಗ್ರಾಮಾಂತರ ವಿದ್ಯಾವರ್ಧಕ ಸಂಘದ ವಸತಿ ನಿಲಯದ ಗೌರವ ಕಾರ್ಯದರ್ಶಿಯಾಗಿ ನಾನು ಸೇವೆ ಸಲ್ಲಿಸ್ತು. ಯಾರ ಪುಣ್ಯ ಅಂದರೆ ನಮ್ಮ ಹಿರಿಯರ ಪುಣ್ಯ ಮತ್ತು ಶಾಂತರು ಮಿತ್ತಾರ ಪುಣ್ಯ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ ರುದ್ರೋ ಕಾಕಾರ ಒಳ್ಳೆಯವರದಾರ ಅನ್ನುವಂಥ ದೃಷ್ಟಿಯಿಂದ ನನಗೆ ಎಲ್ಲರೂ ಕೂಡಿ ಗ್ರಾಮಾಂತರ ವಿದ್ಯಾವರ್ಧಕ ಸಂಘದ ವಸತಿ ನಿಲಯದ ಗೌರವ ಕಾರ್ಯದರ್ಶಿಯನ್ನು ಮಾಡ್ಯಾರ. ಇದು ನನ್ನ ಸಂಸ್ಥೆಯವರು ನಾನು ಮೇಲಿಟ್ಟುವಂಥ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ ನಿಮಗೆಲ್ಲರಿಗೂ ಆ ದೇವರು. ಈಗ ಇನ್ನೊಂದು ಗುರುವಿನ ಮಹಿಮೆಯನ್ನು ಹೇಳೋದಿತ್ತು, ಅದನ್ನು ಗಡಿದೇಶದವರು ಎಲ್ಲರೂ ಹೇಳ್ಯಾರ. ಅದು ಹೇಳೋದನ್ನ ಕಾರಣ ನಿಮ್ಮೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ನನ್ನ ನಮಸ್ಕಾರ. ಧೈರ್ಯ ಬೇಕು. ಜ್ಞಾನವಿಲ್ಲದ ಧೈರ್ಯ ಮತ್ತು ಧೈರ್ಯವಿಲ್ಲದ ಜ್ಞಾನ ಎರಡೂ ವ್ಯರ್ಥ ಅಂತಕ್ಕಂಥ ಮಾತನ್ನು ಹೇಳಿದವರು ಅಂಬೇಡ್ಕರರು. ಈ ಒಂದು ಸಂಸ್ಥೆಯ ಬಗ್ಗೆ ಬಹಳಷ್ಟು ಅದ್ಭುತವಾಗಿ ಸುಂದರವಾದಂಥ ಹಾಡನ್ನು ಹಾಡುವುದರ ಮೂಲಕ ಈ ಒಂದು ಸಂಸ್ಥೆಯ ವಿಶೇಷತೆಯನ್ನು ನಮ್ಮೆಲ್ಲರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿಸ್ತಕ್ಕಂಥ ಒಂದು ಸಾಮರ್ಥ್ಯ ಹಾಡಿನಲ್ಲಿ ಇತ್ತು ಅಂತೇಳಿ ಹೇಳ್ತಾ ಅವರಿಗೆ ರುದ್ರಗೌಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ನಮ್ಮ ಎಲ್ಲ ಗುರುಗಳು ಕೋಟ್ಯಾಳ ಸರ್ ಆಗಿರ್ಬೋದು, ಹಾಗೂ ಚಲವಾದಿ ಮೇಡಮ್ ಅವರು, ಹುಂಡೇಕರ್ ಸರ್, ನರುಣ್ ಸರ್ ಮಾತಾಡೋರಿದ್ದರು. ಆದರೂ ಸಹಿತ ಸಮಯದ ಅಭಾವದಿಂದಾಗಿ ಎಲ್ಲ ಪೂಜ್ಯ ಗುರುಗಳಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ನಾವು ಈಗ ನೇರವಾಗಿ ಅಧ್ಯಕ್ಷರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅವರು ಇತರಗಳಿಗನ್ನು ಹೇಳೋರಿದ್ದರು, ದಯವಿಟ್ಟು ಕ್ಷಮೆ ಇರಲಿ. ಈಗ ನೇರವಾಗಿ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ VN ಬಿರಾದರ್ ಸರ್ ಅವರು. ವಿದ್ಯಾಮಾತೆಗೆ ನಮಸ್ಕರಿಸಿ ಈ ಸಂಸ್ಥೆಯ ಸಂಸ್ಥಾಪಕರು ಭಾಗ್ಯ ನಿಧಿಗಳಾಗಿರತಕ್ಕಂಥ ದಿವಂಗತ ಶಾಂತವೀರ ಮಹಾಸ್ವಾಮಿಗಳ ಪಾದಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುವ ಇವತ್ತಿನ ಈ ಒಂದು 1999 2000ನೇ ಇಸವಿಯ ಗುರುವಂದನಾ ಕಾರ್ಯಕ್ರಮದ ಒಂದು ಸಂಭ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಇದೀಗ ತಾನೇ ಸತ್ಕರಿಸಿಕೊಂಡಿರತಕ್ಕಂಥ ನಿವೃತ್ತ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಹಾಲಿ ಶಿಕ್ಷಕರು, ಪ್ರಾಚಾರ್ಯರು, ಶಿಕ್ಷಕಿಯರು ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರತಕ್ಕಂಥ ತಾವೆಲ್ಲರು ನಿಮ್ಮ ಒಂದು ಸಾಧನೆಯಿಂದ, ನಿಮ್ಮ ಒಂದು ಪರಿಶ್ರಮದಿಂದ ಈ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿರಿ. ಈ ಕಾರ್ಯಕ್ರಮವನ್ನು ನಾವು ನಿಜವಾಗಿಯೂ ಮೆಚ್ಚಲೇಬೇಕು. ಯಾಕಂದ್ರೆ ಇಂಥ ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲಿ ಅನೇಕ ಆಗ್ಯಾವ, ಬಹಳಷ್ಟು ಕಾರ್ಯಕ್ರಮಗಳಾಗ್ಯಾವ. ಆದರೆ ಇಂಥ ಕಾರ್ಯಕ್ರಮ ನಾನು ನೋಡಿಲ್ಲ. ಇದೊಂದು ಇತಿಹಾಸ ಪುಟಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ತಪ್ಪಾಗಲಿಕ್ಕಿಲ್ಲ. ನೀವೆಲ್ಲರೂ ಇಷ್ಟೊಂದು ಪರಿಶ್ರಮ ಪಟ್ಟುಕೊಂಡು ಎಲ್ಲರೂ ಒಂದಾಗಿ 8 ಜನರನ್ನು ಹಾಗೆ ಎಲ್ಲರೂ ಕೂಡಿಕೊಂಡು ಇಂಥ ಒಂದು ಬಹು ಸಾಕಾರದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಾವು ನಿಜವಾಗಿ ನಾವೇ ಭಾಗ್ಯವಂತರು. ನಮ್ಮ ಸಂಸ್ಥೆಯಲ್ಲಿ ನೀವೆಲ್ಲರೂ ಅನೇಕ ಹುದ್ದೆಗಳಲ್ಲಿ ಹೋಗಿದ್ದು ನಮ್ಮ ಸಂಸ್ಥೆಯಲ್ಲಿ ನಿಮ್ಮ ಅಭ್ಯಾಸ ಮುಗಿಸ್ಕೊಂಡು, ಯಾರು
ಶಿಕ್ಷಣ ಸಂಸ್ಥೆಯಲ್ಲಿ ಹೋಗಿರ್ಬೋದು, ಯಾರು ರಾಜಕೀಯದಲ್ಲಿ ಹೋಗಿರ್ಬೋದು, ಯಾರು ಸಾಮಾಜಿಕ ಕ್ಷೇತ್ರದಲ್ಲಿ ಹೋಗಿರ್ಬೋದು, ಯಾರು ಶಿಕ್ಷಣ ಅಥವಾ ಆರೋಗ್ಯ ಇಲಾಖೆಯಲ್ಲಿ ಹೋಗಿರ್ಬೋದು, ಅನೇಕ ಆರಕ್ಷಕ ಇಲಾಖೆಯಲ್ಲಿ ಹೋಗಿರ್ಬೋದು, ಅನೇಕ ಕ್ಷೇತ್ರಗಳು. ಎಲ್ಲ ಕ್ಷೇತ್ರಗಳಲ್ಲಿ ನೀವೆಲ್ಲರೂ ಅಲ್ಲಿ ದುಡಿದು ಅಲ್ಲಿ ನೀವು ನೌಕರಿ ಮಾಡಿ ಈ ಎಲ್ಲ ಒಂದು ಸಂಘಟನೆಯನ್ನು ಮಾಡಿದಂದ್ರೆ ಇದು ನಿಜವಾಗಿಯೂ ನಾವೆಲ್ಲರೂ ನಮ್ಮ ಸಂಸ್ಥೆ ಮಾತ್ರ ಭಾಳ ಸಂತೋಷ ಆಗಿದೆ. ನಿಮಗೆ ಕೊಟ್ಟಂಥ ಸಂಸ್ಕೃತಿ ನಮ್ಮ ಸಂಸ್ಥೆ. ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಕರು ನಿಮಗೆ ಯಾವ ಸಂಸ್ಕೃತಿಯನ್ನು ಕೊಟ್ಟಾಗ ಅನ್ನೋದಕ್ಕೆ ಒಂದು ನಿದರ್ಶನ. ನೀವೆಲ್ಲರೂ ಇವತ್ತು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದೀವಿ. ನಿಮ್ಮ ಸಾಧನೆ ಅಷ್ಟಿಷ್ಟಲ್ಲ, ಅನೇಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಇನ್ನು ಒಂದು ನಿಮ್ಮಲ್ಲಿ ನಾನು ಏನು ವಿನಂತಿ ಅಂದರೆ ಪ್ರಾಮಾಣಿಕರಾಗಿ ನೀವು ಎಲ್ಲ ಕ್ಷೇತ್ರಗಳಲ್ಲಿಯೂ ನಿಮ್ಮ ಸೇವೆಯನ್ನು ಸಲ್ಲಿಸಬೇಕು. ಇದು ಒಂದು ನಮ್ಮ ವಿನಂತಿ. ಯಾವುದೇ ಇಲಾಖೆ ಇರಬಹುದು, ಇವತ್ತು ಪ್ರಾಮಾಣಿಕರಾಗಿ ನೀವು ನಿಮ್ಮ ಸೇವೆಯನ್ನು ಸಲ್ಲಿಸಿರಿ. ನಮಗೂ ಒಂದು ಹೆಸರು ಬರ್ತದೆ, ಸಂಸ್ಥೆಗೂ ಒಂದು ಹೆಸರು, ನಿಮಗೂ ನಿಮ್ಮ ಪರ್ಸನಾಲಿಟಿ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಅದು ಒಂದು ಸಹಾಯ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ಪ್ರಾಮಾಣಿಕರಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಹೋಗ್ರಿ. ನಿಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕೆ ನಮ್ಮ ಶಾಂತಿರತ್ನಕ್ಕೆ ನಿಮಗೆ ಸಾಕಷ್ಟು ನಿಮ್ಮ ಆಶೀರ್ವಾದ ಒಂದು ಇದ್ದೇ ಇರ್ತದೆ. ಅದರ ಬಗ್ಗೆ ನೀವೇನು ಇದು ಮಾಡಬೇಡಿ. ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ 4 ಜನ ಶಿಕ್ಷಕರು ನೀವು ತೀರ್ಕೊಂಡು, 4 ಜನ ನಿಮ್ಮೊಳಗಿದ್ದಂಥ ನಿಮ್ಮ ಗೆಳತಿಯರು ತೀರ್ಕೊಂಡು ಅವರೆಲ್ಲರಿಗೂ ಆ ದೇವರು ಶಾಂತಿಯನ್ನು ನೀಡಲಿ ಅಂತ ಭಗವಂತನಲ್ಲಿ ಕೇಳಿಕೊಂಡು ನಮ್ಮ ಸಂಸ್ಥೆ ಬೆಳೆ ಎಷ್ಟು ವರ್ಷ ಆಗುತ್ತಪ್ಪ ಅಂದರೆ 65 ವರ್ಷಗಳ ಕಾಲ ಆಗಿದೆ. 65 ವರ್ಷಗಳಲ್ಲಿ ಇಲ್ಲಿವರೆಗೂ ನಾವು ಡಿಗ್ರಿ ಕಾಲೇಜಿನಲ್ಲಿ ಕಲಾ ಹಾಗೂ ವಾಣಿಜ್ಯ ಇವೆರಡೇ ವಿಭಾಗಗಳಿದ್ದು. ಈ ವರ್ಷ BSc ನಾವು ಅಪ್ಲೈ ಮಾಡಿದ್ವಿ, BSc ತರ್ತೀವಿ. ಆಮೇಲೆ ನಮ್ಮ ಸಾಧನೆಯ ಬಗ್ಗೆ ನೀವು ಏನಾದರೂ ಅಭ್ಯಾಸ ಮಾಡೋದಿದ್ರೆ ನಮ್ಮ ಒಂದು ಪ್ರೋಗ್ರೆಸ್ ರಿಪೋರ್ಟ್ ಅದ, ಅದನ್ನು ತೊಗೊಂಡು ಹೋಗಿ 128 ವಿಜ್ಞಾನ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಅಪ್ಲೈ ಮಾಡಿದ್ರು ಪರೀಕ್ಷೆಗೆ. ಅದರಲ್ಲಿ ಕೇವಲ 2 ಸೈನ್ಸ್ ವಿಭಾಗ. ಕಲಾದಲ್ಲಿ 98 ಮಂದಿಯಲ್ಲಿ ಒಂದು 100 ಮಂದಿ ಇದ್ದು, ಅದರಾಗ 4 ಜನ ಫೇಲ್ ಆಯಿತು. ಆಮೇಲೆ ಆರ್ಟ್ಸ್ನೊಳಗೆ 3 ಮಂದಿ ಫೇಲ್ ಆಯಿತು. ಹಿಂಗೆ 97ರಿಂದ 98% ನಮ್ಮದು ಟೋಟಲ್ ರಿಸಲ್ಟ್ ಆಗಿದೆ. ನಾವು ಪ್ರಚಾರ ಮಾಡುವವರಲ್ಲ, ಪ್ರಚಾರಕರು ಅಲ್ಲ. ನಾವು ಸಾಧನೆಯನ್ನು ಮಾಡಬೇಕಾದ್ರೆ ಅದೇ ನಮ್ಗೆ ಬೇಕು. ಪೇಪರ್ನೊಳಗೆ ಅದನ್ನ ಹಾಕಿ ಇದನ್ನ ಹಾಕಿ ನಮ್ದು 100% ಆಗ್ಯದ, ನಮ್ಮದು 200% ಆಗ್ಯದ ಅಂತ ನಾವೇ ಕೊಡೋರಲ್ಲ. ಅದಕ್ಕೆ ನಾವು ಖರ್ಚು ಮಾಡಾಗಿಲ್ಲ. ಖರ್ಚು ಮಾಡಿ ನಾವು ಜೊತೆಗೆ ಅದಕ್ಕೆ ನಿಮ್ಗೆಲ್ಲರ ಒಂದು ನಮ್ಮ ಸಂಸ್ಥೆಯ ಮೇಲಿಟ್ಟಂಥ ಪ್ರೇಮ ಪ್ರೀತಿ ಅನ್ನೋದು ಇದು ನಿರಂತರವಾಗಿ ಹೀಗೆ ಇರಲಿ. ನಮ್ಮ BSc ಅಡ್ಮಿಷನ್ಕ್ಕೆ ನಾಳೆ BSc ತಗೋತೀವಿ ಬರ್ತದೆ. ಅಂದರೆ ಅಡ್ಮಿಷನ್ಕ್ಕೆ ನೀವು ನಿಮ್ಮ ಸಹಕಾರ ಕೊಡಬೇಕು. ಯಾರಾದರೂ ಅಡ್ಮಿಷನ್ ಮಾಡ್ಸೋದಿದ್ರೆ ನಮ್ಮ ಸಂಸ್ಥೆಯೊಳಗೆ ಬಂದು ಅಡ್ಮಿಷನ್ ಮಾಡಲಿಕ್ಕೆ ನೀವೆಲ್ಲರಿಗೂ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಒಂದು ನನ್ನ ವಿನಂತಿ. ಅದಕ್ಕೆ ನೀವೆಲ್ಲರೂ ಇಂಥ ಒಂದು ಮರೆಯಲಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿರಿ. ನಿಜವಾಗಿ ನೀವು ಇತಿಹಾಸ ಪುಸ್ತಕಗಳಲ್ಲಿ ಬರೆದಿರತಕ್ಕಂಥ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ನಾವು ಮರೆಯುವಂತಿಲ್ಲ. ನೀವೆಲ್ಲ ವಿದ್ಯಾರ್ಥಿಗಳಿದ್ದವರು ಈಗ ಸಾಕಷ್ಟು ಕ್ಷೇತ್ರಗಳಲ್ಲಿ ಹೋಗಿ ನೀವು ಕೆಲಸ ಮಾಡ್ತೀರಿ. ಆ ಕ್ಷೇತ್ರದಲ್ಲಿ ನೀವು ಮುಂದುವರ್ಕೊಂಡು ಹೋಗಿ ನಿಮ್ಮ ಉನ್ನತೋನ್ನತ ಸ್ಥಾನದಲ್ಲಿ ನೀವು ಏನು ಹೋಗಲಿ, ಆ ಹೋಗಲಿಕ್ಕೆ ನಮ್ಮ ಜಾಗೃತ ಪ್ರಚಾರ ಗದ್ಯ ಪ್ರಚಾರ ಆಶೀರ್ವಾದ ಸದಾ ನಿಮ್ಮಾಗಿ ಇರ್ತದೆ ಅಂತಕ್ಕಂಥ ಈ 2 ಮಾತುಗಳನ್ನು ಹಾಕಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಂಡಂಥ ತಮ್ಮನ್ನು ವಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ವಿಜಯ. ಈ ಒಂದು ಅತ್ಯಂತ ನನ್ನ ಸ್ನೇಹಿತ ಮತ್ತು ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸುತ್ತಾ, ಯಾಕೆಂದರೆ ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕು ಮಾಡಿದೆ.
ಈಗ ಅದು ಟೈಮದ ಅಭಾವ ಇರೋದ್ರಿಂದ ಏನೂ ಹೇಳಕ್ಕಾಗಲ್ಲ. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ ಶ್ರೀಕಾಂತ್ ಸರ್ ಇರ್ಬೋದು ಮತ್ತು ನಮ್ಮ ಮೇಡಮ್ ಕೋಟಾ ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ನನ್ನ ಸ್ನೇಹಿತರಿಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ, ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲ್ ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲ್ ಅಳಿಸಿದ ಗೆಳೆಯನ ಮರಣ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಮೊದಲ್ ಕಲಿತ ಅರೆಬರೆ ಈಜು, ಮೊದಲ್ ಕೊಂಡ ಹೀರೋ ಸೈಕಲ್, ಮೊದಲ್ ಕಲಿಸಿದ ಕಮಲ ಟೀಚರ್, ಮೊದಲ್ ತಿಂದ ಅಪ್ಪನ ಏಟು, ಮೊದಲಾದ ಮೊಣಕೈ ಗಾಯ, ಮೊದಲ್ ತೆಗೆಸಿದ ಕಲರ್ ಫೋಟೋ,
ಮೊದಲಾಗಿ ಚಿಗುರಿದ ಮೀಸೆ ಮೊದಲಾಗಿ ಮೆಚ್ಚಿದ ಹೃದಯ ಮೊದಲು ಬರೆದ ಪ್ರೇಮದ ಪತ್ರ ಮೊದಲಾಗಿ ಪಡೆದ ಮುತ್ತು 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 ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಕಲಿಸು
ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ನಿಂತಿರಿ ಅರಿವಿನ ಹಣತೆ ಸಾವಿರ. ಬರಿಯದೆಯಲ್ಲಿ ಹಚ್ಚಿ ನಿಂತಿರಿ ಅರಿವಿನ ಹಣತೆ ಸಾವಿರ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ವನದ ದೇವರು ನಿಂತ ನೆಲವನೇ ಸ್ವರ್ಗ ಮಾಡಿದ ನಂದನವನದ ದೇವರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ನಿಮ್ಮಯ ತ್ಯಾಗ ಸೇವೆ ದೊಡ್ಡದು ಶಾಶ್ವತವು ನಿಮ್ಮಯ ಹೆಸರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಶಿಷ್ಯರ ಎಲ್ಲವ ನೀಡಿದ ಕಲ್ಪತರು. ಬಾರಿನ ಎತ್ತರ ಏರಿಸಿ ಶಿಷ್ಯರ ಎಲ್ಲವ ನೀಡಿದ ಕಲ್ಪತರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಎಲ್ಲಿಯೇ ನಾವು ಇದ್ದರೂ ಕೂಡ ನಿಮ್ಮಯ ಹೆಸರು ಹಚ್ಚಸಿರು. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಎಲ್ಲರೂ ಒಂದೇ ಅನ್ನುವ ಭಾವ ಎದೆಯ ಒಳಗಡೆ ಬಿತ್ತಿದಿರಿ. ಸವೆಯದ ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಸವೆಯದ ಜ್ಞಾನದ ಬುತ್ತಿಯನ್ನು ಬಾಳಿನ ಯಾನಕ್ಕೆ ಕಟ್ಟಿಕೊಟ್ಟಿರಿ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಬದುಕನ್ನು ರೂಪಿಸಿ ಹರಸಿರುವ ಪೂಜ್ಯರೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ. ಗುರುವೇ ನಿಮಗೆ ವಂದನೆ.